ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದಸಮಾನಸುಂದರಾಸ್ಯಾಂ ಅರವಿಂದಾಸನಸುಂದರೀಮುಪಾಸೇ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ, ನಿನ್ನೆ ವ್ಯಾಖ್ಯಾನವನ್ನು ಕೇಳಿ ನನಗೆ ಸ್ವಲ್ಪ ಆಶ್ಚರ್ಯ. ನಿನ್ನೆ ಕೇಳಿದವರು ಭಾಳ ಜನ ಇದ್ದಾರೆ, ನಿನ್ನೆ ಕೇಳಿ ಮತ್ತೆ ಬಂದಿದ್ದಾರೆ ಅಂತ. ಭಾಳ ಜನ ಬರಲಿಲ್ವೇನೋ. ಬಿದುರು ನೀತಿಯ ಆಯ್ದ ಕೆಲವು ಭಾಗಗಳನ್ನು ನಾವು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಸುಮಾರು 300ಕ್ಕಿಂತ ಹೆಚ್ಚು ಶ್ಲೋಕಗಳಿಂದ ವಿದುರ ರಾತ್ರಿ ಬೆಳಗಾಗೋದ್ರೊಳಗೆ ಧರ್ಮಬೋಧೆಯನ್ನು, ನೀತಿಬೋಧೆಯನ್ನು ಮಾಡ್ತಾನೆ ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರನಿಗೆ ಒಂದು ಹಂತದ ತನಕ ಬುದ್ಧಿಗೆ ಪರಿಣಾಮ ಬೀರ್ತದೆಯೇನೋ ಎಂಬ ದೃಷ್ಟಿಯಲ್ಲಿ ಕೆಲವಷ್ಟು ಸಂಗತಿಗಳನ್ನು ಹೇಳ್ತಾನೆ. ನಿನ್ನೆ ಆ ಸಂಖ್ಯೆಗೆ ಅನುಗುಣವಾಗಿ ಹೇಗೆ 1 ರಿಂದ 2 ರಿಂದ 3 ರಿಂದ ಅಂತ ಅದನ್ನು ಹೇಳಿದ್ದೀವಿ. ಅಷ್ಟು ಹೇಳಿದ ಮೇಲೆ ಒಂದು ಸಲ ಅವನ ಬುದ್ಧಿ ಪರೀಕ್ಷೆ ಮಾಡ್ತಾನೆ ವಿದುರ. ನಾನು ಹೇಳಿದ್ದೇನಾದರೂ ಪ್ರಭಾವ ಬೀರಿದೆಯೋ ಅಂತ ಒಂದು ಸಲ ಕೇಳ್ತಾನೆ. ನೋಡು, ಇಷ್ಟು ನಾನು ನೀತಿಯನ್ನು ಹೇಳಿದೆ ನಿನಗೆ. ಯುಧಿಷ್ಠಿರ ಸರ್ವ ಸಮರ್ಥನಾಗಿದ್ದಾನೆ, ನಿನ್ನ ಮಗ ಅತ್ಯಂತ ದುಷ್ಟ, ಮತ್ತು ಶಕುನಿ, ಕರ್ಣ ಇಂಥವರನ್ನು ಇಟ್ಕೊಂಡು ನಿನ್ನ ರಾಜ್ಯ ಸಮೃದ್ಧಿ ಆಗೋದು ಹೇಗೆ? ಹಾಗಾಗಿ ನೀನು ಯುಧಿಷ್ಠಿರನಿಗೆ ಕೊಟ್ಟುಬಿಡು ರಾಜ್ಯವನ್ನು ಅಂತ ಒಂದು ಬಾರಿ ಹೇಳ್ತಾನೆ. ಆವಾಗ ಧೃತರಾಷ್ಟ್ರ ಹೇಳ್ತಾನೆ, ಇಲ್ಲ ನೀನು ನಿನ್ನ ಕೆಲಸ ಮಾಡು, ನೀನು ಮುಂದುವರಿಸು, ನೀನು ಭಾಳ ಚೆನ್ನಾಗಿ ಉಪನ್ಯಾಸ ಮಾಡ್ತೀನಿ, ನಾನು ಕೇಳಲಿಕ್ಕೆ ಬಯಸ್ತೇನೆ, ಅದಿರಲಿ, ಅದು ಆಮೇಲೆ ನೋಡೋಣ, ನೀನು ಉಪನ್ಯಾಸ ಮುಂದುವರಿಸು ಅಂತ ಹೇಳ್ತಾನೆ. ಆವಾಗ ಇನ್ನೂ ಮನಃಪರಿವರ್ತನೆ ಆಗುವ ಲಕ್ಷಣ ಕಾಣಲಿಲ್ಲ. ಪುನಃ ವಿದುರ ಮುಂದುವರಿಸ್ತಾನೆ. ನಮ್ಮ ವಾಕ್ಯ ಹೇಗಿರಬೇಕು ಅಂದರೆ, ನಾವು ಆಡುವ ಮಾತು ಅತ್ಯಂತ ಮಧುರ ವಾಕ್ ಆಗಿರಬೇಕು. ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವ, ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತ. ಪ್ರಿಯವಾದ ಮಾತುಗಳನ್ನು ಆಡೋದ್ರಿಂದ ಎಲ್ಲರಿಗೂ ಸಂತೋಷ ಆಗ್ತದೆ. ಯಾವ ಮಾತಿಂದ ಎಲ್ಲರಿಗೂ ಸಂತೋಷ ಆಗ್ತಿದೆಯೋ ಅಂಥ ಮಾತುಗಳನ್ನು ಆಡಬೇಕು. ಮಾತಾಡಲಿಕ್ಕೇಂದ್ರಿ, ವಚನೇ ಕಾ ದರಿದ್ರತ, ಬೇಕಾದಷ್ಟು ಮಾತಾಡ್ಬೋದು ತಾನೆ. ಒಂದು ಅವರಿಗೆ ಇಷ್ಟ ಆಗುವ ಹಾಗೆ ಒಂದು ಸಂತೋಷ, ಒಂದು ಮಾತಾಡೋದಪ್ಪ, ಅದನ್ನ ಖರ್ಚೇನು ಉಂಟಾ? ಇಲ್ಲ. ಹಾಗಾಗಿ ಒಂದು ಪ್ರಿಯವಾದ ಮಾತನಾಡಿದರೆ ವಾತಾವರಣ ತಿಳಿಯಾಗ್ತದೆ, ಎಲ್ಲರೂ ಖುಷಿ ಪಡ್ತಾರೆ. ಹಾಗಾಗಿ ಅದನ್ನೇ ಹೇಳಬೇಕು. ಮತ್ತು ಅವನು ಶತ್ರುವೇ ಆಗಿರಲಿ, ಅಮಿತ್ರನೇ ಆಗಿರಲಿ, ಮಿತ್ರನಾದವನಲ್ಲಿ ಸಂತೋಷದಿಂದ ಮಾತಾಡ್ತಾರೆ, ಸ್ವಾಭಾವಿಕ. ಅವನು ಅಮಿತ್ರನಾದರೂ ಕೂಡ ಅವನ ವಿಷಯದಲ್ಲಿ ತುಂಬ ಸಂತೋಷವಾದ ಮಾತನ್ನೇ ಆಡಬೇಕು, ಅವನಿಗೆ ಸಂತೋಷ ಆಗುವಂತಹ ಮಾತನ್ನೇ ಆಡಬೇಕು ಅಂತ ವಿದುರ ಸಲಹೆ ಕೊಡುತ್ತಾನೆ. ಶುಭಂ ವಾ ಯದಿ ವಾ ಪಾಪಂ, ದ್ವೇಷ್ಯಂ ವಾ ಯದಿ ವಾ ಅಪ್ರಿಯಂ, ಅಪೃಷ್ಟಸ್ತಸ್ಯ ತದ್ಬ್ರೂಯಾತ್ ಯಸ್ಯ ನೇಚ್ಛೇತ್ ಪರಾಭವಂ. ಯಾಕೆಂದರೆ ಯಾವನ ಪರಾಭವವನ್ನು, ಸೋಲನ್ನು ನಾವು ಬಯಸೋದಿಲ್ವ, ನೀನು ಕೇಳಬೇಕು ಅಂತಿಲ್ಲ, ಸಲಹೆ ಕೊಡಲಿಕ್ಕೆ ಹಂಗೆ ಕೇಳಬೇಕು ಅಂತಿಲ್ಲ. ಈಗ ಒಬ್ಬ ವ್ಯಕ್ತಿ ಉದ್ಧಾರ ಆಗಬೇಕು ಅಂತಾದರೆ ಅವನು ನಮ್ಮ ಹತ್ರ ಬಂದು ಕೇಳಬೇಕು ಅಂತಲ್ಲ, ನಾವಾಗೇ ಒಂದು ಸಲಹೆ ಕೊಡ್ಬೋದು. ಅವನು ಉದ್ಧಾರ ಆಗಬೇಕು ಅಂತಾದರೆ ಅವನು ಕೇಳದೇ ಇದ್ದರೂ ಕೂಡ ನಾವು ಹೇಳ್ಬೋದು ಒಳ್ಳೆಯ ಮಾತುಗಳನ್ನು. ಮಿತ್ರನಿಗೆ ಹೇಗೆ ಮಾಡ್ತೀವಿ ನಾವು, ಮಿತ್ರನಿಗೆ ಸಹಕಾರವನ್ನು ಮಾಡ್ತೇವೆ, ಅವನು ಕೇಳೋದಿಲ್ಲ. ಕೇಳದೇ ಇದ್ದರೂ ಕೂಡ ಮಿತ್ರ ಅಂದರೆ ಅವನು ಪಾಪ ನಿವಾರಯಿತಿ, ಮಿತ್ರನೇನಾದರೂ ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ನಾವು ನಿವಾರಣೆ ಮಾಡಬೇಕು. ಹಾಗಾಗಿ ಒಳ್ಳೆಯ ಕೆಲಸ ಮಾಡುವ ಹಾಗೆ ಪ್ರೇರೇಪಣೆ ಕೊಡಬೇಕು. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯನ್ ನಿಗೂತಿ. ಮಿತ್ರನಲ್ಲಿ
ಮಿತ್ರನ ಯಾವುದು ವಿಷಯವನ್ನು ಗುಪ್ತವಾಗಿಡಬೇಕು ಅದನ್ನು ನಾವು ಗುಪ್ತವಾಗಿಡ್ತೇವೆ, ಎಲ್ಲೂ ಹೇಳೋದಿಲ್ಲ. ಮತ್ತು ಎಲ್ಲಿ ಅವನ ಗುಣವನ್ನು ಪ್ರಕಟಪಡಿಸಬೇಕೋ ಅಲ್ಲಿ ನಾವು ಪಡಿಸಬೇಕು, ಅದನ್ನು ಹೊರಗೆ ಹಾಕಬೇಕು. ಅಂದರೆ ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ, ನಾವು ಯಾವಾಗಲೂ ಬೇರೆಯವರ ದೋಷವನ್ನು ದೊಡ್ಡದಾಗಿ ಹೇಳ್ತೇವೆ, ಗುಣವನ್ನು ಚಿಕ್ಕದಾಗಿ ಹೇಳ್ತೇವೆ. ಉಚ್ಚೈಷ್ಕಾರಂ ದೋಷಾನ್ ಬರುತ್ತೆ, ನೀಚೈಷ್ಕಾರಂ ಗುಣಾನ್ ಬರುತ್ತೆ ಅಂತ ಒಂದು ಮಾತಿದೆ. ಅವರು ದೋಷಗಳನ್ನು ದೊಡ್ಡ ಮಾತಿನಲ್ಲಿ ಹೇಳಿಬಿಡೋದು, ಇಷ್ಟು ದೋಷಗಳಿಗೆ, ಗುಣವನ್ನು ಸ್ವಲ್ಪ ಮೆತ್ತಿಗೆ ಹೇಳೋದು. ಅದು ಮನುಷ್ಯನ ಸ್ವಲ್ಪ ಸ್ವಭಾವ. ಮಿತ್ರ ಅಂದರೆ ಹಾಗಿರೋದಿಲ್ಲ. ದೋಷಗಳನ್ನು ಮುಚ್ಚಿಡ್ತಾನೆ, ಗುಣಗಳನ್ನು ಸಭೆಯಲ್ಲಿ ಪ್ರಕಟಪಡಿಸ್ತಾನೆ. ಆಪದ್ಗತಂಚ ನಜಃ, ಅವನಿಗೇನಾದರೂ ಆಪತ್ತು ಬಂದರೆ ಅವನ್ನ ರಕ್ಷಿಸ್ತಾನೆ. ಮತ್ತು ಯಾವಾಗ ಅವನಿಗೆ ಕುಡುಕೊಳ್ಳುವ ವ್ಯವಹಾರ ಇದೆಯಲ್ಲ ಮಿತ್ರನೊಟ್ಟಿಗೆ, ಅದು ಅಬಾಧಿತವಾಗಿ ನಡೀತಾ ಇರ್ತದೆ. ಅಂಥವನೇ ಮಿತ್ರ ಅಂತ ಹೇಳ್ತೀವಿ. ಮಿತ್ರನ ವಿಷಯದಲ್ಲಿ ನಿರ್ಮಲವಾಗಿ ನಮ್ಮ ನಡೆ ಇರ್ತದೆ. ನಿಜವಾದ ಮಿತ್ರ ಅಂತಾದರೆ ಕಾಪಟ್ಯ ಇರೋದಿಲ್ಲ, ಕಪಟತನ ಅಲ್ಲಿರೋದಿಲ್ಲ. ಹೀಗೆ ನಾವು ಅಮಿತ್ರರಾದಲ್ಲಿಯೂ, ಅಮಿತ್ರ ಯಾರಾಗಿದ್ದಾರೆ, ಶತ್ರು ಆಗಿದ್ದಾರೆ, ಅವರಲ್ಲಿಯೂ ಕೂಡ ಇದೇ ರೀತಿ ವ್ಯವಹಾರ ಮಾಡಿದರೆ ಆ ಶತ್ರು ಕೂಡ ಮಿತ್ರ ಆಗ್ಬೋದಲ್ಲ ನಮಗೆ. ಅದಕ್ಕೋಸ್ಕರ ಮಿತ್ರನಲ್ಲಿ ಹೇಗೆ ವ್ಯವಹಾರವಿದೆಯೋ ಅದೇ ರೀತಿ ವ್ಯವಹಾರ ಶತ್ರುವಿನಲ್ಲೂ ಬರಲಿ ಅಂತ ಸಲಹೆ ಕೊಡ್ತಾನೆ. ಸತ್ಯಂ ಬ್ರೂಯಾತ್, ಇದೊಂದು ವಿದುರನೀತಿಯಲ್ಲಿ ಇಲ್ಲ ಇದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಇದು ಇದೆ, ಸ್ವಲ್ಪ ರೂಪಾಂತರದಲ್ಲಿದೆ, ತಾತ್ಪರ್ಯ ಇದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಯಾವಾಗಲೂ ಸತ್ಯವನ್ನೇ ಹೇಳಬೇಕು. ಆದರೆ ಕೆಲವು ಟೈಮ್ ಆ ಸತ್ಯ ಕಟು ಆಗಿರ್ತದೆ. ನಬ್ರೂಯಾತ್ ಸತ್ಯಂ ಅಪ್ರಿಯಂ, ಆ ಕಟುವಾದ ಸತ್ಯವನ್ನು ಹೇಳಬಾರದು. ಜನರಿಗೆ ಸಂತೋಷ ಆಗಬೇಕು ತಾನೆ ನಾವು ಹೇಳೋದು ಮಾತಿಂದ. ಸತ್ಯವನ್ನೇ ಹೇಳಬೇಕು, ಆದರೆ ಆ ಸತ್ಯ ಕಟುವಾಗಿದ್ದ ಪಕ್ಷದಲ್ಲಿ ಅದನ್ನು ಹೇಳಬಾರ್ದು, ನೇರವಾದ ಮಾತಿನಿಂದ ಹೇಳಬಾರ್ದು. ನಬ್ರೂಯಾತ್ ಸತ್ಯಂ ಅಪ್ರಿಯಂ, ಮಾತಾಡುವಾಗ ಇದನ್ನು ಲಕ್ಷ್ಯದಲ್ಲಿ ನಾವು ಇಟ್ಕೊಳ್ಬೇಕು ಅಂತ ಹೇಳ್ತಾನೆ. ಯಾರಿಗೆ ನಾವು ಹೇಳಬಹುದು, ಯಾರು ತಿದ್ದಿಕೊಳ್ಳಲಿಕ್ಕೆ ಇಷ್ಟಪಡ್ತಾರೆಯೋ, ನಮ್ಮ ಮಾತನ್ನು ತೆಗೆದುಕೊಳ್ತಾರೆಯೋ ಅಂಥವ್ರಿಗೆ ಹೇಳ್ಬಹುದು. ಅಂಥವ್ರು ಇಲ್ಲ. ಅಪ್ರಿಯಸ್ಯ ಚ ತಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಅಪ್ರಿಯವಾದ ಸತ್ಯವನ್ನು ಹೇಳೋನೂ ಇಲ್ಲ, ಯಾರೂ ಹೇಳೋದಿಲ್ಲ, ಹೇಳಲಿಕ್ಕೆ ಬಯಸೋದಿಲ್ಲ. ಸುಮ್ಮನೆ ಹೇಳಿ ಅವನ ಕೋಪಕ್ಕೆ ತಾನು ಗುರಿಯಾಗಬೇಕಲ್ಲ ಅಂದರೆ ಹೇಳೋದೂ ಇಲ್ಲ, ಕೇಳೋರಂತೂ ಇಲ್ಲವೇ ಇಲ್ಲ. ಅಪ್ರಿಯಸ್ಯ ತಥ್ಯಸ್ಯ ವಕ್ತಾ ಶ್ರೋತಾ ಚ. ಆದರೆ ನಾವು ಅದನ್ನು ಹೇಳಬೇಕು, ಇಲ್ಲಾಂದರೆ ಅವನ ಅವಸಾನವಾಗ್ತದೆ, ಆ ವ್ಯಕ್ತಿಯ ಅವಸಾನವಾಗ್ತದೆ. ಅಧರ್ಮ ಮಾರ್ಗದಲ್ಲಿ ಇಳಿತಾ ಇದ್ದಾನೆ, ಕಾಣಿಸ್ತಾ ಇದೆ. ಹಾಗಾಗಿ ಅಪ್ರಿಯವಾದರೂ ಕೂಡ ಆ ಸತ್ಯವನ್ನು ನಾವು ಹೇಳತಕ್ಕದ್ದು ಅಂತ ವಿದುರ ಸಲಹೆ ಕೊಡ್ತಾ ಇದ್ದಾನೆ. ಇನ್ನು ನಾನಿವತ್ತು ಕೆಲವು ಅಂಶಗಳನ್ನು ಮಾತ್ರ ಆರಿಸ್ಕೊಂಡಿದ್ದೇನೆ, ಇಲ್ಲಾಂದರೆ ಅದು ಮುಗಿಯೋದಿಲ್ಲ. ಆದ್ದರಿಂದ ಕೆಲವು ಅಂಶಗಳನ್ನು ಮಾತ್ರ ನಾವು ಆರಿಸ್ಕೊಂಡು ಇಲ್ಲಿಡ್ತಾ ಇದ್ದೇನೆ. ಕಾರ್ಯದಲ್ಲಿ ಯಶಸ್ಸು ಯಾರಿಗೆ ಸಿಗ್ತದೆ ಅನ್ನೋದನ್ನು ಪರೀಕ್ಷೆ ಮಾಡಿದ್ದಾನೆ. ಅವ ತುಂಬ ಅನುಭವನಿಗೆ ಏನು ಕೆಲಸ ಮಾಡಿದರೆ ಫಲ ಏನು ಉತ್ಪತ್ತಿ ಆಗ್ತದೆ ಅದಷ್ಟು ಅವನಿಗೆ ಚೆನ್ನಾಗಿ ಅನುಭವಕ್ಕೆ ಗೊತ್ತು. ಕುರುವಂಶವನ್ನು ಆದ್ಯಂತವಾಗಿ ಅವನು ನೋಡಿದ್ದಾನೆ ಇಲ್ಲಿ ತನಕನೂ, ಮತ್ತು ಶಾಸ್ತ್ರಾದಿಗಳನ್ನು ಬಲ್ಲವನಾದ್ದರಿಂದ ಅವನಿಗೆ ಯಾವ ಪಕ್ಷವೂ ಇಲ್ಲ, ಅವನಿಗೆ ನಿಷ್ಪಕ್ಷಪಾತಿಯವ ವಿದುರ. ಹಾಗಾಗಿ ಅಥೆಂಟಿಕ್ಕಾಗಿ ಹೇಳ್ತಾನೆ ಇದು ಹೀಗೆ ಅಂತ. ಅಲ್ಲಿ ಪ್ರಾರಭ್ಯತೆ ನಕಲು ವಿಘ್ನಭಯೇನ ನೀಚೈ. ಕೆಲವರು ಕಾರ್ಯವನ್ನು ಮಾಡಬೇಕಾದ್ರೆ, ಅಂದರೆ ಮನುಷ್ಯ ಅಂತ ನಮಗೆ ಮನುಷ್ಯರು ಅಂತ ಹೆಸರು. ಯಾಕೆ? ಮತ್ವಾ, ಮನುಷ್ಯ ಶಬ್ದದ ವ್ಯುತ್ಪತ್ತಿ ಮತ್ವಾ ಕರ್ಮಣಿ ಸೀವ್ಯತಿ, ತಿಳಿದು ಕಾರ್ಯದಲ್ಲಿ ತೊಡಗುತ್ತಾನೆ. ಮತ್ವಾ ಕರ್ಮಣಿ ಸೀವ್ಯತಿ ಇದು ಮನುಷ್ಯ. ಕಾರ್ಯದ ಸಾಧ್ಯತೆಯನ್ನು ಮತ್ತು ಫಲಾಫಲಗಳನ್ನು, ಇಷ್ಟಾನಿಷ್ಟಗಳನ್ನು ಮೊದಲೇ ಯೋಚನೆ ಮಾಡಿ ಅವನು ಕಾರ್ಯದಲ್ಲೇ ತೊಡಗ್ತಾನೆ. ಅದು ಮನುಷ್ಯನ ಸ್ವಭಾವ. ಮನುಷ್ಯ ಭಾಳ ಜನ ಮಾಡೋದಿಲ್ಲ, ಅದು ಬೇರೆ ವಿಷಯ. ಮನುಷ್ಯತ್ವ ಇದ್ದವರು ಮಾಡ್ತಾರೆ. ಕೇಳಿಸ್ತಾ ಇಲ್ವಾ?
ಯೋಚಿಸ್ತಾ ಇದೆಯಾ? ಹಾಂ, ಹಾಗಾಗಿ ಕೆಲವರು ಹೇಗೆ ಮಾಡ್ತಾರೆ, ಕೆಲವ್ರ ಸ್ವಭಾವ ಹೇಗಿರುತ್ತೆ ಅಂದರೆ, ಪ್ರಾರಭ್ಯತೆ ನಕಲು ವಿಘ್ನ ಭಯೇನ ನೀಜೆ, ಭಾಳ ಹೆದರ್ತಾರೆ. ಈ ಕಾರ್ಯ ನಾನು ಕೈಗೊಂಡ್ರೆ ಮುಗೀತದೆ ಇಲ್ವೋ, ವಿಘ್ನ ಬಂದುಬಿಟ್ರೆ, ಹಾಗಾಗಿ ಶುರುವೇ ಮಾಡೋದಿಲ್ಲ. ಇನ್ನು ಕೆಲವರು ಮಧ್ಯಮರಿರ್ತಾರೆ, ಕೆಲಸ ಆರಂಭ ಮಾಡ್ತಾರೆ, ಮಧ್ಯೆ ಏನೋ ಒಂದು ವಿಘ್ನ ಬಂತು ಅಂತಾದರೆ ಅಲ್ಲಿಗೆ ಮೊಟಕುಗೊಳಿಸ್ತಾರೆ ಅದನ್ನು. ಇವರು ಮಧ್ಯಮರು. ಇನ್ನು ಉತ್ತಮರು ಕೆಲವರಿದ್ದಾರೆ, ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಾ, ಮತ್ತೆ ಮತ್ತೆ ವಿಘ್ನ ಬಂದರೂ ಕೂಡ ಅದನ್ನು ಬಿಡೋದಿಲ್ಲ, ಧೃತಿಗೆಡೋದಿಲ್ಲ. ಅಂಥವರು ಉತ್ತಮರು. ಹಾಗಾಗಿ ಒಳ್ಳೆಯ ಕೆಲಸವನ್ನು ಆರಂಭ ಮಾಡಿದ್ವು ಅಂತಾದರೆ ವಿಘ್ನ ಸಹಜ, ಶ್ರೇಯಾಂಸಿ ಬಹುವಿಘ್ನಾನಿ ಅಂತ ಹೇಳ್ತೀವಲ್ಲ, ವಿಘ್ನಗಳು ಸಹಜ. ಅದು ಧೃತಿಗೆಡದೆ ಅದನ್ನು ಮುಂದುವರಿಸಬೇಕು, ಕೊನೆಗಾಣಿಸಬೇಕು. ಅದು ಧೀರನಾದವನ ಕರ್ತವ್ಯ. ಧೀರನ ಹಾಗೆ ಅವನು ಉತ್ತಮ ಅಂತ ಹೇಳಿಸ್ಕೊಳ್ತಾನೆ. ಹೀಗೆ ವಿಚಾರ ಉಪದೇಶ ಮಾಡ್ತಾನೆ. ಮಾಡುವಾಗ ಧರ್ಮ ಮಾರ್ಗದಲ್ಲೇ ಇದ್ದರೆ ಕೆಲವು ಟೈಮು ನಮಗೆ ಸಾಫಲ್ಯ ಸಿಗೋದಿಲ್ಲ. ಅಧರ್ಮ ಮಾರ್ಗದಲ್ಲಿ ಹೋದರೆ ಬೇಗ ನಾವು ನೋಡ್ತೇವೆ, ಇನ್ನೊಬ್ಬ ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನೆ, ಅವನಿಗೆ ಯಶಸ್ವಿ ಆಗಿಬಿಟ್ಟಿದ್ದಾನೆ. ಧರ್ಮ ಮಾರ್ಗದಲ್ಲಿ ಒಬ್ಬ ಹೋಗ್ತಾ ಇದ್ದಾನೆ, ಅವನಿಗೆ ಯಶಸ್ಸೇ ಸಿಗಲಿಲ್ಲ, ಕಾರ್ಯ ಸಾಫಲ್ಯ ಸಿಗಲಿಲ್ಲ. ಹಾಗಿದ್ದರೆ ಕೆಲವರು ಇದನ್ನು ತೀರ್ಮಾನ ಮಾಡ್ತಾರೆ, ಕಾರ್ಯ ಸಫಲತೆ ಆಗಬೇಕು ಅಂತ ಆದರೆ ಕಾರ್ಯದಲ್ಲಿ ಅಧರ್ಮ ಮಾರ್ಗವೇ ಸರಿ ಅಂತ ಕೆಲವರು ತೀರ್ಮಾನ ಮಾಡಿಬಿಡ್ತಾರೆ. ಆದರೆ ಅದು ಅಲ್ಲ. ಅದು ಮುಂದೆ ತಾತ್ಕಾಲಿಕವಾಗಿ ಸಫಲತೆ ಸಿಕ್ಕಿದರೂ ಕೂಡ ಮುಂದೆ ಒಂದು ಅನಿಷ್ಟಕ್ಕೆ ಅದು ನಾಂದಿ ಆಗ್ತದೆ. ಹಾಗಾಗಿ ಧರ್ಮ ಮಾರ್ಗದಲ್ಲಿ ನಡೆದರೆ ಸಾಫಲ್ಯ ಬಹುಬೇಗ ಸಿಗಲಿಲ್ಲ ಅಂತ ಅಧರ್ಮ ಮಾರ್ಗವನ್ನು ತುಳಿಬಾರದು. ಧರ್ಮ ಮಾರ್ಗದಲ್ಲಿ ಇರಬೇಕು, ಶಾಶ್ವತವಾದ ಸಫಲತೆ ಸಿಗ್ತದೆ. ಅದರಿಂದ ಸ್ವಲ್ಪ ವಿಳಂಬ ಆದರೂ ಕೂಡ ಶಾಶ್ವತವಾದ ಸಫಲತೆ ಸಿಗ್ತದೆ. ಅದಕ್ಕೋಸ್ಕರ ಧರ್ಮ ಮಾರ್ಗವನ್ನು ಬಿಡಬಾರದು ಅಂತ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಮತ್ತು ಕಾರ್ಯ ಮಾಡುವಾಗ ನಾನು ಈಗ ಮೊದಲೇ ಹೇಳಿದೆ, ಮನುಷ್ಯ ಅಂದರೆ ಏನು ಅಂತ. ಅನುಬಂಧಂಚ ಸಂಪ್ರೇಕ್ಷ್ಯ ವಿಪಾಕಂ ಚೈವ ಕರ್ಮಣಾಂ ಉತ್ಥಾನಮಾತ್ಮನಶ್ಚೈವ ಧೀರ ಕುರುವೀತವಾನವ. ಕಾರ್ಯ ಆರಂಭ ಮಾಡುವಾಗ ಇದರ ಕಾರ್ಯದ ವ್ಯಾಪ್ತಿ ಏನು, ಇದರಿಂದ ಸಿಗತಕ್ಕಂತಹ ಪ್ರಯೋಜನ ನನ್ನ ಆತ್ಮೋದ್ಧಾರಕ್ಕೆ ಆಗ್ತದೆಯೋ, ಫಲ ಏನು ಸಿಗ್ತದೆಯೋ ಕಾರ್ಯದಿಂದ, ಇದರಿಂದ ತನ್ನ ಆತ್ಮೋನ್ನತಿ ಆಗ್ತದೋ ಇಲ್ವೋ ಎಂಬುದನ್ನು ಮೊದಲೇ ಯೋಚನೆ ಮಾಡಬೇಕು. ಅವನು ಧೀರನೆನಿಸ್ತಾನೆ. ಮತ್ತು ಕಾರ್ಯ ಮಾಡುವಾಗ ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಅಕೃತ್ವ ಸ್ವಲ್ಪ ಸಾಫಲ್ಯ ಸಿಕ್ಕಿದರೂ ಅದು ಬೃಹತ್ತಾದ ಯಶಸ್ಸು ಅಂತೆ ಲೆಕ್ಕ. ಯಾವಾಗ ಈ ಅಂಶಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಕೆಲಸವನ್ನು ಕೈಗೊಂಡ್ರೆ. ಅಕೃತ್ವ ಪರಸಂತಾಪಂ, ನಾವು ಕೆಲಸ ಮಾಡುವಾಗ ಬೇರೆಯವರಿಗೆ ದುಃಖ ಆಗಬಾರದು, ಬೇರೆಯವರಿಗೆ ಕಷ್ಟ ಕೊಡಬಾರದು, ವಿಳಂಬವಾಗಲಿ, ಕಷ್ಟವನ್ನು ಬೇರೆಯವರಿಗೆ ಕೊಡಬಾರದು. ಅಕೃತ್ವ ಪರಸಂತಾಪಂ ಅಗತ್ವ ಖಲನಮ್ರತ, ಕಾರ್ಯ ಸಿದ್ಧಿಯಾಗಲಿ ಅಂತ ನಾವು ಇವತ್ತೆಲ್ಲ ನೋಡ್ತೇವೆ. ಭ್ರಷ್ಟಾಚಾರ, ಸ್ವಲ್ಪ ಕೈ ಬಿಸಿ ಮಾಡಿದರೆ ಬೇಗ ಕೆಲಸ ಆಗ್ತದೆ, ಹಾಗಾಗಿ ಕೊಟ್ಬಿಡೋಣ, ನನಗೆ ಇವತ್ತೇ ಕೆಲಸ ಆಗ್ತಿಲ್ಲ, ಅದನ್ನು ಮಾಡಬಾರ್ದು. ಅಗತ್ವ ಖಲನಮ್ರತ, ದುಷ್ಟ ಜನರಿಗೆ ವಿನೀತರಾಗಿ ಹೋಗಲೇಬಾರದು. ಯಾರು ಹಣ ತಗೊಳ್ತಾರೋ ಅವರು ದುಷ್ಟರು, ಭ್ರಷ್ಟಾಚಾರಿಗಳು, ಅವರಿಗೆ ನಮ್ಮ ತಲೆ ತಗ್ಗಿಸಬಾರ್ದು ನಾವು ಅವರಿಗೆ. ಅಗತ್ವ ಖಲನಮ್ರತ ಅನುತ್ಸೃಜ್ಯ ಸತಾಂ ಮಾರ್ಗಂ, ಸಜ್ಜನನ ಮಾರ್ಗವನ್ನು ಬಿಡದೆ ಕಾರ್ಯದಲ್ಲಿ ತತ್ಪರರಾದರೆ ಅದರಲ್ಲಿ ಸ್ವಲ್ಪ ಯಶಸ್ಸು ಸಿಕ್ಕಿದರೂ ಅದು ಮಹತ್ತರವಾದ ಯಶಸ್ಸು ಸಿಕ್ಕಿದ ಹಾಗೆ. ಈ ಅಂಶಗಳನ್ನು ನಾವು ಅಳವಡಿಸಿಕೊಳ್ಬೇಕು ಎಂಬುದಾಗಿ ವಿದುರ ಸಲಹೆ ಕೊಡ್ತಾನೆ. ಇನ್ನು ನಮ್ಮ ಆಹಾರದ ವಿಷಯದಲ್ಲೂ ತುಂಬ ಚೆನ್ನಾಗಿ ಹೇಳಿದ್ದಾನೆ ವಿದುರ. ಮಿತಂ ಭುಂಕ್ತೆ, ಒಂದು ಶ್ಲೋಕ ಇದೆ, ಮಿತಂ ಭುಂಕ್ತೆ ಸಂಭಿಭಜ್ಯಾಶ್ರಿತೇಭ್ಯ ಮಿತಂ ಸ್ವಪಿತ್ಯಮಿತಂ ಕರ್ಮಕೃತ್ವ ದದಾತ್ಯಮಿತ್ರೇಷ್ವಪಿ ಯಾಚಿತಸ್ಸನ್ ತಮಾತ್ಮವಂತಂ ಪ್ರಜಹತ್ಯನರ್ಥಾ. ಮೊದಲು ಭೋಜನ ವಿಷಯ, ಆಮೇಲೆ ನಿದ್ರೆ ವಿಷಯ, ಆಮೇಲೆ ದಾನ, ಸಂಪತ್ತಿನ ದಾನ, ಇದು ಮೂರು ಅಂಶವನ್ನು ಇಲ್ಲಿಟ್ಟಿದ್ದಾನೆ. ಅಂಥವನಿಗೆ ಯಾವ ಅನರ್ಥವೂ
ಒದಗೋದಿಲ್ಲ. ಭೋಜನ ಅದನ್ನು ವಿವರಣೆ ಕೊಟ್ಟಿದ್ದಾನೆ. ಹೇಗೆ? ಮಿತಂ ಭುಂಕ್ತೆ, ಮಿತವಾದ ಆಹಾರವನ್ನು ಸೇವಿಸಬೇಕು. ನಾವೀಗ ವಾರ್ಧಕ್ಯದಲ್ಲಿದ್ದಾಗ ನಮಗೆ ಆ ಧೈರ್ಯಕ್ಕೆ ನಾವು ಸಾಹಸಕ್ಕೆ ಹೋಗೋದಿಲ್ಲ. ಇಲ್ಲಾಂದರೆ ನಮ್ಮ ಹೊಟ್ಟೆ ಫ್ಲೆಕ್ಸಿಬಲ್ಲು, ಹೇಗೆ ಅಭ್ಯಾಸ ಮಾಡ್ತೀವೋ ಹಾಗೆ ಅದು ಕೇಳ್ತದೆ ಅದು ಆರಂಭದಿಂದ. ಆದರೆ ಮಿತವಾದ ಆಹಾರ, ನಮ್ಮ ಶರೀರದ ಬೆಳವಣಿಗೆಗೆ ಎಷ್ಟು ಆಹಾರ ಬೇಕೋ ಅದನ್ನು ಸೇವಿಸಬೇಕು. ಆಯುರ್ವೇದ ತಜ್ಞರು ಹೇಳ್ತಾರೆ, ಅಲ್ಲಿ 3 ಬಗೆ: ಹಿತಭುಕ್, ಮಿತಭುಕ್, ಋತಭುಕ್ ಅಥವಾ ಕಾಲಭುಕ್ ಅಂತ. ಹಿತವಾದ ಆಹಾರವನ್ನು ಸೇವಿಸಬೇಕು. ಯಾರಿಗೆ ಯಾವ ಆಹಾರ ಹಿತ ಎಂಬುದು ಆಯುರ್ವೇದ ಶಾಸ್ತ್ರದಲ್ಲಿ ನಿರ್ಣಯಿತವಾಗಿದೆ. ಹೆಚ್ಚಾಗಿ ಸಾತ್ವಿಕ ಗುಣವುಳ್ಳಂತಹ, ಸತ್ವಗುಣವುಳ್ಳಂತಹ ಆಹಾರವನ್ನು ಸೇವಿಸಬೇಕು. ಯಾರು ಜ್ಞಾನ ಸಂಪಾದನೆಗೆ ಇಷ್ಟಪಡ್ತಾರೋ ಅಂಥವರು ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು. ಇಲ್ಲಾಂದರೆ ಅವರಿಗೆ ಯಾವ ತತ್ವವೂ ಅರಗುವುದಿಲ್ಲ. ರಾಜಸ ಗುಣ, ತಾಮಸ ಗುಣ ಬಂದು ಬುದ್ಧಿಗೆ ಅಂಟ್ಕೊಂಡ್ಬಿಟ್ರೆ ಆ ಬುದ್ಧಿ ಯಾವ ವಿಷಯವನ್ನು ಗ್ರಹಿಸುವುದಿಲ್ಲ. ಬುದ್ಧಿ ನಿರ್ಮಲವಾಗಿರಬೇಕು. ಹಾಗಿದ್ರೆ ನಮ್ಮ ಆಹಾರವು ಶುದ್ಧವಾಗಿರಬೇಕು. ಸಾತ್ವಿಕ ಆಹಾರ ಇರಬೇಕು. ಹಿತಭುಕು ಮತ್ತು ಮಿತಭುಕು. ನಮ್ಮ ಶರೀರಕ್ಕೆ ಎಷ್ಟು ಸಾಮರ್ಥ್ಯ ಉಂಟು ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ತುಂಬ ನಾವು ತಿನ್ನೋದು, ಮರುದಿವಸ ಆಸ್ಪತ್ರೆಗೆ ಹೋಗೋದು ಅದಲ್ಲ. ನಮ್ಮ ಶರೀರದ ಸಾಮರ್ಥ್ಯ ಏನು, ಅದು ಎಷ್ಟು ಬೇಕು ನಮಗೆ, ಅದನ್ನು ನೋಡಿಕೊಂಡು ನಾವು ಮಿತವಾದ ಆಹಾರವನ್ನು ಸೇವನೆ ಮಾಡಬೇಕು. ಮತ್ತು ಋತುಗಳ ಚಕ್ರ ಬದಲಾವಣೆ ಆಗ್ತಾ ಇರ್ತದೆ. ಆಯಾ ಋತುವಿನಲ್ಲಿ ವಿಶಿಷ್ಟವಾದ ಆಹಾರವನ್ನು ಸೇವಿಸಬೇಕು. ಕಾಲಭುಕ್ಕಂತ ಅದರಲ್ಲಿ 2 ಅರ್ಥ, ಋತಭುಕ್ಕು ಕಾಲಭುಕ್ಕಂತ. ಋತುವಿನ ಪರಿಣಾಮ ಪರಿಣಾಮ ಏನಿರ್ತದೆಯೋ, ಈ ಬೇಸಿಗೆಯಲ್ಲಿ ಒಂದು ಆಹಾರ, ಚಳಿಗಾಲದಲ್ಲಿ ಇನ್ನೊಂದು, ಮಳೆಗಾಲದಲ್ಲಿ ಇನ್ನೊಂದು. ಯಾವ ಆಹಾರ ಪಚನವಾಗುತ್ತದೆಯೋ ಅಂತಹ ಆಹಾರವನ್ನು ಸೇವಿಸಬೇಕು ಅಂತ ಆಯುರ್ವೇದ ನಿರ್ಣಯ ಮಾಡಿದೆ. ಆಯುರ್ವೇದ ಶಾಸ್ತ್ರದಲ್ಲಿ ಅದನ್ನು ಅನುಸರಿಸಬೇಕು. ಮತ್ತು ಕಾಲಭುಕ್ ಎನ್ನುವುದಕ್ಕೆ ಇನ್ನೊಂದು ಅರ್ಥ, ಕಾಲೇ ಭೋಜನವನ್ನು ಮಾಡಬೇಕು. ಸಕಾಲದಲ್ಲಿ ಅಂದರೆ ತುಂಬ ಹಸಿಗೊಂಡು ಇರಬಾರ್ದು, ಆದರೆ ಹಸಿಯದೇ ಭೋಜನವನ್ನು ಮಾಡಬಾರ್ದು. ಈ 2 ಶಬ್ದ ಇದೆ. ಬುಭುಕ್ಷ ಮತ್ತು ಕ್ಷುತ್ ಸಮಾನ ಅರ್ಥ. ಬುಭುಕ್ಷ ಅಂದರೆ ನಮಗೆ ಯಾವಾಗ ಊಟ ಮಾಡಬೇಕು ಅನಿಸ್ತಾ ಅವಾಗ ಊಟ ಮಾಡಿಬಿಡೋದು ಅಂತ ಬುಭುಕ್ಷ. ಯಾವಾಗ ಇಚ್ಛೆ ಬಂದ ಬುಭುಕ್ಷೆ ಆದಾಗ ಊಟ ಮಾಡೋದು. ಭೋಜನ ಮಾಡಬೇಕು ಅಂತ ಕಂಡಾಗ ಅದು ನಮ್ಮ ಮನಸ್ಸು ನಿಗ್ರಹಿಸಲಿಕ್ಕಾಗೋದಿಲ್ಲ. ಯಾವ್ಯಾವಾಗೋ ಭೋಜನ ಮಾಡಬೇಕು, ತಿನ್ನಬೇಕು ಅನಿಸುತ್ತೆ. ಅದಲ್ಲ, ಕ್ಷುತ್ತಾದಾಗ ಮಾತ್ರ. ಕ್ಷುತ್ ಅಂದರೆ ಹಸಿವು. ಬುಭುಕ್ಷ ಅಂದರೆ ತಾತ್ಪರ್ಯ ಹಸಿವೆ ಆಗುತ್ತೆ, ಆದರೆ ಊಟ ಮಾಡಲು ಇಚ್ಛೆ ಬಂದಾಗ ಅಂತ ಆಗ್ತದೆ ಬುಭುಕ್ಷ ಅಂದರೆ. ಆವಾಗ ಕ್ಷುತ್ತಂದರೆ ಹಸಿವೆಯಾದಾಗ ಮಾತ್ರ ಊಟ ಮಾಡಬೇಕು, ಆವಾಗ ನಮ್ಮ ಆರೋಗ್ಯ ಸರಿಯಾಗಿರ್ತದೆ. ಇದನ್ನು ಇವು 3 ವಿದುರ ತಿಳಿಸ್ತಾನೆ. ಅಲ್ಲಿ ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ, ನಾತ್ಯಶ್ನತಸ್ತು ಯೋಗೋಸ್ತಿ ನಚೈಕಾಂತ ಮನಶ್ನತಃ. ಅತಿಯಾಗಿ ಊಟ ಮಾಡೋರಿಗೆ ಯಾವ ಯೋಗವೂ ಇಲ್ಲ. ಯೋಗವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಸಾಂಖ್ಯಯೋಗ ಇತ್ಯಾದಿ, ಕರ್ಮಯೋಗ ಇತ್ಯಾದಿಗಳನ್ನು ಹೇಳಿ 6ನೇ ಅಧ್ಯಾಯದಲ್ಲಿ ಆತ್ಮಸಂಯಮ ಯೋಗವನ್ನು ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ತುಂಬ ತಿನ್ನೋರಿಗೆ ಯಾವ ಯೋಗವೂ ಇಲ್ಲ. ಅಷ್ಟೇ ಅಲ್ಲ, ಯಾರು ತುಂಬ ಹಸಿಕೊಂಡೇ ಇರ್ತಾರೆ ಅಂಥವರಿಗೂ ಯೋಗ ಕೊಡೋದು ಸಲ್ಲದು. ಅಂದರೆ ತಾತ್ಪರ್ಯ ಏನಾಯಿತು? ಮೇಲೆ ಹೇಳಿದ ಹಿತಭುಕ್ಕು, ಮಿತಭುಕ್ಕು, ಕಾಲಭುಕ್ಕು, ಇದಷ್ಟು ಇರಬೇಕು, ನಿಯಮವನ್ನು ಅಳವಡಿಸ್ಕೊಂಡಿರಬೇಕು ಅವನು ಅಂತ ಅರ್ಥವಾಯಿತು. ಯುಕ್ತಾಹಾರ ವಿಹಾರಸ್ಯ ಯೋಗೋ ಭವತಿ. ಯಾವ ಯುಕ್ತಾಹಾರ ವಿಹಾರಸ್ಯ, ಈ ಹಿಂದೆ ಹೇಳಿದ ನಿಯಮವನ್ನು ಅನುಸರಿಸಿ ಅವನು ಆಹಾರ ಪದ್ಧತಿಯನ್ನು ಅನುಸರಿಸ್ತಾನೋ ಅವನಿಗೆ ಈ ಯೋಗಗಳು, ನಾ ಹೇಳಿದಂಥ ಈ ಆತ್ಮಸಂಯಮ ಅವನಿಗೆ ಉಂಟಾಗ್ತದೆ ಅಂಥವನಿಗೆ. ವಿದುರ ಭಾಳ ಚೆನ್ನಾಗಿ ಹೇಳ್ತಾನೆ, ಯಾರ್ಯಾರು ಯಾವ್ಯಾವ ರೀತಿ ಊಟ ಮಾಡ್ತಾರೆ ಸಾಮಾನ್ಯ ಅಂತ ಅವನು ಅಳೆದು ಹೇಳ್ತಾ ಇದ್ದಾನೆ ವಿದುರ. ಇಲ್ಲಿ ಸಾಮಾನ್ಯರು ಅಂದರೆ ಬಡವರು, ಮಧ್ಯಮ ವರ್ಗದವರು ಮತ್ತು ಆಢ್ಯರು ಶ್ರೀಮಂತರು, ಈ 3 ವಿಧವನ್ನು ಅವನು ಮಾಡಿದ್ದಾನೆ. ಇಲ್ಲಿ ಶ್ರೀಮಂತರ ಆಹಾರ ಪದ್ಧತಿ ಹೇಗಿರುತ್ತೆ ಅಂತ ಹೇಳ್ತಾನೆ.
ಆಢ್ಯಾನಾಂ ಮಾಂಸಪರಮಂ ಮಧ್ಯಾಹ್ನಾಂ ಗೋರಸೋತ್ತರಂ ತೈಲೋತ್ತರಂ ದರಿದ್ರಾಣಂ ಭೋಜನಂ ಭರತರ್ಷಭ. ಶ್ರೀಮಂತರಾದವರಿಗೆ ಮಾಂಸ ಭೋಜನ, ಆಢ್ಯಾನಾಂ ಮಾಂಸಪರಮಂ. ಮಾಂಸ ಅಂದರೆ ಮಾಂಸನೇ ಅಲ್ಲ, ಅದಕ್ಕೆ ಸದೃಶವಾದಂತಹ ಪದಾರ್ಥಗಳು. ಮಧ್ಯಾಹ್ನ, ಇದು ಗೊತ್ತಿಲ್ಲ ನನಗೆ, ಯಾರು ಮಧ್ಯಮ ಶ್ರೇಣಿಯಲ್ಲಿ ಇರ್ತಾರೆ, ಸಾಮಾನ್ಯ ಜನರು, ಸಾಮಾನ್ಯ ವರ್ಗ ಅಂತ ನಾವು ಹೇಳ್ತೀವಲ್ಲ, ಅವರು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅದಿದ್ದರೆ ಅವರಿಗೆ ಸಮೃದ್ಧಿ. ಗೋರಸ ಅಂದರೆ ಹಾಲು ಅಂತ, ಹಾಲಿನ ವಿಕಾರಗಳು, ಅದನ್ನು ಈ ಸಾಮಾನ್ಯ ವರ್ಗದವರು ಬಯಸ್ತಾರಂತೆ. ಇನ್ನು ಇದು ಸ್ವಲ್ಪ ಹೌದೇನು ಅನ್ನಿಸ್ತದೆ, ತುಂಬ ಬಡತನದಲ್ಲಿ ಇದ್ದವರು ಹೆಚ್ಚು ನೋಡಿ ಬೀದಿಯೆಲ್ಲ ಸ್ವಲ್ಪ ಕೆಲವು ಈ ಇತ್ತೀಚೆಗೆ ಅದು ಅಳಿಲಿಕ್ಕೆ ಬರೋದಿಲ್ಲ, ಸಾಮಾನ್ಯ ಬೀದಿಯಲ್ಲಿ ಗೂಡಂಗಡಿ ಎಲ್ಲ ಇರ್ತದಿಲ್ಲ, ಬೋಂಡ ಮಾಡುವವರು ಅದೆಲ್ಲ ಅದೆಲ್ಲ ತಿಂತಾ ಇರ್ತಾರೆ. ಕರಿದ ಪದಾರ್ಥಗಳಲ್ಲಿ ಇಷ್ಟಪಡ್ತಾರಂಥವ್ರು ಸಾಮಾನ್ಯ ಜನರು. ತುಂಬ ಬಡವರು ಅಂತ ಆದರೆ ಕರಿದ ಪದಾರ್ಥಗಳಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಅಂತ ಬರೀತಾನೆ. ಆದರೆ ಅವರಿಗೆ ಭೋಜನದಲ್ಲಿ ತೃಪ್ತಿ ಇರೋದು ಯಾರಿಗೆ? ಶ್ರೀಮಂತರಿಗಲ್ಲ, ಮಧ್ಯಮ ವರ್ಗದವರಿಗೂ ಅಷ್ಟಲ್ಲ. ಆ ಕೊನೆಯ ವರ್ಗದಲ್ಲಿದ್ದಾರಲ್ಲ, ಅತ್ಯಂತ ಬಡತನದಲ್ಲಿದ್ದವರು, ಅವರಿಗೆ ತೃಪ್ತಿ ಜಾಸ್ತಿ ಅಂತ. ಯಾಕೆಂದರೆ ಪದೇ ಪದೇ ತಿನ್ನೋದಿಲ್ಲ, ಅವ್ರ ಹತ್ರ ಇಲ್ಲ. ಇವನಿಗೆ ಆಢ್ಯನಾದವನಿಗೆ ಯಾವಾಗ ತಿನ್ನಬೇಕು ಕಾಣಿಸ್ತದೆ ಆವಾಗ ತಿಂತಾನೆ. ಹಾಗಾಗಿ ಭೋಜನ ಅವನಿಗೆ ರುಚಿ, ಯಾವ ಆಹಾರ ಅವನಿಗೆ ಇದು ತುಂಬ ಚೆನ್ನಾಗಿದೆ ಅಂತ ಅನಿಸೋದೇ ಇಲ್ಲ, ಅವನಿಗೆ ತೃಪ್ತಿ ಆಗೋದಿಲ್ಲ. ಬಡವನಿಗೆ ಹಾಗಲ್ಲ, ಯಾವುದನ್ನು ಸೇವಿಸ್ತಾನೆಯೋ ಆ ಸಮಯದಲ್ಲಿ ಅದೇ ಅವನಿಗೆ ತೃಪ್ತಿ, ಅದರಿಂದಲೇ ತೃಪ್ತಿ ಆಗಿಬಿಡ್ತದೆ. ಸಂಪನ್ನ ತರಂ ಏವಾಂತಂ ದರಿದ್ರಾ ಭುಂಜತೆ ಸದಾ ಕ್ಷುತ್ ಸ್ವಾದುತರಂ ಜನಯತಿ ಸಾಚ ಆಢ್ಯೇಶು ದುರ್ಲಭ. ಈ ಹಸಿವು ತುಂಬ ಆದ್ದರಿಂದ ಅವನಿಗೆ ಏನು ಆಹಾರವನ್ನು ತಗೊಳ್ತಾನೋ ಅದು ತುಂಬ ತೃಪ್ತಿ ಆಗಿಬಿಡ್ತದೆ ಅವನಿಗೆ. ಶ್ರೀಮಂತರಿಗೆ ಇದು ಆಗೋದಿಲ್ಲ, ದುರ್ಲಭ ಅದು. ಇದನ್ನು ಹೇಳ್ತಾನೆ, ತುಂಬ ಸ್ವಾರಸ್ಯವಾಗಿದೆ. ಪ್ರಾಯೇಣ ಶ್ರೀಮತಾಮಲೋಕೆ ಭೋಕ್ತುಂ ಶಕ್ತಿರ್ನ ವಿದ್ಯತೆ. ತುಂಬ ಆಢ್ಯರಾಗಿದ್ದಾರೆ, ಸಂಪತ್ತಿ ಇದೆ, ಅಂಥವ್ರಿಗೆ ಊಟ ಮಾಡಬೇಕು ಅಂತ ಊಟ ಮಾಡೋ ಸಾಮರ್ಥ್ಯ ಇರೋದಿಲ್ಲ. ಊಟ ಮಾಡಿದರೂ ಜೀರ್ಣ ಆಗೋದಿಲ್ಲ, ಜೀರ್ಣ ಶಕ್ತಿ ಇರೋದಿಲ್ಲ. ಪ್ರಾಯೇಣ ಶ್ರೀಮತಾಮಲೋಕೆ ಭೋಕ್ತುಂ ಶಕ್ತಿರ್ನ ವಿದ್ಯತೆ, ಶಕ್ತಿ ಇರೋದಿಲ್ಲ. ಆದರೆ ಬಡವರೇನ ಕಟ್ಟಿಗೆ ತುಂಡನ್ನು ತಿಂದರೂ ಕೂಡ ಜೀರ್ಣ ಮಾಡ್ಕೊಂಡ್ಬಿಡ್ತಾರೆ, ಅಷ್ಟು ಸಾಮರ್ಥ್ಯ ಅವರಿಗೆ. ಆದರೆ ಅವ್ರಿಗೆ ಇರೋದಿಲ್ಲ, ಸರಿಯಾಗಿ ಸಿಗೋದಿಲ್ಲ ತಿನ್ನಲಿಕ್ಕೆ. ಕಟ್ಟಿಗೆ ತುಂಡು ತಿಂದರೂ ಜೀರ್ಣ ಮಾಡ್ಕೊಂಡ್ಬಿಡ್ತಾರೆ ಅವರು. ಹಾಗಾಗಿ ಯಚ್ಛಕ್ಯಂ ಗ್ರಸಿತು, ನಾವು ಇದನ್ನು ತುಂಬ ವಿವೇಕದಿಂದ ನಮಗೆ ಯಾವ ಆಹಾರ ಯುಕ್ತ ಎಂಬುದನ್ನು, ಯಚ್ಛಕ್ಯಂ ಗ್ರಸಿತು ಗ್ರಸ್ಯಂ ಗ್ರಸ್ತಂ ಪರಿಣಮೇಚ್ಛಯತಿ ಹಿತಂಚ ಪರಿಣಾಮೇಚ್ಛ ತದದ್ಯಾದ್ಭೂತಿಮಿಚ್ಛದ. ಯಾವುದನ್ನು ತಿಂದರೆ ನನ್ನ ಮೈಗೆ ಹಿಡಿತಿದೆಯೋ, ಶರೀರಕ್ಕೆ ಅದು ಹಿತವಾಗಿರುತ್ತದೆಯೋ ಅಂತಹ ಆಹಾರವನ್ನು ಮೊದಲೇ ನಿರ್ಣಯ ಮಾಡಿ ತೆಗೆದುಕೊಳ್ಳತಕ್ಕದ್ದು. ಆಹಾರವನ್ನು ತಗೊಂಡ ಮೇಲೆ ವಿಚಾರ ಮಾಡೋದಲ್ಲ, ಜೀರ್ಣವಾಗಲಿಕ್ಕೆ ಇನ್ನೊಂದನ್ನು ತಗೊಳ್ಳೋದು, ಅದರಿಂದ ಅಡ್ಡ ಪರಿಣಾಮ ಆದರೆ ಅದಕ್ಕೆ ಉಪಶಮನಕ್ಕೆ ಇನ್ನೊಂದು ಔಷಧವನ್ನು ತಗೊಳ್ಳೋದು. ಹಾಗೆ ಮಾಡೋದಿಲ್ಲ. ತುಂಬ ವಿವೇಕದಿಂದ ನಾವು ನಮ್ಮ ಆಹಾರವನ್ನು ನಿರ್ಣಯಿಸತಕ್ಕದ್ದು. ಯಾಕೆಂದರೆ ನಮ್ಮ ಆಹಾರ ಸರಿಯಾಗಿದ್ದರೆ ನಮ್ಮ ಬುದ್ಧಿಯ ಬೆಳವಣಿಗೆ, ಸಂಸ್ಕಾರ ಚೆನ್ನಾಗಿ ಇರ್ತದೆ ಎಂಬುದು ವಿದುರನ ಇಲ್ಲಿ ತಾತ್ಪರ್ಯ. ಆಮೇಲೆ ನಿದ್ರೆ ಭಾಳ ಮುಖ್ಯ. ನಿದ್ರೆಗೆ ವಿಹಿತವಾದ ಯಾವ ಕಾಲ ಇದೆಯೋ ಆ ಕಾಲದಲ್ಲಿ ಚೆನ್ನಾಗಿ ನಿದ್ರೆ ಮಾಡಬೇಕು. ನಿದ್ರೆಗೆ ಆಹಾರಕ್ಕೆ ಲಿಂಕು ಉಂಟು. ಊಟ ಮಾಡಿ ಕೂಡಲೇ ಮಲಗಿದರೆ ನಿದ್ದೆ ಬರೋದಿಲ್ಲ, ಸರಿಯಾಗಿ ಆಗಿನ ನಿದ್ದೆ ಬರ್ತದೆ. ಆಹಾರ ಜೀರ್ಣ ಆಗದೇ ಇದ್ದಿದ್ದರಿಂದ ಮಧ್ಯೆ ಎಚ್ಚರವೂ ಆಗ್ಬೋದು, ಅಥವಾ ನಿದ್ದೆ ಸರಿಯಾಗಿ ಆಗದೇ ಇರ್ಬೋದು. ಮರುದಿವಸ ನಮಗೆ ಯಾವ ಕೆಲಸದಲ್ಲೂ ಆಸಕ್ತಿ ಇರೋದಿಲ್ಲ. ಹಾಗಾಗಿ 2.5 ಗಂಟೆ ಮಿನಿಮಮ್ ಬಿಡಬೇಕು ಅಂತ, ಊಟ ಆದಮೇಲೆ ನಿದ್ದೆಗಿಂತ ಮೊದಲು ಅಂತ ಆಯುರ್ವೇದದವ್ರು ಹೇಳ್ತಾರೆ, ನಾನು ಹೇಳೋದನ್ನು ಕೇಳಿದ್ದೇನೆ. ಹಾಗಾಗಿ ನಿದ್ರೆ ಇಲ್ಲ ಅಂದರೆ ಭಾಳ ಕಷ್ಟ.
ನಿದ್ರೆಗೆ ಒಂದು ಶ್ಲೋಕವನ್ನು ಹೇಳಿದ್ದಾನೆ. ಚಿತ್ತಂ ಪ್ರಸಾದಯತಿ ಲಾಘವ ಮಾದದಾತಿ ಪ್ರತ್ಯಂಗಮುಜ್ವಲಯತಿ ಪ್ರತಿಭಾ ವಿಶೇಷಂ ದೋಷಾನುದಸ್ಯತಿ ಕರೋತಿ ಚ ಧಾತು ಸಾಮ್ಯಂ ಆನಂದಮರ್ಪಯತಿ ಯೋಗ ವಿಶೇಷ. ಎಷ್ಟು ಮಹತ್ವ ಇದೆ ನಿದ್ದೆಗೆ. ಮಹತ್ವ ಇದೆ ಅಂತ ನಿದ್ದೆನೇ ಮಾಡೋದಲ್ಲ, ಸರಿಯಾದ ನಿದ್ದೆಗೆ ಎಷ್ಟು ನಿದ್ರೆ ಬೇಕೋ ಅದು ಅಷ್ಟೆ. ಅಂದರೆ ನಿದ್ರೆಯನ್ನು ಕೂಡ ಅಭ್ಯಾಸದಿಂದ ನಾವು ಕಡಿಮೆ ಮಾಡತಕ್ಕದ್ದು. ಯೋಗ ನಿದ್ರೆ ಅಂತ ಹೇಳ್ತಾರೆ, 2.5 ತಾಸು ಸಾಕಂತೆ ಅದು ಯೋಗ ನಿದ್ರೆ. ಇನ್ನು ಯೋಗ ನಿದ್ದೆ ಇರಲಿ, ಸಾಮಾನ್ಯ ನಿದ್ರೆಯನ್ನೇ ವಯಸ್ಸಿಗೆ ಅನುಸಾರವಾಗಿ ನಾವು ಮಾಡಬೇಕಾಗ್ತದೆ. ಆ ನಿದ್ರೆಯನ್ನು ನಾವು ಅಭ್ಯಾಸ ಮಾಡಿಕೊಂಡಾಗೆ ಅದು ನಮ್ಮ ಶರೀರಕ್ಕೆ ಒಗ್ಗಿರ್ತದೆ. ಕೆಲವು ಟೈಮ್ ನಾವು ನಿದ್ದೆಗೆ ದಾಸರಾಗಬೇಕಾಗ್ತದೆ, ಎಷ್ಟೊತ್ತಿಗೋ ಬರ್ತಾ ಇರ್ತದೆ, ಅದು ನಮ್ಮನ್ನು ಆವರಿಸ್ತಾ ಇರ್ತದೆ. ಅದು ಆಗಬಾರ್ದು ಅಂದರೆ ಅಭ್ಯಾಸವನ್ನು ಮಾಡಬೇಕು ಅದಕ್ಕೆ ನಿದ್ರೆಗೆ. ಚಿತ್ತಂ ಪ್ರಸಾದಯತಿ, ಸರಿಯಾದ ನಿದ್ರೆ ನಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸಿದೆ. ಮತ್ತು ಸ್ವಲ್ಪ ಹಗುರ ಭಾವ ಬರ್ತದೆ, ಲಾಘವ ಮಾದಾತಿ, ಅಂದರೆ ನಮ್ಮ ಶರೀರದಲ್ಲಿ ಲಾಘವ ಬರ್ತದೆ. ಪ್ರತ್ಯಂಗ ಮುಜ್ವಲಯತಿ, ತುಂಬ ಆ್ಯಕ್ಟಿವ್ ಆಗಿರ್ತಾನೆ. ನಿದ್ದೆ ಚೆನ್ನಾಗಾಗಿದೆ ಅಂತ ಆದರೆ ಆ ಮನುಷ್ಯ ತುಂಬ ಆ್ಯಕ್ಟಿವ್ ಆಗಿರ್ತಾನೆ. ಚಿತ್ತಂ ಪ್ರಸಾದಯತಿ ಲಾಘವ ಮಾದದಾತಿ ಪ್ರತ್ಯಂಗ ಮುಜ್ವಲಯತಿ ಪ್ರತಿಭಾ ವಿಶೇಷಂ ದೋಷಾನುದಸ್ಯತಿ, ನಮ್ಮ ಶರೀರದಲ್ಲಿರತಕ್ಕಂತಹ ಎಲ್ಲ ದೋಷಗಳು ಮಾಯವಾಗ್ತದೆ. ತಲೆನೋವು ಬಂತು ಅದನ್ನು ನಿದ್ದೆ ಮಾಡಿದರೆ ಹೋಗ್ತದೆ. ಕರೋತಿಯ ಧಾತು ಸಾಮ್ಯ, ಶರೀರಗಳಲ್ಲಿ ನಮ್ಮ ಏನು ಧಾತು ಇದ್ದಾವ ತ್ರಿಧಾತುಗಳು ಅವುಗಳ ಸಮಸ್ಥಿತಿಯನ್ನು ಕಾಪಾಡ್ತದೆ ಸರಿಯಾದ ನಿದ್ರೆ. ಸ್ವಲ್ಪ ಏರುಪೇರಾದರೂ ಒಂದು ಹೆಚ್ಚಾಗ್ತದೆ, ಮತ್ತೊಂದು ಕಡಿಮೆ ಆಗ್ತದೆ, ಹೀಗಾಗತ್ತೆ. ಹಾಗಾಗಿ ಸಮವಾದ ನಿದ್ರೆ ಧಾತುಗಳನ್ನು ಸಮಸ್ಥಿತಿಯಲ್ಲಿ ಇಡ್ತದೆ. ಹಾಗಾಗಿ ನಿದ್ರೆಯನ್ನು ಸರಿ ಮಾಡಿಕೊಳ್ಳತಕ್ಕದ್ದು ಒಂದು. ಈ ಸರಿಯಾಗಿ ಹೀಗೆ ಮಾಡಿದೆ ನಿದ್ರೆ ಯೋಗ ವಿಶೇಷಗಮ್ಯಂ ಆನಂದಮರ್ಪಯತೆ, ತುಂಬ ಬ್ರಹ್ಮಾನಂದಕ್ಕೆ ಸದೃಶವಾದಂತಹ ಆನಂದವನ್ನು ಕೊಡ್ತದೆ ಅಂತ ಹೇಳ್ತಾನೆ. ಆಮೇಲೆ ಊಟಕ್ಕೆ ಕೆಲವಷ್ಟು ಗುಣಗಳನ್ನು ಹೇಳಿದ್ದಾನೆ. ನಾನಿಲ್ಲಿ ಮರೆತೆ ಹೇಳಲಿಕ್ಕೆ. 6 ಗುಣಗಳು ನಮಗೆ ಮಿತವಾದ ಭೋಜನದಿಂದ ಸಿಗ್ತದೆ ಅಂತ. ನಾನು ಹಿಂದೆ ಮಿತವಾದ ಭೋಜನ ಅಂತ ಹೇಳಿದೆ, ಅದಕ್ಕೆ 6 ಪ್ರಯೋಜನಗಳಿದೆ ಅಂತ. ಅದೇನು ಅಂತ ಒಂದು ಸಲ ನೋಡಿಬಿಡೋಣ. ಗುಣಾಶ್ಚ ಷಣ್ಮಿತಭುಕ್ತಂ ಭಜಂತೆ ಆರೋಗ್ಯಮಾಯುಶ್ಚ ಬಲಂ ಸುಖಂಚ. ಆರೋಗ್ಯ, ಆಯುರ್ವೃದ್ಧಿ ಆಗ್ತದೆ, ಆಯುಷ್ಯ ಮತ್ತು ಬಲ, ಸುಖ, ಎಷ್ಟು ಮಿತವಾದ ಭೋಜನ ಸಿಗ್ತದೆ. 4 ಆಯಿತು. 5ನೇದು ಅನಾವಿಲಂಚಾಸ್ಯ ಭವತ್ಯಪತ್ಯಂ. ಹೀಗೆ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಮ್ಮಲ್ಲಿ ಏನು ಸಂತತಿ ಅದು ಅಕಲುಷಿತ ಸಂತತಿ ಆಗ್ತದೆ. ಅನಾವಿಲ ಅಂದರೆ ಅಕಲುಷಿತ, ಅನಾವಿಲ ಸಂತತಿ ಅಕಲುಷಿತ, ಕಾಲುಷ್ಯವಿಲ್ಲದ ಶುದ್ಧವಾದ ಸಂತತಿ ನಮಗಾಗ್ತದೆ, ಒಳ್ಳೆಯ ಸಂಸ್ಕಾರ ಬರ್ತದೆ ಅವರಿಗೆ ಅಂತ 5ನೇ ಪ್ರಯೋಜನ. 6ನೇ ಪ್ರಯೋಜನ ತುಂಬ ಈಗ ನಾವು ಊಟ ಅಭ್ಯಾಸ ಮಾಡಿದಾಗಿರ್ತದೆ ತಾನೆ. ಭಾಳ ಊಟ ಮಾಡಿದ್ರೆ ಏನಪ್ಪ ಇವನು ಹೊಟ್ಟೆ ಬಾಕ ಅಂತ ಹೇಳ್ತಾರೆ. ಆ ರೀತಿ ಅಪವಾದ ಬರೋದಿಲ್ಲ ಅಂತ ಅದನ್ನು ಉಲ್ಲೇಖ ಮಾಡಿದ್ದಾನೆ. ನಚೈನ ಮಾದ್ಯೂನೈತಿ ಕ್ಷಿಪಂತಿ, ಯಾರೂ ನಿಂದೆ ಮಾಡೋದಿಲ್ಲ, ಇವನು ಹೊಟ್ಟೆ ಬಾಕ ಅಂತ ನಿಂದೆ ಮಾಡೋದು ಇಲ್ಲ. ಅದೊಂದು ಪ್ರಯೋಜನ. ಹಾಗೆ ಈ 6 ಪ್ರಯೋಜನಗಳು ಮಿತಭೋಜನದಿಂದ ನಮಗೆ ದೊರಕ್ತದೆ ಎಂಬುದಾಗಿ ವಿದುರ ಹೇಳ್ತಾನೆ. ಆಮೇಲೆ ಆ ಮೊದಲನೇ ಶ್ಲೋಕದಲ್ಲಿ 3ನೇದಾಗಿ ದಾನದ ಮಹಿಮೆಯನ್ನು ಹೇಳ್ತಾನೆ. ಮಿತಂ ಭುಂಕ್ತೆ ಸಂವಿಭಜ್ಯಾಶ್ರಿತೇಭ್ಯ, ತನ್ನ ಜೊತೆಗೆ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಹಂಚಿ ಮಿತವಾಗಿ ತಾನು ಯಾರು ಊಟ ಮಾಡ್ತಾನೆಯೋ, ಮಿತಂ ಸ್ವಪಿತ್ಯಮಿತಂ ಕರ್ಮಕೃತ್ವ, ತುಂಬ ಕೆಲಸ ಮಾಡಿ ದಣಿದು ಸ್ವಲ್ಪ ನಿದ್ರೆಯನ್ನು ಮಾಡ್ತಾನೆಯೋ ಯಾವನು, ಹಾಗೂ ದದಾತ್ಯಮಿತ್ರೇಶ್ವಪಿ ಯಾಚಿತಸ್ಸನ್, ಬೇಡಿದವನು ಶತ್ರುವಾದರೂ ಯಾರು ಎಂದು ಪರಿಗಣಿಸಬಾರದು, ಶತ್ರುವೇ ಆಗಿರಲಿ ಅವನು ಆಪತ್ತಿನಲ್ಲಿ ಇದ್ದಾನೆ ಅಂತಾದರೆ ಅವನಿಗೆ ಸಹಾಯ ಮಾಡಬೇಕು, ಕೊಡಬೇಕು. ತಮ್ಮ ಆತ್ಮವಂತಂ ಪ್ರಜಹತ್, ಇಂತಹ ಮನನಶೀಲ ವ್ಯಕ್ತಿ ಯಾರಿದ್ದಾನೋ, ಇದಷ್ಟನ್ನು ಅಳವಡಿಸ್ಕೊಂಡವನು, ಅಂಥವನಿಗೆ ಯಾವ ಅನರ್ಥವೂ ಉಂಟಾಗುವುದಿಲ್ಲ ಅಂತ ಸಲಹೆಯನ್ನು ಕೊಡ್ತಾನೆ. 3ನೇದು ದಾನದ ಮಹತ್ವವನ್ನು ಕೊಡಬೇಕು ಅಂತ ಹೇಳಿದ್ನಲ್ಲ. ದಾನ ಅಂದರೆ ಕೇವಲ ಹಣವನ್ನು ಕೊಡೋದು,
ಸಂದರ್ಭಕ್ಕೆ ಒದಗೋದು. ತನ್ನ ಸಾಮರ್ಥ್ಯವನ್ನು ಅವನಿಗೆ ಸ್ವಲ್ಪ ಕೊಡುವುದು, ಅವನ ಇಷ್ಟಸಿದ್ಧಿಗೋಸ್ಕರ, ಅದು ಅವನ ಅಭ್ಯುದಯಕ್ಕೋಸ್ಕರ. ಇದು ದಾನ. ದಾನ ಶ್ರುತಿಯು ನಮಗೆ ಹೇಳ್ತದೆ ದಾನ ತುಂಬ ಶ್ರೇಷ್ಠವಾದದ್ದು ಅಂತ. ಏನು ಬೇಕಾದರೂ ವಶೀಕರಿಸಬಹುದು ದಾನದಿಂದ. ದಾನಂ ಯಜ್ಞಾನಾಂ ವರೂಥಂ ದಕ್ಷಿಣಾ ಲೋಕೆ ದಾತಾರಗುಂ ಸರ್ವಭೂತಾನ್ಯುಪಜೀವಂತಿ ದಾನೇನಾರಾತೀರಪಾನುದಂತ ದಾನೇನ ದ್ವಿಷಂತೋ ಮಿತ್ರ ಭವಂತಿ ದಾನೇ ಸರ್ವಂ ಪ್ರತಿಷ್ಠಿತಂ. ಯಜ್ಞದಲ್ಲಿ ದಕ್ಷಿಣೆ ಕೊಡ್ತೇವೆ, ದಾನವನ್ನು ಮಾಡ್ತೇವೆ, ಹಾಗೆ ಲೋಕದಲ್ಲೂ ಕೂಡ ನಾವು ದಾನವನ್ನು ಮಾಡಬೇಕು. ಅರಾತೀರಪಾನುದಂತ, ಶತ್ರುಗಳು ಕೂಡ ಮಿತ್ರರಾಗಿಬಿಡ್ತಾರೆ ದಾನವನ್ನು ಮಾಡಿದರೆ. ದಾನೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ದಾನಂ ಪರಮಂ ವದಂತಿ. ಎಲ್ಲವೂ ಈ ದಾನದಲ್ಲಿ ಇದೆ, ಹಾಗಾಗಿ ಈ ದಾನವನ್ನು ಮಾಡತಕ್ಕದ್ದು. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ದಾನ 3 ವಿಧ. ಒಂದು ಸಾತ್ವಿಕ ದಾನ, ರಾಜಸಿಕ ಮತ್ತು ತಾಮಸಿಕ. ದಾತವ್ಯಮಿತಿ ಯದ್ದಾನು ದೀಯತೆ ಅನುಪಕಾರಿಣೆ. ನಾನು ಕೊಡಬೇಕು ಎಂಬ ಕರ್ತವ್ಯ ಬುದ್ಧಿಯಿಂದ ದಾತವ್ಯಮಿತಿ ಯದ್ದಾನು ದೀಯತೆ ಅನುಪಕಾರಿಣೆ. ಅವನು ನನಗೆ ಪ್ರತಿಫಲವಾಗಿ ಏನು ಉಪಕಾರ ಮಾಡದೇ ಇದ್ರೂ ಅಡ್ಡಿಲ್ಲ, ಅದನ್ನು ಬಯಸದೆ ನಾನು ಕೊಡಬೇಕು ಎಂಬ ಬುದ್ಧಿ ಮಾತ್ರದಿಂದ ಏನು ದಾನವನ್ನು ಮಾಡ್ತಾನೆಯೋ ಅದು ಸಾತ್ವಿಕ ದಾನ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ದೇಶೇ ಕಾಲೇಶ ಪಾತ್ರೇಶ, ಮತ್ತು ಸತ್ಪಾತ್ರೆಯಲ್ಲಿ ದಾನವನ್ನು ಮಾಡಬೇಕು, ಅದು ಸಾತ್ವಿಕ ದಾನ. ಎರಡನೇದು ಎತ್ತು ಪ್ರತ್ಯುಪಕಾರಾರ್ಥ. ಇದು ತುಂಬ ಕೆಟ್ಟದ್ದಲ್ಲ. ನಾನು ಇವತ್ತು ದಾನ ಮಾಡಿದರೆ ನಾಳೆ ನನಗೆ ಸಹಾಯ ಮಾಡ್ತಾನೆ, ಏನೋ ಒಂದು ನಾನು ಈ ವಸ್ತು ಕೊಡ್ತೇನೆ ಅವನು ಆ ವಸ್ತು ಕೊಡಲಿ ಅಂತ ಪ್ರತಿಫಲ ಅಪೇಕ್ಷೆಯಾಗಿ ದಾನವನ್ನು ಮಾಡೋದು ಅದು ತಪ್ಪಲ್ಲ. ಅದು ಸಾತ್ವಿಕ ದಾನಕ್ಕಿಂತ ಸ್ವಲ್ಪ ಕೆಳಮಟ್ಟದ್ದು. ಅದು ರಾಜಸಿಕನ ರಜೋಗುಣಯುಕ್ತನ ಅದು ದಾನ. ಅದು ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಮೃತಂ. ಆಮೇಲೆ ಪಾತ್ರವನ್ನು ನೋಡದೆ, ಪಾತ್ರ ಅಂದರೆ ತೆಗೆದುಕೊಳ್ಳುವನು ಯಾವನಿದ್ದಾನೋ ಅವನನ್ನು ಪರೀಕ್ಷಿಸದೆ ಯಾರಿಗೂ ಕೊಡೋದು. ಸಂದರ್ಭದಲ್ಲಿ ನೋಡದೆ ಯಾವುದೋ ಕಾಲದಲ್ಲಿ ಎಲ್ಲೆಲ್ಲೋ ಕೊಡೋದು. ಆ ದಾನ ತಾಮಸ ದಾನ ಅಂತ ಭಗವಂತ ಹೇಳಿದ್ದಾನೆ. ಅದೇಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ. ಇದನ್ನು ಕೂಡ ನಾವು ಮನೆಗೆ ಭಿಕ್ಷುಕರು ಬರ್ತಾರೆ, ಬಂದರೆ ನಾವೇನೋ ಕಿಂಚಿತ್ ಕೊಡುತ್ತೇವೆ, ಹೋಗ ತಗೊಂಡು ನಡಿ ಅಂತ ಹೇಳೋದಲ್ಲ. ಭಗವಂತ ಹೇಳಿದ ಅಸತ್ಕೃತಂ ಅವಜ್ಞಾತಂ. ಅವಜ್ಞಾ ಅಂದರೆ ಅವಮಾನ. ಅವಮಾನಿಸಿ ನಾವು ಏನು ಕೊಟ್ಟಿದ್ದೇವೆಯೋ ಅದು ದಾನವಾಗುತ್ತದೆ, ತಾಮಸಿಕ ದಾನವಾಗುತ್ತದೆ. ಅದರಿಂದ ಪ್ರಯೋಜನ ಏನೂ ಸಿಗೋದಿಲ್ಲ. ಹೀಗೆ ದಾನದಲ್ಲಿ 3 ವಿಧ. ಭರ್ತೃಹರಿ ಒಂದು ಶ್ಲೋಕವನ್ನು ಹೇಳ್ತಾನೆ ಇದಕ್ಕೆ. ನಾವು ಏನು ದಾನ ಮಾಡಿರ್ತೇವೆಯೋ ಅದು ಚಿರಕಾಲ ಇರ್ತದೆ. ಸಾತ್ವಿಕ ಮೊದಲನೇ ದಾನ ಇದೆಯಲ್ಲ, ಸಾತ್ವಿಕ ದಾನ, ಅದು ಯಾವತ್ತೂ ನಮಗೆ ರಕ್ಷಣೆಯಾಗಿರುತ್ತದೆ. ಶಿಕ್ಷಾಕ್ಷಯಂ ಗಚ್ಚತಿ ಕಾಲಪರ್ಯಯಾತ್. ನಾವು ಓದಿದ ವಿದ್ಯೆಯೂ ನಾವು ಮರೆತು ಹೋಗ್ಬಿಡ್ಬೋದು, ಜ್ಞಾನವೂ ಮರೆತು ಹೋಗ್ಬಿಡ್ಬೋದು. ಶಿಕ್ಷಾಕ್ಷಯಂ ಗಚ್ಚತಿ ಕಾಲಪರ್ಯಯ ಸುಬದ್ಧ ಮೂಲ ನಿಪತಂತಿ ಪಾದಪಾಹ. ಮರಗಳು ತುಂಬ ಕೆಳತನಕ ಬೇರನ್ನು ಬಿಟ್ಟಿವೆ ಅಂದರೆ ಸುಬದ್ಧ ಮೂಲ ನಿಪತನ್, ಆ ಮರವು ಒಂದಲ್ಲ ಒಂದು ದಿವಸ ಬಿದ್ದು ಹೋಗಬಹುದು. ಜಲಂ ಜಲಸ್ಥಾನ ಗತಂಚ ಶುಷ್ಯತಿ. ನೀರು ಆರು ಹೋಗ್ಬೋದು, ನೀರಿನಲ್ಲಿ ಇರೋದು ಸಾಯ್ಬೋದು ಜಂತುಗಳು. ಆದರೆ ಹುತಂಚ ದತ್ತಂಚ ತಥೈವ ತಿಷ್ಠತಿ. ನಾವೇನು ಹುತಂ ಯಜ್ಞದಲ್ಲಿ ನಾವು ಕೊಟ್ಟಿದ್ದೇವೆ, ಅಗ್ನಿಮುಖೇನ ಕೊಟ್ಟಿದ್ದೇವೆ, ಅದು ದತ್ತಂ ಮತ್ತು ದಾನ ಮಾಡಿದ್ದು, ಪೂಜೆ ಮಾಡಿದ್ದು ಮತ್ತು ದಾನ ಮಾಡಿದ್ದು, ಇದೆರಡೂ ಶಾಶ್ವತವಾಗಿರತಕ್ಕಂಥದ್ದು, ಶಾಶ್ವತವಾಗಿರುತ್ತೆ ಅಂತ ಭರ್ತೃಹರಿ ಅದನ್ನು ಹೇಳಿದ್ದಾನೆ. ಮತ್ತು ಸಂಪತ್ತು ಬರೋದೇ ದಾನ ಮಾಡಲಿಕ್ಕೆ ಅಂತ ಒಂದು ಮಾತಿದೆ. ನಮಗೆ ಅಗತ್ಯಕ್ಕಿಂತ ಹೆಚ್ಚು ಸಂಪತ್ತು ಬಂದಿದೆ ಅಂತಾದರೆ ಅದು ಸದ್ವಿನಿಯೋಗಕ್ಕೆ ಅಂತ ಅರ್ಥ. ಅದು ಭಗವಂತನ ಸಂಕಲ್ಪ. ನಮಗೆ ಸಂಪತ್ತು ಬಂದಿದೆ ಅಂತಾದರೆ ಅದನ್ನು ಸದ್ವಿನಿಯೋಗ ಮಾಡಬೇಕು. ಸದ್ವಿನಿಯೋಗ ಹೇಗೆ?
ಅಪೇಕ್ಷೆ ಇದ್ದವರಿಗೆ ಕೊಡುವುದು, ಸಕಾಲದಲ್ಲಿ ಕೊಡುವುದು. ಗೀತಾಚಾರ್ಯ ಹೇಳಿದ ಹಾಗೆ ಪ್ರಥಮ ದಾನ ಇದೆಯಲ್ಲ ಅದು. ದಾನಾಯ ಲಕ್ಷ್ಮೀ ಸುಕೃತಾಯ ವಿದ್ಯಾ ಚಿಂತಾ ಪರಬ್ರಹ್ಮ ವಿನಿಶ್ಚಯಾಯ. ಲಕ್ಷ್ಮೀ ಸಂಪತ್ತು ದಾನಕ್ಕೋಸ್ಕರ ಇರುವಂಥದ್ದು. ಅದಕ್ಕೆ ಮೂರೇ ಅವಸ್ಥೆ. ಸಂಪತ್ತಿಗೆ 3 ಅವಸ್ಥೆ ಇದೆ: ದಾನ, ಅನುಭವ, ನಾಶ. 3 ಅವಸ್ಥೆ ಇದೆ ಸಂಪತ್ತಿಗೆ. ಒಂದು, ದಾನ ಮಾಡಬೇಕು, ಆವಾಗ ಅದರ ಸದ್ವಿನಿಯೋಗ ಆಗ್ತದೆ. ದಾನ ಮಾಡಲಿನ ತಾನಾದರೂ ಉಪಯೋಗ ಮಾಡಬೇಕು, ಆವಾಗ ಅದು ವಿನಿಯೋಗ ಆಗುತ್ತೆ. ಇಲ್ಲ ಅಂದರೆ ಅದಕ್ಕೆ ಅಧೋಗ ನಾಶವೇ ಆಗುತ್ತೆ. ದಾನಂ ಭೋಗೋ ನಾಶಃ ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ. ಸಂಪತ್ತಿಗೆ 3 ಗತಿ ಬರುತ್ತದೆ. ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ. ಯೋ ನದದಾತಿ, ಯಾವನು ಸಂಪತ್ತನ್ನು ಗಳಿಸಿ ದಾನನೂ ಮಾಡೋದಿಲ್ವ, ತಾನೂ ಅನುಭವಿಸೋದಿಲ್ಲ, ಅವನಿಗೆ 3ನೇ ಗತಿಯೇ ಆಗ್ತದೆ. 3ನೇ ಗತಿಯಿಂದ ಅವನ ಹಣ ಪೂರ್ತಿ ನಾಶವಾಗುತ್ತೆ. ಎಂದೋ ಒಂದು ದಿವಸ ಕಳ್ಳರಿಂದ ಕದಿಯಲ್ಪಟ್ಟಿತು ಅಂತಾದರೆ ಏನು ಮಾಡಿದಾಗಾಯಿತು. ಹಾಗಾಗಿ ಹೆಚ್ಚು ಸಂಪತ್ತನ್ನು ಗಳಿಸಿದಂತೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಅದರ ರಕ್ಷಣೆಯ ಹೊಣೆ ನಮ್ಮದೇ ಆಗ್ತದೆ ತಾನೆ. ಒಂದಲ್ಲ ಒಂದು ದಿವಸ ಅದು ಯಾರ್ದೋ ಕೈವಶವ ಆಗ್ಬೋದು. ಹಾಗಾಗಿ ನಾವು ಮೊದಲೇ ಅದನ್ನು ಪಾತ್ರವನ್ನು ನೋಡಿ ಯಥೋಚಿತವಾಗಿ ಸರ್ವನ್ನೂ ಕೊಡಬೇಕು ಅಂತಲ್ಲ, ಕೊಡತಕ್ಕದ್ದು ಇದು. ಮತ್ತು ದಾನ ಮಾಡುವಾಗ ನಮಗೆ ಏನೇನು ಇರಬೇಕು ಅದನ್ನು ವಿವರಿಸಿದ್ದಾನೆ. ಅದು ನಮ್ಮ ಶ್ರುತಿಗೆ ಸರಿಯಾಗುಂಟು. ತೈತಿರಿಯ ಶ್ರುತಿಯಲ್ಲಿ ಶ್ರದ್ಧೆಯಿಂದ ಮಾಡತಕ್ಕಂತಹ ದಾನ ಸಂಪೂರ್ಣ ಫಲವನ್ನು ಕೊಡುತ್ತದೆ. ಶ್ರದ್ಧಯಾ ದೇಯಂ ಅಶ್ರದ್ಧಯಾ ದೇಯಂ ಶ್ರಿಯಾ ದೇಯಂ ಹ್ರಿಯಾ ದೇಯಂ ಸಂವಿದಾ ದೇಯಂ. ಶ್ರದ್ಧೆಯಾ ದೇಯಂ, ನಾವು ಏನು ಕೊಡ್ತೀವ ಅಲ್ಪವನ್ನೇ ಕೊಟ್ಟರೂ ಶ್ರದ್ಧೆಯಿಂದ ಕೊಡಬೇಕು. ಅಶ್ರದ್ಧೆಯ ಅದೇಯಂ, ಶ್ರದ್ಧೆ ಇಲ್ಲದೆ ಕೊಡಬಾರದು, ಅದು ಫಲ ಕೊಡುವುದಿಲ್ಲ. ಅಶ್ರದ್ಧೆಯ ಅದೇಯಂ. ಶ್ರಿಯಾದೇಯಂ, ಎಷ್ಟು ಸಾಮರ್ಥ್ಯ ಇದೆಯೋ ಯಥಾಶಕ್ತಿ ಅಂತಲೇ ಶ್ಲೋಕದಲ್ಲಿ ಸೇರಿಸ್ತಾನೆ. ಎಷ್ಟು ಸಾಮರ್ಥ್ಯ ಇದೆ, ನಮ್ಮ ಸಾಮರ್ಥ್ಯವನ್ನು ಮೀರದೆ ನಾವು ಎಷ್ಟು ಸಾಮರ್ಥ್ಯ ಇದೆಯೋ ಅದಷ್ಟನ್ನು ಕೊಡತಕ್ಕಂಥ ಶ್ರಿಯಾದೇಯಂ. ಮತ್ತು ನಾನು ತುಂಬ ಜಾಸ್ತಿ ಕೊಟ್ಟಿದ್ದೀನಿ ರೀ, ಇಷ್ಟು ದಾನ ಮಾಡಿಬಿಟ್ಟಿದ್ದೇನೆ ಇವತ್ತು ಅಂತ ಹೇಳೋದ್ರಿಂದ ಅದರ ಮಹತ್ವ ಕಳೆದುಕೊಂಡ್ಬಿಡುತ್ತದೆ. ಹ್ರಿಯಾದೇಯಂ, ನಮ್ಗೆ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗಬೇಕು. ಅದು ಕೊಡಬೇಕಾದ್ರೆ ನಾನು ತುಂಬ ಕಡಿಮೆ ಕೊಟ್ಟಿದ್ದೇನೆ ಎಂಬ ಒಂದು ಸಂಕೋಚದಿಂದ ಕೊಡಬೇಕು ಅಂತ. ಹ್ರಿಯಾದೇಯಂ, ಹ್ರೀ ಅಂದರೆ ನಾಚಿಕೆ, ಲಜ್ಜೆಯಿಂದ ಕೊಡತಕ್ಕಂಥದ್ದು. ಸಂವಿದಾದೇಯಂ, ತಿಳಿದು ಕೊಡಬೇಕು. ಇಷ್ಟನ್ನು ದಾನ ಮಾಡುವಾಗ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇದಷ್ಟನ್ನು ಇಲ್ಲಿ ದಾನದ ವಿಷಯದಲ್ಲಿ ವಿದುರ ಹೇಳಿದ್ದಾನೆ. ಕೊನೆಯಲ್ಲಿ ದಾನ ಮಾಡದೇ ಇದ್ದರೆ ಏನಾಗ್ತದೆ ಎಂಬುದಾಗಿ ಹೇಳಿದ್ದಾನೆ. ನಮ್ಮ ಈಗ ದಾರಿದ್ರ್ಯ ಉಂಟಲ್ಲ, ದಾರಿದ್ರ್ಯ ಮತ್ತು ಪಾಪ ಅದು ಒಂದು ರೀತಿ ಕೊಂಡೇ ಇದ್ದ ಹಾಗೆ. ಹಿಂದಿನ ಜನ್ಮದಲ್ಲೇ ದಾನ ಮಾಡಲಿಲ್ಲವ, ಹಾಗಾಗಿ ಈ ಜನ್ಮದಲ್ಲಿ ದರಿದ್ರನಾಗಿ ಹುಟ್ಟಿದ. ತುಂಬ ಬಡತನ, ಹಿಂದಿನ ಜನ್ಮದಲ್ಲಿ ದಾನ ಮಾಡಲಿಲ್ಲ. ಈ ಜನ್ಮದಲ್ಲಿ ದರಿದ್ರನಾಗಿ ಮತ್ತೆ ಪಾಪ ಮಾಡ್ತಾನೆ. ಹಣಕ್ಕೋಸ್ಕರ, ಸಂಪತ್ತಿಗೋಸ್ಕರ ಮಾಡಬಾರದ ಕೆಲಸವನ್ನು ಮಾಡಿದರೆ ಅದು ಪಾಪಕ್ಕೆ ಕಾರಣವಾಗ್ತದೆ. ತುಂಬ ಚೆನ್ನಾಗಿ ಹೇಳಿದ. ಅದತ್ತ ದಾನಾಚ್ಚ ಭವೇದ್ ದರಿದ್ರ. ದಾನವನ್ನು ಮಾಡದೇ ಇದ್ದಿದ್ದರಿಂದ ದರಿದ್ರನಾಗ್ತಾನೆ. ಅದತ್ತ ದಾನಾಚ್ಚ ಭವೇದ್ ದರಿದ್ರ ದರಿದ್ರ ಭಾವಾಚ್ಚ ಕರೋತಿ ಪಾಪಂ. ಈ ದಾರಿದ್ರ್ಯ ಉಂಟಾಗಿದ್ದರಿಂದಲೇ ಪಾಪವನ್ನು ಮಾಡ್ತಾನೆ ಹೆಚ್ಚು. ಅದನ್ನು ನನ್ನ ದಾರಿದ್ರ್ಯ ಬಂದುಬಿಟ್ಟಿತ್ತಲ್ಲ, ಸಂಪತ್ತು ಗಳಿಸಬೇಕು ಅಂತ. ಪಾಪ ಪ್ರಭಾವ ನರಕಂ ಪ್ರಯಾತಿ. ಆ ಪಾಪದ ಪರಿಪಕ್ವತೆ ಏನ ಮಾಡ್ತದೆ ಅಂದರೆ ನರಕಕ್ಕೆ ಕಳಿಸ್ತದೆ ಅವನ್ನ. ಪಾಪ ಪ್ರಭಾವ ನರಕಂ ಪ್ರಯಾತಿ. ಅವನ ಸ್ಥಿತಿ ಪುನರ್ದರಿದ್ರ ಪುನರೇವ ಪಾಪ. ಮತ್ತೆ ದರಿದ್ರನಾಗಿ ಹುಟ್ಟುತ್ತಾನೆ, ಮತ್ತೆ ಪಾಪ ಮಾಡ್ತಾನೆ, ಮತ್ತೆ ನರಕಕ್ಕೆ ಹೋಗ್ತಾನೆ. ಇದೇ. ಹಾಗಾಗಿ ದಾನಕ್ಕೆ ತುಂಬ ಮಹತ್ವ ಉಂಟು. ಆಮೇಲೆ ಮನುಷ್ಯನಿಗೆ
ಶ್ರೇಯಸ್ಸು ಉಂಟು ಮಾಡತಕ್ಕಂತಹ ಗುಣಗಳು ಯಾವುದು ಎಂಬುದಾಗಿ ಪಟ್ಟಿ ಮಾಡಿದ್ದಾನೆ. ಅಷ್ಟೌ ಗುಣಾ ಪುರುಷಂ ದೀಪಯಂತಿ ಪ್ರಜ್ಞಾ ಚ ಕೌಲ್ಯಂಚ ದಮಃ ಶ್ರುತಂಚ ಪರಾಕ್ರಮಶ್ಚ ಅಬಹುಭಾಷಿತಾ ಚ ದಾನಂ ಯಥಾಶಕ್ತಿ ಕೃತಜ್ಞತಾ ಚ. ಈ 8 ಗುಣಗಳು ನಮ್ಮಲ್ಲಿರಬೇಕು. ಪ್ರಜ್ಞೆ ಜ್ಞಾನ, ಕೌಲ್ಯ ಅಂದರೆ ಸತ್ಕುಲ ಪ್ರಸೂತಿ, ಒಳ್ಳೆಯ ಕುಲದಲ್ಲಿ ಜನಿಸೋದು ಮತ್ತು ಆ ಕುಲಧರ್ಮಕ್ಕೆ ಚ್ಯುತಿಯನ್ನು ತರದಿರೋದು, ಚ್ಯುತಿ ಬಾರದಂತೆ ನಡೆಯೋದು ಅದು. ಮತ್ತು ದಮಃ ಅಂದರೆ ಇಂದ್ರಿಯ ನಿಗ್ರಹ. ಶ್ರುತಂಚ ಚೆನ್ನಾಗಿ ಅಧ್ಯಯನ ಮಾಡಬೇಕು, ವೇದಾಧ್ಯಯನ ಮಾಡಬೇಕು. ಪರಾಕ್ರಮ ಆಪತ್ತು ಒದಗಿ ಬಂದಾಗ ಧೃತಿಗೆಡದೆ ಅದನ್ನು ಎದುರಿಸಬೇಕು. ಅಬಹುಭಾಷಿತ ತುಂಬ ಇಂಪಾರ್ಟೆಂಟು. ಅಬಹುಭಾಷಿತ ಮಿತವಾಗಿ ಮಾತಾಡಬೇಕು, ಹೆಚ್ಚು ಮಾತಾಡಬಾರ್ದು. ಯುಧಿಷ್ಠಿರ ಹೆಚ್ಚು ಮಾತಾಡ್ತಿರಲಿಲ್ಲ, ದುರ್ಯೋಧನ ತುಂಬ ಮಾತಾಡ್ತಿದ್ದ. ತುಂಬ 2 ಪಕ್ಷವನ್ನು ಇಲ್ಲಿ ಇಟ್ಕೊಂಡು ಅವನು ಹೆಚ್ಚಾಗಿ ಹೇಳ್ತಾನೆ. ಒಂದು ದುಷ್ಟ ಪಕ್ಷ, ಒಂದು ಶಿಷ್ಟ ಪಕ್ಷ. ಶಿಷ್ಟರು ಪಾಂಡವರು, ದುಷ್ಟರು ಕೌರವರು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ವಿದುರ ಅಷ್ಟು ಉಪದೇಶಗಳನ್ನು ಮಾಡ್ತಾನೆ. ಅದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಅದು ನಮಗೆಲ್ಲರಿಗೂ ಅನ್ವಯವಾಗ್ತದೆ, ಅದು ಎಲ್ಲರೂ ತಗೊಳ್ಬೇಕು. ಮತ್ತು ದಾನ ಮತ್ತು ಕೃತಜ್ಞತೆ. ಉಪಕಾರ ಮಾಡಿದವನಿಗೆ ಪ್ರತ್ಯುಪಕಾರ ಮಾಡತಕ್ಕಂಥದ್ದು. ಕೃತೇಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ರಾಮಾಯಣದಲ್ಲಿ ಆಂಜನೇಯ ಲಂಕೆಗೆ ಹೊರಟಾಗ ಮಹೇಂದ್ರ ಪರ್ವತದಿಂದ ಸಮುದ್ರ ಉಲ್ಲಂಘನೆ ಮಾಡಬೇಕಾದ್ರೆ ಮಧ್ಯೆ ಮೈನಾಕ ಪರ್ವತ ಎದ್ದು ಬರ್ತಾನೆ. ಮೈನಾಕ ಪರ್ವತವನ್ನು ಕೈಯಲ್ಲಿ ತಳ್ಳಿಬಿಡ್ತಾನೆ ಆಂಜನೇಯ. ಆವಾಗ ಆ ಮೈನಾಕ ಹೇಳ್ತಾನೆ, ಇಲ್ಲಪ್ಪ, ಹಿಂದೆ ಎಲ್ಲ ಪರ್ವತಗಳಿಗೂ ರೆಕ್ಕೆ ಇತ್ತಂತೆ. ಆವಾಗ ಅಲ್ಲಿ ಇಲ್ಲಿ ಓಡಾಡ್ತಿದ್ವಂತೆ ಪರ್ವತಗಳು. ಇಂದ್ರ ಒಂದು ಬಾರಿ ಸಿಟ್ಟು ಬಂದು ಎಲ್ಲ ಪರ್ವತಗಳ ರೆಕ್ಕೆಯನ್ನು ಕಡಿದುಬಿಟ್ಟ. ಆವಾಗ ನಿನ್ನೆ ತಂದೆಯಾದಂತಹ ವಾಯುದೇವ ನನ್ನನ್ನು ತಂದು ಇಲ್ಲಿ ಸಮುದ್ರದಲ್ಲಿ ಅಡಗಿಸಿಟ್ಟಿದ್ದ, ತುಂಬ ಉಪಕಾರ ಮಾಡಿದ್ದಾನೆ. ಆಗ ನಾನಿನ್ನೂ ಇದ್ದೇನೆ. ಅದು ಅವನ ಮಗನಿಗಾದರೂ ಪ್ರತ್ಯುಪಕಾರ ಮಾಡೋಣ ಅಂತಾನೆ. ಕೃತೇಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ಇದು ನಮ್ಮ ಧರ್ಮ, ಸನಾತನ ಧರ್ಮದ ತಿರುಳು. ಕೃತೇಚ ಪ್ರತಿಕರ್ತವ್ಯಂ, ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕು. ಹಾಗೆ ಆ ಕೃತಜ್ಞತೆ ಅದು ಯಾವತ್ತೂ ಇರಬೇಕು. ಆಮೇಲೆ ಧರ್ಮದ ಬಾಗಿಲುಗಳು 8 ಬಾಗಿಲುಗಳಿದೆ. ಅದರಿಂದ ನಮಗೆ ಶ್ರೇಯಸ್ಸು ಉಂಟಾಗ್ತದೆ. 8 ಬಾಗಿಲು ಯಾವುದು? ಯಜ್ಞ ಮಾಡುವುದು. ಅಧ್ಯಯನ, ಯಜ್ಞ ಮಾಡುವುದು ಅಂದರೆ ಅಗ್ನಿಯಲ್ಲಿ ಹೋಮಿಸುವುದು ಅಂತ ಅರ್ಥವಿಲ್ಲ. ಯಜ, ದೇವಪೂಜಾ, ಸಂಗತಿಕರಣ, ದಾನ. ಇದು 3 ಅರ್ಥ ಇದೆ ಅದಕ್ಕೆ. ಯಜ ಎಂಬ ಧಾತುವಿನಿಂದ ಇಜ್ಜ ಅಂತ ಉಂಟಾಗಿದೆ. ಅದಕ್ಕೆ 3 ಅರ್ಥ ಇದೆ. ದೇವಪೂಜಾ, ದೇವರಿಗೆ ನಮ್ರರಾಗಿರಬೇಕು. ಸಂಗತಿಕರಣ ದೇವತೆಗಳೊಂದಿಗೆ ಸಂಬಂಧವನ್ನು ಹೊಂದುವುದು. ಸಂಗತಿಕರಣ, ದಾನ. ಈ 3 ಅರ್ಥದಲ್ಲೂ ಯಜತೆ ಅಂತ ಪ್ರಯೋಗವಾಗ್ತದೆ. ಇದು ಇರಬೇಕು. ಇಜ್ಜ, ಅಧ್ಯಯನಂ, ಇದು 1ನೇ ಧರ್ಮ. 2ನೇ ಧರ್ಮ ಅಧ್ಯಯನಂ. ಆಮೇಲೆ ದಾನ 3. ತಪಃ, ಅನುಷ್ಠಾನ. ಸತ್ಯಂ, ಯಾವ ಸತ್ಯ ಹೇಳುವುದು. ಸಹನೆ ಮತ್ತು ದಯೆ. ಅಲೋಭ, ನಿರ್ಲೋಭತೆ, ಆಸೆ ಪಡೆದಿರುವುದು, ಆಸೆ ಬರುತ್ತಾನೆ ಇರಬಾರದು. ಈ 8 ಧರ್ಮದ 8 ಬಾಗಿಲುಗಳು. ಈ 8 ಅಂಶಗಳನ್ನು ನಾವು ಅಳವಡಿಸ್ಕೊಂಡ್ಬಿಟ್ರೆ ನಮಗೆ ಶ್ರೇಯಸ್ಸು ಶಾಶ್ವತವಾಗಿ ಸಿಗುತ್ತದೆ ಅಂತ ಉಪದೇಶ ಮಾಡಿದ್ದಾನೆ. ಇನ್ನು ಅನೇಕ ಪ್ರಸಂಗಗಳಲ್ಲಿ ನಮ್ಮ ಪರೀಕ್ಷೆ ಹೇಗಾಗ್ತದೆ ಅದನ್ನು ತಿಳಿಸ್ತಾನೆ. ಭರ್ತೃಹರಿ ನೀತಿ ಶತಕದಲ್ಲಿ ಬರೀತಾನೆ, ಯಥಾ ಚತುರ್ಭ್ಯ. ಮುಂದೆ ನಾನು ವಿದುರನ ಶ್ಲೋಕವನ್ನು ಹೇಳ್ತೀನಿ. ಯಥಾ ಚತುರ್ಭ್ಯ ಕನಕಂ ಪರೀಕ್ಷ್ಯತೆ. ಕನಕ ಅಂದರೆ ಬಂಗಾರ. 4 ವಿಧವಾಗಿ ಇದು ಪರೀಕ್ಷೆಗೆ ಒಳಪಡುತ್ತದೆ ಬಂಗಾರ. ಯಾವ್ಯಾವುದು? ನಿಘರ್ಷಣ,
ಛೇದನ ತಾಪತಾಡನ. ನಿಘರ್ಷಣ ಅದನ್ನು ತಿಕ್ತಾರೆ, ಹೊರಗಲ್ಲಿಗೆ ಹಚ್ಚಿ ತಿಕ್ತಾರೆ, ಬಂಗಾರ ಹೌದಾ ಅಲ್ವಾ ಅಂತ. ಒರಿಜಿನಲ್ ಬಂಗಾರ ಹೌದಾ ಅಲ್ವಾ, ಒರಿಜಿನಲ್ ಗೋಲ್ಡ್ ಅದು ನೋಡಲಿಕ್ಕೆ ತಿಕ್ತಾರೆ, ಹೊರಗಲ್ಲಿಗೆ ಹಚ್ತಾರೆ. ಆಮೇಲೆ ಅದನ್ನ ಕಟ್ ಮಾಡ್ತಾರೆ, ತುಂಡು ಮಾಡ್ತಾರೆ. ಆಮೇಲೆ ಬೆಂಕಿಯಲ್ಲಿ ಕಾಯಿಸ್ತಾರೆ ಅದನ್ನು ಅಗ್ನಿ ಜ್ವಾಲೆಯಲ್ಲಿ. ಆಮೇಲೆ ಅದನ್ನು ಬೇಕಾದ ಆಕಾರಕ್ಕೆ ಕುಟ್ಟುತ್ತಾರೆ ತಾನೆ. ಇದು 4 ರೀತಿಯಲ್ಲಿ ಬಂಗಾರ ಪರೀಕ್ಷೆಗೆ ಒಳಪಡುತ್ತದೆ. ತಾನು ಶುದ್ಧವಾಗಿದ್ದೇನೆ ಎಂಬುದಾಗಿ ತೋರಿಸಬೇಕಾದ್ರೆ ಈ 4 ಪರೀಕ್ಷೆಗೆ ಒಳಪಡಬೇಕಾಗ್ತದೆ ಬಂಗಾರ. ಹೇಗೋ ಹಾಗೆ ಮನುಷ್ಯನೂ ಕೂಡ ತನ್ನ ಮನುಷ್ಯತ್ವವನ್ನು ತೋರಿಸ್ಲಿಕ್ಕೋಸ್ಕರ 4 ಪರೀಕ್ಷೆಗೆ ಒಳಗಾಗಬೇಕಾಗ್ತದೆ. ಯಾವ್ಯಾವುದು? ಶ್ರುತೇನ ಶೀಲೇನ ಕುಲೇನ ಕರ್ಮಣ. ಶ್ರುತ ಜ್ಞಾನಿಯಾಗಿರಬೇಕು. ಜ್ಞಾನಿಯಾಗಿದ್ದರೆ ಸಾಲದು, ಶೀಲವಂತನಾಗಿರಬೇಕು. ಅವನ ಸ್ವಭಾವ ತುಂಬ ಚೆನ್ನಾಗಿರಬೇಕು. ಯಾವುದು ವಿಹಿತವೋ ಅದನ್ನು ಮಾತ್ರ ಮಾಡಬೇಕು ಅವನು. ಶ್ರುತೇನ ಶೀಲೇನ ಕುಲೇನ ಸತ್ಕುಲ ಪ್ರಸೂತನೂ ಆಗಿರಬೇಕು. ಸತ್ಕುಲ ಪ್ರಸೂತ ಅಂದರೆ ಕುಲೀನ ಹೇಳ್ತೇವೆ. ಸತ್ಕುಲದ ಪ್ರಸೂತ ಆದಾಗ ಆ ಕುಲದ ಧರ್ಮಕ್ಕೆ ಚ್ಯುತಿಬಾರದ, ಇದು ಮೊದಲೇ ಹೇಳಿದ್ದೇನೆ, ಅದನ್ನು ಇಲ್ಲಿ ತಗೊಳ್ಬೇಕು. ಆ ಕುಲಧರ್ಮಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ಯಾಕೆ ಹಿಂದೆ ಪೂರ್ವಜರು ಅಲ್ಲಿ ಇದು ಸತ್ಕುಲ ಎಂಬುದಕ್ಕೆ ಆ ಪೂರ್ವಜರ ನಡೆದ ರೀತಿ ಕಾರಣವೋ ಹಾಗೆ ಇವನು ಕೂಡ ನಡೀತಕ್ಕದ್ದು. ಇದು 3ನೇದು. ಆಮೇಲೆ ಕರ್ಮ, ಅವನು ಮಾಡುವ ಕೆಲಸ. ಇದಷ್ಟು ಈ 4ರಿಂದ ಮನುಷ್ಯನ ಪರೀಕ್ಷೆ ಆಗ್ತದೆ. ಇವನು ಯಾವ ರೀತಿ ಮನುಷ್ಯ ಎಂಬುದು ತೀರ್ಮಾನವಾಗ್ತದೆ. ಹಾಗಾಗಿ ಸನ್ನಡತೆ ನಮಗೆ ಯಾವತ್ತೂ ಇರಬೇಕು. ಅದನ್ನು ವಿದುರ ಈ ರೀತಿಯ ಶಬ್ದಗಳಲ್ಲಿ ಹೇಳ್ತಾನೆ. ಅರ್ಥ ಸಮಾನವಾಗಿದೆ. ತೃಣೋಲ್ಕಯ ಜ್ಞಾಯತೆ ಜಾತರೂಪಂ. ತೃಣ ಅಂದರೆ ಹುಲ್ಲು. ಒಣ ಹುಲ್ಲಿಗೆ ಬೆಂಕಿ ಹಾಕಿದರೆ ದೊಡ್ಡ ಜ್ವಾಲೆ ಬರ್ತದೆ, ಪ್ರಖರವಾಗಿರ್ತದೆ ಬೆಂಕಿ. ಅದರಲ್ಲಿ ಜಾತರೂಪಂ ಅಂದರೆ ಕಾಂಚನ, ಬಂಗಾರ ತನ್ನ ಶರೀರವನ್ನು ಅಲ್ಲೇ ಒಡ್ಡುತ್ತದೆ, ಅದು ಪರೀಕ್ಷೆಗೆ ಒಳಪಡುತ್ತದೆ ಬಂಗಾರ. ವೃತ್ತೇನ ಭದ್ರೋ ವ್ಯವಹಾರೇಣ ಸಾಧು. ಸತ್ಪುರುಷನಾದವನು ತನ್ನ ಸ್ವಭಾವದಿಂದ ಮತ್ತು ನಡವಳಿಕೆಯಿಂದ ಪರೀಕ್ಷೆಗೆ ಒಳಪಡ್ತಾನೆ. ತನ್ನ ಸತ್ಪುರುಷತ್ವವನ್ನು ತೋರಿಸಬೇಕು. ಶೂರೋ ಭಯೇಶು. ಭಯದ ಪರಿಸ್ಥಿತಿ ಉಂಟಾದಾಗ ಒಬ್ಬ ಶೂರ ಇದ್ದಾನೆ, ಅವನ ಶೂರತ್ವ ಯಾವಾಗ ಸಿದ್ಧವಾಗ್ತದೆ? ಭಯದ ಪರಿಸ್ಥಿತಿ ನಿರ್ಮಾಣವಾದಾಗ ಅವನ ಶೂರತ್ವವನ್ನು ತೋರಿಸಬೇಕು. ಆವಾಗ ನಿಜವಾದ ಶೂರ ಅವ. ಆವಾಗ ಮನೆ ಹೋಗಿ ಕೂತ್ಕೊಳ್ಳೋದಲ್ಲ ಅವ. ಅದು ನಿಜವಾದ ಶೌರ್ಯ ಪ್ರದರ್ಶನ ಆವಾಗ ಆಗ್ತದೆ. ಅರ್ಥಕೃಚ್ಛ್ರೇಷು ಧೀರ. ಬರಗಾಲ ಬಂದಿದೆ, ಕ್ಷಾಮ, ಮೊನ್ನೆ ಕೇರಳದಲ್ಲಿ ಆಯ್ತಲ್ಲ ಅತಿವೃಷ್ಟಿ. ಅಂತಹ ಸಮಯದಲ್ಲಿ ಧೃತಿಗೆಡದೆ ಅದನ್ನು ನಿಭಾಯಿಸ್ತಾನೋ ಯಾರೋ ಅವನು ಧೀರ. ಇಂತಹ ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ಯಾವನು ನಿಭಾಯಿಸ್ತಾನೋ ಅವನು ಧೀರ. ಅವನ ಧೀರತ್ವ ಆವಾಗ ಪರೀಕ್ಷೆಗೆ ಒಳಪಡುತ್ತದೆ. ಕೃಚ್ಛೇಷು ಆಪತ್ಸು ಸುಹೃದ ಅರಯಶ್ಚ. ಮಿತ್ರರ ಪರೀಕ್ಷೆ ಯಾವಾಗ? ನಿಜವಾದ ಮಿತ್ರ ಎಂಬುದು ನಮಗೆ ತುಂಬ ಕಷ್ಟ ಬಂದಾಗ ಅವನು ಪರೀಕ್ಷೆ ಆಗ್ತದೆ. ತುಂಬ ಕಷ್ಟದಲ್ಲಿ ಇದ್ದೇನೆ ನಾನು ಅಂತಾದರೆ ನನ್ನ ಮಿತ್ರ ಅಂತ ಅನ್ನಿಸ್ಕೊಂಡವನು ನನಗೆ ಸಹಾಯ ಮಾಡಬೇಕು ತಾನೆ. ಆವಾಗ ಅವನ ನಿಜವಾದ ಮಿತ್ರತ್ವ ಪರೀಕ್ಷೆಗೆ ಒಳಪಡುತ್ತೆ. ಅವನು ಸಹಾಯ ಮಾಡಲಿಲ್ಲ ಅಂದರೆ ಮಿತ್ರ ಅಲ್ಲ ಅಂತ ಅರ್ಥ. ಮಿತ್ರನಾಗಿದ್ದರೆ ಮಾಡಲೇಬೇಕು ಸಹಾಯ. ಮತ್ತು ಶತ್ರುವಿನ ಪರೀಕ್ಷೆಯು ಆವಾಗಲೇ ಆಗ್ತದೆ. ವಿಷಮ ಪರಿಸ್ಥಿತಿಯಲ್ಲಿ ನಮಗೆ ಕಷ್ಟ ಬಂದಾಗ ಶತ್ರು ಏನಾದರೂ ಕನಿಕರದಿಂದ ನಮಗೆ ಸಹಾಯ ಮಾಡಿದನೋ ಅವನು ಶತ್ರು ಅಲ್ಲ, ನಿಜವಾದ ಶತ್ರು ಅಲ್ಲ ಅವನು. ಅವ ಮಾಡಿಲ್ಲ ಅಂದರೆ ಶತ್ರುತ್ವ ಸ್ಥಿರವಾಯಿತು. ಹೌದು, ಅವನು ನಾವು ತಿಳ್ಕೊಂಡಿದ್ದು ಸರಿಯಾಗಿ ಅವನು ಶತ್ರುವೇ ಹೌದು ಅಂತ ನಿರ್ಣಯ ಮಾಡತಕ್ಕದ್ದು ಅಂತ. ಹೀಗೆ ಈ ರೀತಿಯಿಂದ ಮನುಷ್ಯ ಪರೀಕ್ಷೆಗೆ ಒಳಪಡ್ತಾನೆ. ಆಗ ಯಾವತ್ತೂ ಕೂಡ ನಮಗೆ ಮಂಗಲಕರವಾದ ನಡತೆ ನಮ್ಮಲ್ಲಿರಬೇಕು ಎಂಬುದು ಇದರ ತಾತ್ಪರ್ಯ. ಇನ್ನು ಕೆಲವು ಸಣ್ಣ ಸಣ್ಣ ಅಂಶಗಳನ್ನು ಎಷ್ಟು ತುಂಬ ಚೆನ್ನಾಗಿ ಹೇಳ್ತಾನೆ. ಅಂದರೆ ಬೇರೆ ಸಂದರ್ಭವನ್ನು ಇಟ್ಕೊಂಡು ಹೇಳ್ತಾನೆ, ಆದರೂ ನಾವು ಅದನ್ನು ಅಷ್ಟನ್ನೇ ನಾವು ಗ್ರಹಿಸಿದಾಗ ನೋಡಿ, ಮರದಿಂದ ಅಂದರೆ ಎಷ್ಟು ಸೂಕ್ಷ್ಮ ಚಿಂತನೆ ಅವನು ಮಾಡಿದ್ದಾನೆ ಅಂದರೆ, ನಾವು ಹಣ್ಣು ಕೊಯ್ತೇವೆ, ಹಣ್ಣು ಕೀಳ್ತೇವೆ ಮರದಿಂದ. ತುಂಬ ಚೆನ್ನಾಗಿ ಹಣ್ಣು ಆದಮೇಲೆ ಅದನ್ನು ಕೀಳಬೇಕು. ಈಗೆಲ್ಲ ನಮಗೆ ತುಂಬ ಕಾಯಿನೇ ಕಿತ್ತು ಹಣ್ಣು ಮಾಡ್ತಾರೆ, ಅದು ಸರಿಯಾದ ಕ್ರಮವಲ್ಲ ಅಂತ.
ಯಾವುದು ಪೂರ್ತಿ ಪಕ್ವವಾಗ್ತದೆಯೋ ಆವಾಗ ಅದನ್ನು ಕೀಳಬೇಕು ಹಣ್ಣನ್ನು. ವನಸ್ಪತೇರಪಕ್ವಾನಿ ಫಲಾನಿ ಪ್ರಜಿನೋತಿ ಯಃ ಸ ನಾಪ್ನೋತಿ ರಸಂತೇಭ್ಯ ಬೀಜಂ ಜಾಸ್ತಿ ವಿನಶ್ಯತಿ. ಅಪಕ್ವವಾದ ಹಣ್ಣನ್ನು ಕಾಯಿರುವಾಗಲೇ, ಅಪಕ್ವಾವಸ್ಥೆಯಲ್ಲಿರುವಾಗಲೇ ಅದನ್ನು ಕೊಯ್ದರೆ ಅದು ನಿಜವಾದ ರಸ ನಮಗೆ ಸಿಗೋದಿಲ್ಲ. ಮತ್ತು ಆ ಬೀಜ ಪೂರ್ಣ ಪ್ರಮಾಣದಲ್ಲಿ ಬಲಿತಿರೋದಿಲ್ಲ. ಆ ಬೀಜ ಇನ್ನೊಂದು ಮರಕ್ಕೆ, ಇನ್ನೊಂದು ಸಸಿ ಆಗೋದಿಲ್ಲ. ಅದು ಅಪಕ್ವವಾಗಿದೆ. ಪಕ್ವವಾದ ಫಲವನ್ನು ನಾವು ತೆಗೆದರೆ ನಿಜವಾದ ರಸವೂ ನಮಗೆ ಸಿಗುತ್ತದೆ. ಅದರಿಂದ ಇನ್ನೊಂದು ಸಸಿ ಆಗ್ತದೆ ಮತ್ತು ಮರವಾಗ್ತದೆ, ಅದರಲ್ಲಿ ಹಣ್ಣು ಬಿಡ್ತದೆ. ಈ ರೀತಿ ನಿಯಮಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಪರಿಸರ ಪ್ರಜ್ಞೆಯು ಅವನಿಗೆ ತುಂಬ ಚೆನ್ನಾಗಿಯೇ ಉಂಟು. ಎಷ್ಟು ಪಕ್ವಂ ಉಪಾದತ್ತೆ ಕಾಲೇ ಪರಿಣತಂ ಫಲಂ ಫಲಾದ್ರಸಂಚ ಲಭತೆ ಬೀಜಾಚ್ಚೈವ ಫಲಂ ಪುನಃ. ನಿಜವಾಗಿ ಜ್ಞಾನಿಯಾದವನು, ಕಾಳಜಿ ಉಳ್ಳವನು, ಪ್ರಕೃತಿಯಲ್ಲಿ ಕಾಳಜಿ ಉಳ್ಳವನು, ಪೂರ್ತಿ ಪಕ್ವವಾದ ಮೇಲೆ ಅದನ್ನು ತಗೊಳ್ತಾನೆ. ಆ ಬೀಜವನ್ನು ಭೂಮಿಯಲ್ಲಿ ವಪನ ಮಾಡ್ತಾನೆ, ಅದರಿಂದ ಸಸಿ ಮಾಡ್ತಾನೆ ಮತ್ತು ಹಣ್ಣನ್ನು ಬೆಳೀತಾನೆ. ಇದು ಪ್ರಕೃತಿಯಲ್ಲಿ ಕಾಳಜಿ ಉಳ್ಳವನೇ. ಕಾಳಜಿ ಹೀಗಿರಬೇಕು ಅಂತ. ಇನ್ನು ಟ್ಯಾಕ್ಸನ್ನು ಹೇಗೆ ತಗೊಳ್ಬೇಕು? ಕರವನ್ನು ರಾಜನಾದವನು ಧೃತರಾಷ್ಟ್ರನಿಗೆ ರಾಜನೀತಿಯನ್ನು ಉಪದೇಶ ಮಾಡ್ತಾ ಇದ್ದಾನೆ ತಾನೆ. ಕರವನ್ನು ಹೇಗೆ ತಗೊಳ್ಬೇಕು? ಯಥಾ ಮಧು ಸಮಾದತ್ತೆ ರಕ್ಷನ್ ಪುಷ್ಪಾಣಿ ಷಟ್ಪದ. ದುಂಬಿಗಳು ಹೂವಿನಲ್ಲಿ ಇರುವಂತಹ ಮಕರಂದವನ್ನು ಗ್ರಹಿಸ್ತವೆ. ಜೇನುನೊಣ ಅದು ಆ ಪುಷ್ಪದಲ್ಲಿರೋ ಮಕರಂದವನ್ನು ಗ್ರಹಿಸಿ ಜೇನುತುಪ್ಪವನ್ನು ನಮಗೆ ಕೊಡುತ್ತದೆ. ಹೀಗೆ. ಆದರೆ ಆ ಪುಷ್ಪಕ್ಕೇನಾದರೂ ಹಾನಿ ಉಂಟಾಗ್ತದೆಯೇ? ಖಂಡಿತ ಆಗೋದಿಲ್ಲ. ದುಂಬಿ ಬಂದು ಆ ಪುಷ್ಪದ ಮೇಲೆ ಕುಳಿತು ಮಕರಂದವನ್ನು ಹೇರಿದರೂ ಕೂಡ ಪುಷ್ಪಕ್ಕೆ ಯಾವ ಘಾತಿಯೂ ಉಂಟಾಗುವುದಿಲ್ಲ. ಆ ರೀತಿಯಲ್ಲಿ ಟ್ಯಾಕ್ಸನ್ನು ಪಡೆಯಬೇಕು. ನಿನ್ನೆ ನಾವು ಒಂದು ವಿಚಾರವನ್ನು ಮಾಡಿದ್ದು, ಧೃತರಾಷ್ಟ್ರನಿಗೆ ಕಣಿಕಾಚಾರ್ಯ ಯಾವ ರೀತಿ ಉಪದೇಶ ಮಾಡಿದ್ದ, ಅದಕ್ಕೆ ವಿರುದ್ಧ ವಿದುರ. ಕಣಿಕಾಚಾರ್ಯ ಏನು ಹೇಳಿದ್ದ? ಪ್ರಜೆಗಳಿಗೆ ಸಹಾಯ ಮಾಡುವ ಹಾಗಿರಬೇಕು. ಅವರ ದೃಷ್ಟಿಯಲ್ಲಿ ತುಂಬ ಒಳ್ಳೆಯ ರಾಜ, ತುಂಬ ಸಹಾಯ ಮಾಡ್ತೇನೆ ಅಂತ ಕಾಣಿಸಬೇಕು. ರಾಜನಿಂದ ಸಹಾಯವನ್ನು ಪಡೆದು ಯಾವಾಗ ಅವನು ಸಿಗುತ್ತಾನೋ, ಸಂಪತ್ತನ್ನು ಗಳಿಸ್ತಾನೋ, ಅವನನ್ನು ಪೂರ್ತಿ ಪಕ್ವಂ ಪ್ರಶಾತಯೇತ್ ಅಂತ ಹೇಳಿದ್ದಾರೆ. ಈಗ ಮರದಿಂದ ಏನು ಬಗ್ತದೇ ಇಲ್ಲ, ಬಗ್ಗಿದ್ಗಳೇ ಕಡಿದು ಬಿಡಬೇಕು. ಅದನ್ನು ಹೇಗೆ ಹಣ ಒಂದು ಉತ್ಪತ್ತಿ ಆಗ ಆಗ ತಗೊಳ್ಬಿಡ್ಬೇಕು, ಒಂದು ಪೂರ್ತಿ ಹಿಂಡು ಬಿಡಬೇಕು ಅಂತ. ಅದು ಕಣಿಕ ಧೃತರಾಷ್ಟ್ರನಿಗೆ ಮೊದಲು ಧೃತರಾಷ್ಟ್ರ ಕೇಳಿದ್ದ, ಪಾಂಡವರು ತುಂಬ ಬೆಳೀತಾ ಇದ್ದಾರೆ, ಏನು ಔಷಧ ಅಂತ ಕೇಳಿದ್ದ. ಆವಾಗ ಉಪದೇಶ ಮಾಡಿದ್ದಾನೆ. ನೋಡಿ ವಿದುರ ಹೇಗೆ ಹೇಳ್ತಾನಂತ, ಪ್ರಜೆಗಳಿಗೆ ಯಾವ ತೊಂದರೆಯೂ ಆಗಬಾರ್ದು. ಟ್ಯಾಕ್ಸನ್ನು 10%, 5%, 10% ಹೀಗೆ ಸ್ವಲ್ಪ ಮಟ್ಟಿನಲ್ಲಿ ಅವರಿಗೆ ತೊಂದರೆಯಾಗದ ರೀತಿಯಲ್ಲಿ, ಹೇಗೆ ಮಕರಂದವನ್ನು ಗ್ರಹಿಸಿ ಪುಷ್ಪಕ್ಕೆ ತೊಂದರೆಯಾಗದ ರೀತಿಯಲ್ಲಿ ಅದು ಮಕರಂದವನ್ನು ಗ್ರಹಿಸ್ತದೆಯೋ ದುಂಬಿ, ಹಾಗೆ ರಾಜನಾದವನು ಕರವನ್ನು ಗ್ರಹಿಸ್ತಕ್ಕದ್ದು ಅಂತ ಉಪದೇಶ ಮಾಡ್ತಾನೆ. ಪುಷ್ಪಂ ವಿಚಿನ್ವೀತ ಮೂಲಚ್ಛೇದನ್ ನಕಾರಯೇತ್. ಮೂಲವನ್ನು ಕಡಿಯದೆ ಪುಷ್ಪಂ ಹೂವನ್ನು ಹೇಗೆ ಮಾಲಾಕಾರ ಮಾಲೆ ಮಾಡುವನು, ಮಾಲೆ ಮಾಡಿ ತನ್ನ ಜೀವನ ಮಾಡ್ತಾನೆ. ಒಬ್ಬ ಹೂ ಮಾಲೆಯನ್ನು ಮಾರಿ ಜೀವನ ಮಾಡ್ತಾನೆ. ಅವನು ಹೇಗೆ ಏನು ಮಾಡ್ತಾನೆ? ಹೂವನ್ನು ಮಾತ್ರ ತೆಗಿತಾನೆ. ಪುಷ್ಪನ್ ಒಂದೊಂದು ಹೂವನ್ನು ತೆಗೆದು ಮಾಲೆಯನ್ನು ಗ್ರಸನೆ ಮಾಡಿ ಅದನ್ನು ಮಾರಾಟ ಮಾಡ್ತಾನೆ, ಜೀವನ ನಡೆಸ್ತಾನೆ. ಆ ಗಿಡವನ್ನೇ ಕಡಿತಾನೆ, ಬಳ್ಳಿಯನ್ನೇ ನಾಶ ಮಾಡೋದಿಲ್ಲ ತಾನೆ. ಹಾಗೆ ರಾಜನಾದವನು ಪ್ರಜೆಗಳನ್ನು ರಕ್ಷಿಸುವುದರ ಮೂಲಕ ಕಿಂಚಿತ್ತನ್ನು ಅವರಿಂದ ತಗೊಳ್ಬೇಕು ಅಂತ ಟ್ಯಾಕ್ಸಿನ ವಿಚಾರದಲ್ಲಿ ಹೇಳ್ತಾನೆ. ಆಮೇಲೆ ಕ್ರಿಯಾಶೀಲತೆ, ಯಾವತ್ತೂ ಲವಲವಿಕೆ ಇರಬೇಕು ಮನುಷ್ಯನಲ್ಲಿ. ಎಲ್ಲ ಕೆಲಸದಲ್ಲೂ ಲವಲವಿಕೆ ಇರಬೇಕು ನಮಗೆ. ಅನಿರ್ವೇದ ಶ್ರೇಯೋ ಮೂಲಂ ಲಾಭಸ್ಯ ಚ ಶುಭಸ್ಯ ಚ ಮಹಾನ್ ಭವತ್ಯನಿರ್ವಿಣ್ಣ ಸುಖಂ ಜಾನಂತ್ಯಮಶ್ನುತೆ. ಕ್ರಿಯಾಶೀಲತೆ ಯಾವನಿಗಿದೆಯೋ, ಅಂದರೆ ಕರ್ತವ್ಯ ಪ್ರಜ್ಞೆ, ಕರ್ತವ್ಯದಲ್ಲಿ ಆಲಸ್ಯವನ್ನು ತೋರದಿರುವಿಕೆ. ಆಲಸ್ಯ
ಒಂದು ಹೊಂದದೇ ಕರ್ತವ್ಯ ಮಾಡಬೇಕು. ಇದು ನನ್ನ ಕರ್ತವ್ಯ ಎಂಬುದನ್ನೇ ಮೊದಲು ಅದನ್ನು ಮಾಡಬೇಕು. ಅದರಲ್ಲಿ ಆಲಸ್ಯವನ್ನು ತೋರಿಸಬಾರದು. ಹಾಗಿದ್ದರೆ ಮನುಷ್ಯನ ಅಮಹಾನಪಿ ಮಹಾನ್ ಭವತಿ, ಅವನು ಮಹಾತ್ಮನಾಗ್ತಾನೆ ಮತ್ತು ಅನಂತ ಸುಖವನ್ನು ಪಡೀತಾನೆ ಅಂತ ಉಂಟು. ಆಂಜನೇಯನ ಒಂದು ದೃಷ್ಟಾಂತ. ಆಂಜನೇಯ ಸೀತಾನ್ವೇಷಣೆಗೆ ಹೋದಾಗ ತುಂಬ ಹುಡುಕ್ತಾನೆ ಲಂಕೆಯಲ್ಲಿ. ಲಂಕೆಗೆ ಪ್ರವೇಶವಾದ ಕೂಡಲೇ ಲಂಕಿಣಿ ಪ್ರತಿರೋಧ ಉಂಟಾಗ್ತದೆ. ಕಿರುಬೆರಳಿನಿಂದ ಅವಳನ್ನು ಸೋಲಿಸಿ ಮುಂದೆ ಹೋಗ್ತಾನೆ. ತುಂಬ ಹುಡುಕಾಡ್ತಾನೆ. ಅವನ ಲಂಕಾಪಟ್ಟಣದಲ್ಲಿ ತುಂಬ ಓಡಾಡ್ತಾನೆ. ಎಷ್ಟು ಅಂದರೆ ಒಂದು ಬಾರಿ ಮಂಡೋದರಿಯನ್ನು ಕಂಡು ಇವಳು ಸೀತೆ ಇರಬಹುದು ಅಂತ ಅಂದುಕೊಂಡ, ಆದರೆ ಭ್ರಾಂತಿ. ಆಮೇಲೆ ಗೊತ್ತಾಯಿತು ಇವಳು ಮಂದೋದರಿ ಅಲ್ಲ ಸೀತೆ ಅಲ್ಲ, ಇವಳು ಮಂದೋದರಿ. ಅವಳ ವೈಭವ ಆಭರಣಾದಿಗಳನ್ನು ಧರಿಸಿದ್ದನ್ನು ನೋಡಿ ಇವಳು ಸೀತೆ ಅಲ್ಲ ಅಂತ ನಿರ್ಣಯ ಮಾಡಿ ತುಂಬ ಓಡಾಡ್ತಾನೆ. ಕೊನೆಗೂ ಅವನಿಗೆ ಆಗೋದಿಲ್ಲ. ಹಾಗಿದ್ರೆ ಏನು ಮಾಡೋದು? ವಾಪಸ್ ಹೋಗೋಣ? ಇಲ್ಲ, ಆಗೋದಿಲ್ಲ. ಕರ್ತವ್ಯ ಏನು? ಶ್ರೀರಾಮಚಂದ್ರನ ಆಜ್ಞೆ ಆಗಿದೆ, ಸುಗ್ರೀವನ ಆಜ್ಞೆ ಆಗಿದೆ, ಸೀತಾನ್ವೇಷಣೆ ಮಾಡಿ ಬರತಕ್ಕಂಥದ್ದು. ಹಾಗಾಗಿ ಅದು ನಮ್ಮ ಕರ್ತವ್ಯ. ಯಾವತ್ ಪರ್ಯಂತ ಕರ್ತವ್ಯ ಮುಗಿಯೋದಿಲ್ವ ತಾವತ್ ಪರ್ಯಂತ ನಾವು ಕೆಲಸ ಮಾಡಬೇಕು. ಅನಿರ್ವೇದ ಶ್ರಿಯಂ ಮೂಲಂ, ಇದೇ ಮಾತನ್ನು ವಿದುರ ಹೇಳಿದ ಮಾತನ್ನೇ, ಆಂಜನೇಯ ಹೇಳಿದ ಮಾತನ್ನೇ ವಿದುರ ಹೇಳಿದ್ದಾನೆ. ಅನಿರ್ವೇದ ಶ್ರಿಯಂ ಮೂಲಂ ಅನಿರ್ವೇದ ಪರಂ ಸುಖಂ ಅನಿರ್ವೇದೋ ಸತತಂ ಸರ್ವಕಾರ್ಯ ಪ್ರವರ್ತಕ. ಈ ಆಲಸ್ಯವಿಲ್ಲದಿರುವಿಕೆ, ಕರ್ತವ್ಯದಲ್ಲಿ ಕರ್ತವ್ಯ ಪರಾಯಣತೆ, ಅದು ಎಲ್ಲ ಸಂಪತ್ತಿಗಳು ಮೂಲ. ಸರ್ವಸಿದ್ಧಿಗೂ ಅದೇ ಪ್ರವರ್ತಕ, ಪ್ರಯೋಜಕವಾಗುತ್ತದೆ. ಹಾಗಾಗಿ ಕರ್ತವ್ಯ ಪ್ರಜ್ಞೆ ನನಗೆ ಜಾಗೃತವಾಗಿದೆ. ನಾನು ಸೀತಾನ್ವೇಷಣೆ ಮಾಡಿಯೇ ಹೋಗೋದು. ಸಫಲನಾದವ. ಯಾಕೆಂದರೆ ಕಾರ್ಯವನ್ನು ಯೋಚಿಸಿದರೆ ಸಾಲದು, ಉದ್ಯಮ ಬರಬೇಕು ಅದರಲ್ಲಿ. ಉದ್ಯಮೇನ ಇವ ಸಿದ್ಧಂತೆ. ಈ ಸಿಂಹ ಮೃಗರಾಜ, ಕಾಡಿನಲ್ಲಿ ಸಿಂಹ ಇರ್ತದೆ, ಮೃಗರಾಜ. ತಾನು ಮೃಗರಾಜ ಅಂತ ಕೂತ್ಕೊಂಡ್ಬಿಟ್ರೆ ಮೃಗಗಳು ಬಂದು ಬಾಯಲ್ಲಿ ಬೀಳ್ತವ್ಯ? ಇಲ್ಲ ತಾನೆ. ಮೃಗಗಳನ್ನು ಹಿಡಿಬೇಕದು, ಬೇಟೆ ಮಾಡಬೇಕು, ಆವಾಗಲೇ ಅದಕ್ಕೆ ಆಹಾರ. ಹಾಗಾಗಿ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತೆ ಮುಖೇ ಮೃಗಾ. ನಮ್ಮ ಉದ್ಯಮ ಯಾವತ್ತೂ ಇರಬೇಕು, ಕ್ರಿಯಾಶೀಲತೆ ಇರಬೇಕು. ಹಾಗಿದ್ದರೆ ಮಾತ್ರ ನಮಗೆ ಕಾರ್ಯಸಿದ್ಧಿ ಆಗ್ತದೆ. ಕಾರ್ಯಕರ್ತರ ಲಕ್ಷಣವನ್ನು ಆಂಜನೇಯ ತುಂಬ ಚೆನ್ನಾಗಿ ಹೇಳಿದ್ದಾನೆ. ಕಾರ್ಯೇ ಕರ್ಮಣಿ ನಿರ್ದಿಷ್ಟ ಯೋ ಬಹೂನಪಿ ಸಾಧಯೇತ್ ಮೂಲ ಕಾರ್ಯ ಅವಿರೋಧೇನ ಸಕಾರ್ಯಂ ಕರ್ತುಮರ್ಹತಿ. ಕಾರ್ಯಕರ್ತರ ಲಕ್ಷಣ. ಒಬ್ಬ ಕಾರ್ಯಕರ್ತನಾದವು ಹೇಗಿರಬೇಕು? ಕಾರ್ಯೇ ಕರ್ಮಣಿ ನಿರ್ದಿಷ್ಟ ಯೋ ಬಹೂನಪಿ ಸಾಧಯೇತ್. ಯಾವುದೋ ಒಂದು ಕೆಲಸಕ್ಕೆ ರಾಜನು ದೂತನನ್ನು ಕಳಿಸ್ತಾನೆ, ಅಥವಾ ಯಾರೋ ಒಬ್ಬ ಸ್ವಾಮಿ ಭೃತ್ಯನನ್ನು, ಸೇವಕನನ್ನು ಕಳಿಸ್ತಾನೆ ಒಂದು ಕೆಲಸಕ್ಕೆ. ಆವಾಗ ಅದು ಒಂದು ಕೆಲಸವನ್ನು ಮಾಡದೆ ಅದಕ್ಕೆ ಸಂಬಂಧಪಟ್ಟ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬಂದರೆ ಅವನು ನಿಜವಾದ ಕಾರ್ಯಕರ್ತ. ಅಂದರೆ ಬೇರೆ ಕೆಲಸಗಳನ್ನೇ ಮಾಡೋದಲ್ಲ, ಮೂಲ ಕಾರ್ಯ ಯಾವುದಿದೆಯೋ ಅದಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ಬೇರೆ ಕೆಲಸಗಳನ್ನು ಸಾಧಿಸಿಕೊಂಡು ಬರೋದಿದೆಯಲ್ಲ, ಅದು ಕಾರ್ಯಕರ್ತೃವಿನ ಲಕ್ಷಣ. ಹಾಗಿರಬೇಕು ಕಾರ್ಯಕರ್ತ ಎನ್ನುವನು. ಅದು ನಮಗೆ ಬಾಲ್ಯದಲ್ಲಿ ಒಂದು ಪಾಠ ಬಂದಿತ್ತು. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾನ್ ನೋಪಕರಣೆ. ಅದಕ್ಕೆ ಸಾಧನ ಬೇಕು, ಇದಿಲ್ಲ ಅಂತ ಕೂತ್ಕೊಳ್ಳೋದಿಲ್ಲ. ನಮ್ಮ ಕ್ರಿಯಾಶೀಲತೆ ಇದ್ದರೆ ಯಾವ ರೀತಿ ಕಾರ್ಯ ಸಾಧನೆಯನ್ನು ಕೂಡ ಮಾಡಬಹುದು. ಒಂದು ನೂಲಲ್ಲಿ ಯಾಕ ಚಿನ್ನಿ ಅಂತ ಒಂದು ಪದ್ಯ ಇತ್ತು, ನನಗೆ ನೆನಪಾಯ್ತದು. ಒಬ್ಬಳು ಚಿನ್ನಿ, ಅವಳ ಹೆಸರು. ಗಂಡ ಕೇಳ್ತಾನೆ, ನೂಲಲ್ಲಿ ಯಾಕೆ ಚಿನ್ನಿ? ಯಾಕೆ ಸೂತ್ರವನ್ನು ಹೆಣೆಯೋದಿಲ್ಲ, ವಸ್ತ್ರ ಮಾಡೋದಿಲ್ಲ, ನೂಲಲ್ಲಿ ಯಾಕೆ ಚಿನ್ನಿ? ಅದಿಲ್ಲ, ರಾಟಿ ಇಲ್ಲದೋ ಜಾಣ ಅಂತ ಹೇಳ್ತಾಳೆ. ಆಮೇಲೇನು ಮನೆಯಾನ ಬಂಡಿ ಮರೆಸಿ ರಾಟಿ ಮಾಡಿಸಿ ಕೊಟ್ಟ. ಮನೆಯಲ್ಲಿರೋದು ಯಾವುದೋ ಒಂದು ಕಬ್ಬಿಣದ ಬಂಡಿಯನ್ನು ಅದು ಮುರಿಸಿ ರಾಟಿ ಮಾಡಿಸಿಕೊಟ್ಟ. ಈಗ ಕೇಳಿದ, ನೂಲಲ್ಲಿ ಯಾಕೆ ಚಿನ್ನಿ ಅಂತ.
ಹತ್ತಿ ಇಲ್ಲ ಅಂದ್ಲು, ತಂದು ಕೊಟ್ಟ. ನೂಲಲ್ಲಿ ಯಾಕೆ ಚಿನ್ನಿಯಿಂದ. ಇನ್ನೊಂದೇನೂ ಇಲ್ಲ ಅಂದ್ಲು, ಅದನ್ನು ಪೂರೈಸಿದ. ಮತ್ತೆ ಕೇಳಿದ, ನೂಲಲ್ಲಿ ಯಾಕೆ ಚಿನ್ನಿ. ಆಮೇಲೆ ಅವಳು ಉತ್ತರ, ನನಗೆ ಬರೋದಿಲ್ಲದೋ ಜಾಣ. ಕೊನೆಯಲ್ಲಿ ಉತ್ತರ ಇದ್ದಿತ್ತು. ಹಾಗೆ ಉಪಕರಣವಿದ್ದರೂ ಕೂಡ ಮನಸ್ಸಿಲ್ಲ ಅಂತಾದರೆ, ಕ್ರಿಯಾಶೀಲತೆ ಇಲ್ಲ ಅಂತಾದರೆ ಯಾವ ಕೆಲಸವೂ ಆಗೋದಿಲ್ಲ. ಹಾಗೆ ಉಪಕರಣದ ಯೋಚನೆ ಮಾಡ್ತಾರೆ, ಸಾಧನದ ಯೋಚನೆ ಮಾಡಬಾರ್ದು. ಕ್ರಿಯಾಶೀಲತೆಯಲ್ಲಿ, ಕ್ರಿಯೆಯಲ್ಲಿ ತೊಡಗಬೇಕು. ಮೊದಲು ತನ್ನನ್ನು ತೊಡಗಿಸಿಕೊಳ್ಬೇಕು. ಹಾಗಿದ್ದರೆ ಮಾತ್ರ ಸಾಫಲ್ಯ ನಮಗೆ ಸಿಗ್ತದೆ. ಕುರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಒಂದು ಲೇಖನ ಬರೆದಿದ್ದರು, ಮಾತು ಹೇಗಿರಬೇಕು ಅಂತ. ವಿದುರ ಆ ಮಾತಿನ ಬಗ್ಗೆ ತುಂಬ ಹೇಳಿದ. ಅವ್ರನ್ನ ನೆನಪಿಸ್ಕೊಂಡು ನಾನು ಹೇಳ್ತಾ ಇದ್ದೇನೆ. ನಾನು ಮಿತ್ರರಲ್ಲಿ ವಾಕ್ಯ ಹೇಗಿರಬೇಕು ಅಂತ ಮೊದಲೇ ಹೇಳಿದ್ದೇನೆ. ಪ್ರಿಯವಾಕ್ಯ ಪ್ರಧಾನ, ತುಂಬ ಸಂತೋಷ ಆಗುವಂತೆ ಮಾತಾಡಬೇಕು ಅಂತ ಹೇಳಿದ್ದೇನೆ. ನಮ್ಮ ಮಾತು ಹೇಗಿರಬೇಕು ಅಂದರೆ, ವಿದುರ ಹೇಳ್ತಾನೆ, ವಾಕ್ ಸಂಯಮೋ ಹಿ ನೃಪತೆ ಸುದುಷ್ಕರತಮೋ ಮತಃ. ನಮ್ಮ ಮಾತನ್ನು ನಿಯಂತ್ರಿಸುವುದಿದೆಯಲ್ಲ, ತುಂಬ ಕಷ್ಟವಾದ ಕೆಲಸ, ಕಷ್ಟಕರವಾದ ಕೆಲಸ ಅದು. ಮಾತನ್ನು ನಿಯಂತ್ರಿಸುವುದು, ನಮ್ಮ ಮಾತಿನ ಮೇಲೆ ನಮಗೆ ನಿಯಂತ್ರಣ ಯಾವತ್ತೂ ಇರಬೇಕು. ಅದು ನಿಯಂತ್ರಿಸೋದು ಭಾಳ ಕಷ್ಟದ ಕೆಲಸ. ಅರ್ಥವಚ್ಚ ವಿಚಿತ್ರಂಚ ನಶಕ್ಯಂ ಪರಿಭಾಷಿತು. ಅರ್ಥವತ್ತಾಗಿರಬೇಕು, ಚಮತ್ಕಾರದಿಂದ ಕೂಡಿರಬೇಕು ನಮ್ಮ ಮಾತು. ಒಂದೇ ಶಬ್ದವನ್ನು ಬಳಸಿದರೆ ಅದು ಚೆನ್ನಾಗಿ ಅರ್ಥವನ್ನು ಕೊಡಬೇಕು. ಹೇಗೆಂದರೆ, ನಮ್ಮ ಗುರುಗಳು ಒಂದು ಸಲ ಉದಾಹರಣೆ ಕೊಡ್ತಾ ಇದ್ದರು. ಈ ಆಂಜನೇಯಂದೇ ಮಾತಿಗೆ ಆಂಜನೇಯನೇ ಸರಿ. ಯಾಕೆಂದರೆ ಒಬ್ಬ ಕಪಿಗಳೆಲ್ಲ ಕಾಯ್ತಾ ಇದ್ದಾರೆ, ಆಂಜನೇಯ ಇನ್ನೂ ಬಂದಿಲ್ಲ. ಸೀತಾನ್ವೇಷಣೆಯನ್ನು ಮುಗಿಸಿ ವಾಪಸ್ ಬರಬೇಕು. ಕಾತರರಾಗಿದ್ದಾರೆ, ಅವರು ಉಪವಾಸ ಕೂತ್ಕೊಂಡಿದ್ದಾರೆ. ಆಂಜನೇಯ ಸೀತೆ ಹುಡ್ಕೊಂಡು ಬರ್ತಾನೋ ಹಾಗೇ ಬರ್ತಾನೋ ಅಂತ ಅವರಿಗೆ ಸಂಶಯ. ಹಾಗೇ ಬಂದರೆ ನಮ್ಮ ಕಥೆ ಏನು? ಉಗ್ರದಂಡ ಸುಗ್ರೀವ, ನಮಗೆ ಮರಣವೇ ಗತಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಆಕಾಶದಲ್ಲಿ ದೊಡ್ಡ ಶಬ್ದವಾಗ್ತದೆ. ಆಂಜನೇಯ ಬಂದ ಶಬ್ದ ಅದು. ಕಾತರರಾಗಿರ್ತಾರೆ, ತುಂಬ ಶಬ್ದದಿಂದ ಬರ್ತಾ ಇದೆ, ಏನೋ ಕಾರ್ಯಸಿದ್ಧಿ ಆಗಿರಬೇಕು, ಏನು ಹೇಳ್ತಾನಪ್ಪ ಅಂತ ಕೌತುಕ ಇರ್ತದೆ ಅವರಿಗೆ. ಆವಾಗ ಆಂಜನೇಯ ಒಂದೇ ಮಾತು ಹೇಳ್ತಾನೆ, ಬಂದು ನಾನು ಮಹಿಂದ ಪರ್ವತದಿಂದ ಹಾರಿದೆ. ಅದು ಯಾವುದು ಹೇಳೋದಿಲ್ಲ. ನಿಮ್ಮಂತಾರಾದರೆ, ನಾನು ಹೋಗ್ತಾ ಮಹಿಂದ ಪರ್ವತದಿಂದ ಹಾರಿದೆ, ತುಂಬ ಜೋರಾಗಿ ಹಾರಿದೆ, ಮಧ್ಯ ಮೈನಾಕ ಪರ್ವತ ಬಂದು ಆ ಎಲ್ಲ ಕಥೆ ಹೇಳಿ ಕೊನೆಗೆ ಏನಾಯಿತು ಹೇಳಲಿಕ್ಕೆ ಮರೆತು ಬಿಡ್ತೇವೆ. ಆಂಜನೇಯ ಹಾಗೆ ಮಾಡಲಿಲ್ಲ. ಒಂದೇ ಮಾತು, 2 ಶಬ್ದ ಹೇಳಿದವ. ದೃಷ್ಟಾ ಸೀತೇತಿ ತತ್ವತಃ. ದೃಷ್ಟಾ ಸೀತೇತಿ, ದೃಷ್ಟಾ ಸೀತಾ ಸಂಸ್ಕೃತದಲ್ಲಿ. ಅದರಲ್ಲೂ ತುಂಬ ಚಮತ್ಕಾರದಿಂದ ಮಾತಾಡಿದವ. ದೃಷ್ಟಾ ಸೀತಾ ಅಂತ, ನೋಡಿದೆ ಸೀತೆಯನ್ನು. ಸೀತಾ ಅಂತ ಹೇಳಿ ಮೊದಲೇ ಹೇಳಿದರೆ ಇನ್ನೂ ಸಂಶಯ ಉಂಟಾಗ್ತಿತ್ತು. ಎಷ್ಟು ವಾಕು ಹೇಗಿರಬೇಕು ಅಂದರೆ, ಈ ಜರಡಿಯಲ್ಲಿ ಸೋಸಿ ಮಾತಾಡಬೇಕು. ಹಾಗೆ ಸೀತಾ ದೃಷ್ಟ ಅಂತ ಹೇಳಲಿಲ್ಲ ಅವನು, ದೃಷ್ಟಾ ಸೀತಾ ಅಂತ ಹೇಳಿದ. ದೃಷ್ಟ ಅಂತ ಹೇಳಿ ಸಂಶಯ ಪೂರ್ತಿ ಹೋಯಿತು. ದೃಷ್ಟ ನೋಡಿದೆ, ಇನ್ನು ಸಂಶಯ ಉಂಟಾಗುವುದಿಲ್ಲ. ಸೀತೆಯನ್ನು ಹೇಳಿದರೆ ನೋಡಿದೆ ನೋಡಲಿಲ್ಲ ಎರಡೂ ಆಗ್ಬೋದಲ್ಲ, ಸಂಶಯವೇ ಇರಬಾರದು. ದೃಷ್ಟ ಅಂತ ಮೊದಲು ಹೇಳಿದ. ಇದು ವಾಗ್ಮಿ ಅಂದರೆ ಆಂಜನೇಯನ ಹೇಗೆ ರಾಮನೇ ಅವನನ್ನು ಹೊಗಳಿದ್ದಾನೆ. ಋಷಮುಖಕ್ಕೆ ಬಂದಾಗ ಭಗವಾನ್ ಶ್ರೀರಾಮಚಂದ್ರನೇ ಹನುಮಂತನನ್ನು ಮೊದಲನೇದಾಗಿ ನೋಡಿದ್ದು. ಆವಾಗ ಮೊದಲನೇ ಸಂದರ್ಶನ, ಆವಾಗಲೇ ಅವನು ಪಾಸ್ ಮಾಡಿಬಿಟ್ಟಿದ್ದಾನೆ, ಇವನು ಯೋಗ್ಯ ಇದ್ದಾನೆ ಅಂತ. ನಾನೃಗ್ವೇದ ತುಂಬ ಮಾತಾಡಿದ ಅಂದರೆ ಅಚ್ಚುಕಟ್ಟಾಗಿ ಎಷ್ಟು ಮಾತಾಡಬೇಕು ಕರೆಕ್ಟಾಗಿ ನೇಯ್ಕೊಂಡು ಬಂದು ಅಷ್ಟನ್ನೇ ಹೇಳಿದ. ಸುಗ್ರೀವನ ದೂತನಾಗಿ ಶ್ರೀರಾಮನನ್ನು ನೋಡಲಿಕ್ಕೆ ಬಂದ. ಏನು ದೂತನಾಗಿ ಏನು ಹೇಳಬೇಕು ಅಷ್ಟು ಕರೆಕ್ಟಾಗಿ ಹೇಳಿದವ. ಲಕ್ಷ್ಮಣನ ಹತ್ರ ಹೇಳ್ತಾನೆ, ಅಬ್ಬಾ ತುಂಬ ಚೆನ್ನಾಗಿ ಮಾತಾಡಿದ ನೋಡು. ನಾನೃಗ್ವೇದ ವಿನೀತಸ್ಯ ನಾಯಜುರ್ವೇದಧಾರಿಣಃ ನಾಸಾಮವೇದ ವಿದುಷಃ ಶಕ್ಯಮೇವಂ ವಿಭಾಷಿತಂ. ಈ 4 ವೇದಗಳನ್ನು ಓದದೇ ಇದ್ದರೆ, ವೇದಾರ್ಥವನ್ನು ಗ್ರಹಿಸದೇ ಇದ್ದರೆ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ. ಮತ್ತೆ ಅಷ್ಟೇ ಅಲ್ಲ, ನೂನಂ ವ್ಯಾಕರಣಂಗ್ರತ್ಸಂ ಅನೇನ ಬಹುಧಾ ಶ್ರುತಂ. ನಿಶ್ಚಿತವಾಗಿ ನಾನು ಹೇಳಬಲ್ಲೆ, ಸಮಗ್ರ ವ್ಯಾಕರಣವನ್ನು ಇವನು ಓದಿದ್ದಾನೆ. ಒಂದು ಶಬ್ದ ಇಷ್ಟು ಮಾತಾಡಿದವ, ಏನು ಪರಿಚಯ ಹೇಳುವಂತ ಕೂಡಲೇ ಇಷ್ಟು ಮಾತಾಡಿದ. ಒಂದಾದರೂ ಅಪಶಬ್ದ ಇದೆಯಾ?
ಹಾಗಾಗಿ ತಕ್ಕಡಿಯಲ್ಲಿ ತೂಗಿ ಮಾತಾಡಿದ್ದಾನೆ. ನಿಜವಾಗಿ ಅವನು ಮಾತುಗಾರ, ವಾಗ್ಮಿ. ವಾಗ್ಮಿ ಅಂದರೆ ಹಾಗೇ ಇರಬೇಕು ಅಂತ. ಭಾಳ ಮಾತಾಡಬಾರ್ದು, ಮಿತವಾದ ಶಬ್ದಗಳಲ್ಲಿ ಅರ್ಥವತ್ತಾಗಿ ಮಾತಾಡಬೇಕು. ಒಂದೇ ಶಬ್ದದಿಂದ ಚಮತ್ಕಾರ ಉಂಟಾಗಬೇಕು, ಆ ರೀತಿ ಮಾತಾಡಬೇಕು. ನಾವು ಮಾತಾಡ್ದಂಗಲ್ಲ, ಚೆನ್ನಾಗಿ ವಾಗ್ಮಿ ಆಗಿರಬೇಕು. ಅಂದರೆ ಶ್ರೋತೃಗಳು ಕೇಳ್ತಾ ಇರಬೇಕು. ಮಾತು ಹೇಗಿರಬೇಕು ಅಂದರೆ ಶ್ರೋತೃಗಳನ್ನು ನೋಡಿ ಮಾತಾಡಬೇಕು. ಕೇಳ್ತಾ ಇದ್ದಾರೆ, ಅರ್ಥವಾಗ್ತಾ ಇದೆಯೇ, ನನ್ನ ಮಾತು ಕೇಳುಗರಿಗೆ ಚಮತ್ಕಾರವನ್ನು ಉಂಟು ಮಾಡ್ತಾ ಇದೆಯೇ ಎನ್ನುವುದನ್ನು ಗಮನಿಸಬೇಕು. ವಾಗ್ಮಿ ವಾಚಾಟ ಎರಡು ಪಾಣಿನಿ ಎರಡು ಪ್ರತ್ಯಯಗಳನ್ನು ಹೇಳಿದ್ದಾನೆ. ವಾಚೋ ಗ್ಮಿನಿ ಪ್ರತ್ಯಯ. ಆಲಜಾಟಚವು ಆಲಚ್ ಆಟಚ್ ಅಂತ ಇನ್ನೆರಡು ಪ್ರತ್ಯಯವನ್ನು ಹೇಳಿದ್ದಾನೆ ಪಾಣಿನಿ ವ್ಯಾಕರಣದಲ್ಲಿ. ವಾಕ್ ಶಬ್ದಕ್ಕೆ ಗ್ಮಿನಿ ಪ್ರತ್ಯಯ ಬಂದ ವಾಗ್ಮಿ ಅಂತ ಆಗ್ತದೆ. ಅವನು ಹೀಗಿರಬೇಕು, ಆಂಜನೇಯನ ರೀತಿಯಲ್ಲಿರಬೇಕು. ಹಾಗಿದ್ದರೆ ಮಾತ್ರ ಗ್ಮಿನಿ ಪ್ರತ್ಯಯ ವಾಗ್ಮಿ. ಇಲ್ಲ ಅಂದರೆ ಆಟಚ್ ಆಲಚ್ ವಾಚಾಲ ಆಟಚ್ ಪ್ರತ್ಯಯ ಆಲಚ್ ಪ್ರತ್ಯಯ ವಾಚಾಟ ಅದನ್ನು ಹೇಳಬೇಕಾಗ್ತದೆ ಅವನಿಗೆ ಅಂತ. ಕುತ್ಸಿತಂ ಬಹುಭಾಷತೆ ಅಂತ ವಾರ್ತಿಕಕಾರರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ತುಂಬ ಕೆಟ್ಟದಾಗಿ ಮಾತಾಡೋನು ಅಂತ. ಹಾಗಿದ್ದರೆ ವಾಚಾಲ ಅಂತ ನಾವು ಕರಿತೇವೆ, ಲೋಕದಲ್ಲೂ ಇದೆ ಆ ಶಬ್ದ. ಹಾಗಾಗಿ ವಾಗ್ಮಿ ಆಗಿರಬೇಕು. ಅಭ್ಯಾವಹತಿ ಕಲ್ಯಾಣಂ ವಿವಿಧಂ ವಾಕ್ಯಭಾಷಿತ ನೈವ ದುರ್ಭಾಷಿತ ರಾಜನ್ ಅನರ್ಥಾಯೋಪಕಲ್ಪತೆ. ಅದನ್ನೇ ಸಂಗ್ರಹ ಮಾಡಿ ವಿದುರ ಒಂದು ಶ್ಲೋಕದಲ್ಲಿ ಹೇಳ್ತಾನೆ. ಸುಭಾಷಿತವಾಗಿರಬೇಕು ವಾಣಿ. ಹಾಗಿದ್ದರೆ ಎಲ್ಲ ಅರ್ಥವನ್ನು ಅದು ಒದಗಿಸ್ತದೆ. ನಮ್ಮ ರಸನೇಂದ್ರಿಯವನ್ನು ನಾವು ನಿಗ್ರಹಿಸಬೇಕು. ರಸನೇಂದ್ರಿಯ ಅಂದರೆ ಜಿಹ್ವೆ, ಮಾತಾಡಲಿಕ್ಕೆ ಬೇಕು ತಾನೆ. ಜಿಹ್ವೆಯನ್ನು ಕಂಟ್ರೋಲ್ ಮಾಡಬೇಕು. ಆವಾಗ ಎಲ್ಲ ಅರ್ಥ ಸಿದ್ಧಿ ಆಗ್ತದೆ, ನಮಗೆ ಎಲ್ಲ ಕಾರ್ಯವೂ ಸಿದ್ಧಿ ಆಗ್ತದೆ. ಮಾತಿನಿಂದ ತಾನೇ. ಮಾತಿನಿಂದ ಈ ಧ್ವನಿ ಇರ್ತದೆ ಮಾತಲ್ಲಿ. ಈಗ ಮನೆಗೆ ಅತಿಥಿಗಳು ಬರ್ತಾರೆ, ಭೋಜನ ಸಮಯ, ಊಟ ಮಾಡಿ ಹೋಗಿ ಅಂತ ಹೇಳ್ತೇವೆ. ಅದ್ರ ಬದಲು ತಿಂದು ಹೋಗಿ ಅಂದರೆ ಊಟದ ಟೈಮು ತಿಂದ್ಕೊಂಡು ಹೋಗಿ ಅಂದರೆ ಆ ಶಬ್ದ ಬೇರೆ ಅರ್ಥವನ್ನು ಕೊಡ್ತದೆ. ಮತ್ತು ನಮ್ಮ ಧ್ವನಿಯಲ್ಲಿಯೇ ನಾನಾ ಅರ್ಥಗಳಿದೆ. ಬಿಡು ಒಂದು ಶಬ್ದ. ಬಿಡು ಅಂದರೆ ಬಿಡು ಅವ್ನು ಬಿಟ್ಬಿಡು, ಅವನಿಗೆ ತುಂಬ ಒಳ್ಳೆಯ ಅವ್ನು ಬಿಡು ಅಂದರೆ ನಿನ್ನ ಹತ್ರ ಆಗೋದಿಲ್ಲ, ನಾನು ಮಾಡ್ಕೊಳ್ತೀನಿ ಬಿಡು. ಅಂದರೆ ಒಂದೇ ಶಬ್ದಕ್ಕೆ ಧ್ವನಿಯಲ್ಲಿ ಎಷ್ಟು ವ್ಯತ್ಯಾಸ ಇರ್ತದೆ ಅಂತ. ಹಾಗಾಗಿ ನಾವು ಮಾತಾಡುವಾಗ ನಮ್ಮ ಧ್ವನಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಯಾವ ಧ್ವನಿ ಬರ್ತದೆ ಅಂತ ಆ ಧ್ವನಿಯನ್ನು ಕೂಡ ಯಾವ ಅರ್ಥವನ್ನು ಹೇಳಲಿಕ್ಕೆ ನಾವು ಹೊರಟಿದ್ದೇವೋ ಅದಕ್ಕೆ ತಕ್ಕಾದ ಧ್ವನಿ ಇರಬೇಕು. ಅವನು ವಾಗ್ಮಿ. ಹಾಗಿದ್ದರೆ ಮಾತ್ರ ಸರ್ವಾರ್ಥ ಸಿದ್ಧಿ ಆಗ್ತದೆ ಅಂತ ವಿದುರ ಉಪದೇಶ ಕೊಡುತ್ತಾನೆ. ಕಾವಂದುಗ್ಧೇ ಭರ್ತೃಹರಿ ಹೇಳಿದ್ದಿದ್ದು. ಕಾವಂದುಗ್ಧೇ ವಿಪ್ರಕರ್ಷತ್ಯಲಕ್ಷ್ಮೀಂ ಕೀರ್ತಿಂ ಸೂತೆ ದುರ್ಹೃದೋ ನಿಷ್ಫಲಲಾತಿ ಶುದ್ಧಾಂ ಶಾಂತಾಂ ಮಾತರಂ ಮಂಗಲಾನಾಂ. ಧೇನು ಮಾತನ್ನು ಒಂದು ಕಾಮಧೇನುವಿಗೆ ವರ್ಣನೆ ಮಾಡಿದ್ದಾನೆ, ಉಪಮೆಯನ್ನು ಕೊಟ್ಟಿದ್ದಾನೆ ಭರ್ತೃಹರಿ. ಸರ್ವಕಾರ್ಯವನ್ನು ಮಾತಿನಿಂದ ಸಾಧಿಸಬಹುದು. ಮಾತಿನಿಂದೇ ಎಲ್ಲ ಮುಗಿಸ್ಬಿಡ್ತಾನೆ ಅಂತ ನಾವು ಹೇಳ್ತೇವೆ. ಅದು ಅವನೇನು ಕೆಲಸ ಮಾಡುವುದಿಲ್ಲ ಅಂತ ಅರ್ಥ. ಹಾಗಲ್ಲ, ಮಾತು ಚೆನ್ನಾಗಿದ್ದರೆ ಪ್ರವೃತ್ತಿ ಉಂಟಾಗ್ತದೆ ಮಾಡುವವರಿಗೆ. ಮಾಡಿಸೋಕ್ಕೂ ಒಂದು ಚಮತ್ಕಾರ ಬೇಕು. ಅವನ ಮಾತಿನಿಂದಲೇ ಕಂಪನಿಯ ಮ್ಯಾನೇಜರ್ ಅವನ ಮಾತು ತುಂಬ ನಯವಾಗಿ ಚೆನ್ನಾಗಿದ್ದರೆ ಕೆಲಸಗಾರರು ಚೆನ್ನಾಗಿ ಕೆಲಸ ಮಾಡ್ತಾರೆ. ತುಂಬ ಒಳ್ಳೆಯವರು ಇವರಿಗೆ ಹೆಲ್ಪ್ ಮಾಡಬೇಕ್ರಿ ನಾವು ಮಾಡ್ತಾರೆ. ಅದು ಸ್ವಲ್ಪ ಕಠೋರವಾಗಿದ್ದರೆ, ಧ್ವನಿ ಸ್ವಲ್ಪ ಏರು ಧ್ವನಿಯಾಗಿದ್ದರೆ, ಏನು ಇವರಿಗೆ ಯಾಕೆ ಕೆಲಸ ಮಾಡಬೇಕು, ನಾವು ಇಷ್ಟೇ ನಾನು ಮಾಡೋದು, ಈ ರೀತಿ ಬರ್ತದೆ. ನಮ್ಮ ಮಾತಿನಲ್ಲೇ ನಾವು ಕಾರ್ಯವನ್ನು ಸಿದ್ಧಿ ಮಾಡ್ಬೋದು. ಅದಕ್ಕೋಸ್ಕರ ಕಾಮಧೇನು ಮಾತು ಎಂಬುದಾಗಿ ಭರ್ತೃಹರಿ ಹೇಳಿದ್ದಾನೆ. ನಮ್ಮ ವ್ಯಾಕರಣ ಶಾಸ್ತ್ರದಲ್ಲಿಯೂ ಮಾತಿಗೆ
ಎಷ್ಟು ಪ್ರಯುಕ್ತೆ ಕುಶಲೋ ವಿಶೇಷೆ ಶಬ್ದಾನ್ ಯಥಾವತ್ ವ್ಯವಹಾರ ಕಾಲೆ. ವ್ಯವಹಾರ ಮಾಡುವಾಗ ಮಾತಿನ ಏರಿಳಿತವನ್ನು ಗಮನಿಸಿ, ಅರ್ಥ ಅನರ್ಥ ಇತ್ಯಾದಿಗಳನ್ನು ಗಮನಿಸಿ ಚೆನ್ನಾಗಿ ಪ್ರಯೋಗ ಮಾಡಿದರೆ ಸೋನಂತ ಮಾಪ್ನೋತಿ, ಅನಂತವನ್ನು ಅವನು ಪಡೆಯುತ್ತಾನೆ. ಪರಲೋಕದಲ್ಲಿಯೂ ಕೂಡ ಅವನಿಗೆ ಜಯ ಸಿಗುತ್ತದೆ. ವಾಗ್ಯೋಗ ವಿದುಷ್ಯತಿ ಚ ಅಪಶಬ್ದೈ. ಯಾವನಿಗೆ ಈ ವಾಗ್ಯೋಗ ವಾಗರ್ಥಗಳ ಸಂಬಂಧ ತಿಳಿಯೋದಿಲ್ವೋ, ಶಬ್ದಕ್ಕೂ ಮತ್ತು ಅರ್ಥಕ್ಕೂ ಸಂಬಂಧ ಯಾರಿಗೆ ತಿಳಿಯೋದಿಲ್ವೋ ಅವನು ದೋಷಕ್ಕೆ ಭಾಜನ ಆಗುತ್ತಾನೆ ಅಂತ ಪತಂಜಲಿಗಳು ಮಹಾಭಾಷ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ಮಾತಿಗೆ ತುಂಬ ಮಹತ್ವ. ಅದಕ್ಕೆ ತುಂಬ ಶ್ಲೋಕಗಳನ್ನು ವಿದುರ ಹೇಳ್ತಾನೆ, ಮಾತು ಹೀಗಿರಬೇಕು ಅಂತ ತುಂಬ ಹೇಳ್ತಾನೆ. ರೋಹತೆ ಸಾಯಕೈರ್ವಿದ್ಧಂ ವನಂ ಪರಶುನಾ ಹತಂ. ಈ ಕಠೋರವಾದ ಮಾತು. ಈ ಮಾತನ್ನು ಆಡಿಬಿಟ್ರೆ ನೋಡಪ್ಪ, ಈಗ ಕೊಡಲಿಯಿಂದ ಮರ ಕಡಿದರೆ ಅದು ಚಿಗುರುತ್ತದೆ, ಆದರೆ ಮಾತಿನಿಂದ ಆದ ಗಾಯ ಇದೆಯಲ್ಲ ಅದು ಹೋಗೋದಿಲ್ಲ, ಅದು ವಾಸಿಯಾಗೋದಿಲ್ಲ. ಹೃದಯಕ್ಕೆ ಗಾಯವಾಗ್ತದೆ ಮಾತಿನಿಂದ, ಅದು ವಾಸಿ ಆಗೋದಿಲ್ಲ. ಮರ ಚಿಗುರು ಬಿಡ್ತದೆ ಮತ್ತು ಮರವಾಗ್ತದೆ ಕಾಲಕ್ರಮೇಣ. ಮಾತು ಮಾತ್ರ ತುಂಬ ಘಾಸಿಗೊಳಿಸಿಬಿಡ್ತದೆ, ಇನ್ನು ಆ ಗಾಯ ಮಾಯಬಾರದು, ಆ ರೀತಿಯಲ್ಲಿ ಘಾಸಿಗೊಳಿಸ್ತದೆ. ಹಾಗಾಗಿ ಮಾತಿನಲ್ಲಿ ತುಂಬ ಹಿಡಿತ ಬೇಕಪ್ಪ ಅಂತ ಹೇಳ್ತಾನೆ. ಇನ್ನು ಒಂದು ಮಾತಿನ ಬಗ್ಗೆ ಇನ್ನೊಂದು ಹೇಳಿಬಿಡ್ತೀನಿ. ಒಂದು ಮಾತುಂಟು, ಗೌಹು ಅಂದರೆ ಗೋವನ್ನು, ಗೋಪೂಜ್ಯ ಆದರೆ ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ. ಅವನು ಗೋವಿದ್ದಾಗಿದ್ದಾನೆ ಅಂತ ಹೇಳ್ತೀವಿ ನಾವು. ಅವನು ಗೋವಿದ್ದಾಗಿದ್ದಾನೆ, ಅವನಿಗೇನು ಗೊತ್ತಾಗೋದಿಲ್ಲ ಪಾಪ, ತುಂಬ ಮದ್ದಣ್ಣ ಅವ, ಏನು ಗೊತ್ತಾ, ಗೋವಿದ್ದಾಗಿದ್ದಾನೆ ಹೇಳ್ತೀವಿ ನಾವು. ನಮ್ಮ ಮಾತು ಗೌಹು ಅಂದರೆ ಮಾತು ಅಂತ ಅರ್ಥ ಇದೆ. ಒಂದೊಂದು, ಈಗ ಧೇನು ಅಂತ ಹೇಳಿದ್ನಲ್ಲ, ಯಾವಾಗ ಧೇನು ಆಗ್ತದೆ? ಸುಯುಕ್ತ, ಚೆನ್ನಾಗಿ ಅದು ಪ್ರಯೋಗ ಮಾಡಿದರೆ ಸ್ಥಾನದಲ್ಲಿ, ಸರಿಯಾದ ಸ್ಥಾನದಲ್ಲಿ, ಸರಿಯಾದ ಧ್ವನಿಯಲ್ಲಿ, ಸರಿಯಾದ ಸಮಯದಲ್ಲಿ ಅದನ್ನು ಪ್ರಯೋಗ ಮಾಡಿದರೆ ಅದು ಧೇನು. ಇಲ್ಲ ಅಂದರೆ ಯಾರು ಪ್ರಯೋಗ ಮಾಡಿದ್ದಾನೆ ಅವನೇ ಧೇನು, ಅವನೇ ಗೋವು ಆಗ್ತಾನೆ. ಗೋವು ಅಂದರೆ ಅವನಿಗೇನು ತಿಳಿಯೋದಿಲ್ಲ ಅಂತ ಅರ್ಥ. ಹಾಗಾಗಿ ಮಾತನ್ನು ನಾವು ಎಚ್ಚರಿಕೆಯಿಂದ ಆಡಬೇಕು ಎಂಬುದಾಗಿ ವಿದುರನ ಉಪದೇಶ. ವಿಷಯಗಳು ತುಂಬ ಇವೆ. ಮತ್ತು ಸಭೆಯ ಲಕ್ಷಣ, ಸಭೆ ಹೇಗಿರಬೇಕು ಒಂದೇ, ಹೆಚ್ಚಿಲ್ಲ ಒಂದೇ. ಸಭೆಯಲ್ಲಿ ವೃದ್ಧರಿರಬೇಕು, ಅದು ಸಭೆ ಅನ್ನಿಸ್ತದೆ. ಸಭೆಯಲ್ಲಿ ವೃದ್ಧರಿರಬೇಕು. ವೃದ್ಧ ಅಂದರೆ ಕೇವಲ ವಯಸ್ಸಿನಿಂದ ವೃದ್ಧ ಅಂತ ಅರ್ಥ ಅಲ್ಲ, ತಿಳುವಳಿಕೆ ಉಳ್ಳವರು ಅಂತ ಅರ್ಥ, ಜ್ಞಾನಿಗಳು ಅಂತ ಅರ್ಥ. ನಸಾ ಸಭಾ ಎತ್ರ ನಸಂತೆ ವೃದ್ಧಾ, ಜ್ಞಾನಿಗಳಾಗಿರಬೇಕು, ಅನುಭವದ ಪರಿಪಕ್ವತೆವರೆಗೆ ಬಂದಿರಬೇಕು. ನತೇ ವೃದ್ಧ, ಆದರೆ ವೃದ್ಧರು ಯಾರು ಹಾಗಿದ್ದರೆ? ಜ್ಞಾನಿಗಳು. ಜ್ಞಾನಿಗಳು ಆದ ಮಾತ್ರಕ್ಕೆ ಅಲ್ಲ, ನತೇ ವೃದ್ಧಾ ಯೇ ನವದಂತಿ ಧರ್ಮ. ಸಭೆಯಲ್ಲಿ ಯಾರು ಧರ್ಮ ಸೂಕ್ಷ್ಮವನ್ನು ಹೇಳುವುದಿಲ್ಲ ಅವರು ವೃದ್ಧರಲ್ಲ. ಯಾವುದು ಧರ್ಮವಲ್ಲ, ನಾಸವು ಧರ್ಮೋ ಯತ್ರ ನ ಸತ್ಯಮಸ್ತಿ. ಸತ್ಯ ಯಾವುದರಲ್ಲಿ ಇಲ್ಲವೋ ಅದು ಧರ್ಮವಲ್ಲ. ಯಾವುದು ಸತ್ಯ, ಯಾವುದು ಸತ್ಯವಲ್ಲ ಹೇಳ್ತಾನೆ. ಎಲ್ಲಿ ಕಾಪಟ್ಯವಿರೋದಿಲ್ಲವೋ, ಪ್ರಾಮಾಣಿಕತೆಯಿಂದ ಇರ್ತದೆಯೋ ಅದು ಸತ್ಯ. ಅಂದರೆ ಬೇರೆಯವರಿಗೆ ತೋರಿಕೆಗೆ ಕೆಲವು ನಾವು ಆಚರಣೆಯನ್ನು ಮಾಡ್ತೇವೆ, ಅದು ಸತ್ಯವಲ್ಲ, ಮಿಥ್ಯಾಚಾರ ಅದು. ಯಾರೂ ಇಲ್ಲದೇ ಇದ್ದಾಗ ನಿಜವಾದ ಸತ್ಯ. ಈಗ ನಾನು ಸಂಧ್ಯಾ ವಂದನೆ ಮಾಡ್ತೇನೆ, ಯಾರೂ ಇಲ್ಲ, ಯಾರಾದರೂ ಇದ್ದರೆ ಸ್ವಲ್ಪ ಅರ್ಧ ಗಂಟೆ, ಯಾರೂ ಇಲ್ಲದೇ ಇದ್ದಾಗ 5 ನಿಮಿಷ, ಅದು ಮಿಥ್ಯೆ ಆಗ್ತದೆ. ಯಾರೂ ಇಲ್ಲದೇ ಇದ್ದಾಗಲೂ ನೋಡದೇ ಇದ್ದರೂ ಕೂಡ ನನ್ನ ಪಾಡಿಗೆ ನಾನು ಅದರ ಆಚರಣೆಯನ್ನು ಯಥಾವತ್ತಾಗಿ ಮಾಡಿ, ಅದು ಸತ್ಯ. ಹೀಗಿರಬೇಕು, ಡಂಬಾಚಾರ ಇರಬಾರ್ದು, ಸತ್ಯ ಹೀಗಿರಬೇಕು ಅಂತ. ಈ ಪ್ರಾಮಾಣಿಕತೆ ಇದೆಯಲ್ಲ ಅದು ಸತ್ಯ. ಆ ಸತ್ಯ ಇರುವುದೇ ಧರ್ಮ. ಆ ಧರ್ಮವನ್ನು ಯಾರು ಹೇಳ್ತಾರೋ ಅವರೇ ವೃದ್ಧರು. ಅಂತಹ ವೃದ್ಧರು ಎಲ್ಲಿದ್ದಾರೋ ಅದು ಸಭೆ ಅನ್ನೋ ಸಭಾಲಕ್ಷಣವನ್ನು ವಿದುರ ಹೇಳಿದ್ದಾನೆ. ಇನ್ನು ಒಂದೆರಡೇ ವಿಷಯವನ್ನು ಹೇಳಿ ನಾನು ನಿಲ್ಲಿಸ್ತೇನೆ. ಧೃತರಾಷ್ಟ್ರನಿಗೆ ಪರಿಪರಿಯಾಗಿ ಉಪದೇಶವನ್ನು ಮಾಡಿದ್ದಾನೆ. ಮಧ್ಯೆ ಒಂದು ಸಲ ಪರೀಕ್ಷೆ ಮಾಡಿದ್ದಾನೆ.
ಒಂದು 4-5 ಸಲ ಪರೀಕ್ಷೆ ಮಾಡ್ತಾನೆ ಧೃತರಾಷ್ಟ್ರನನ್ನು ವಿದುರ. ಅದು ನಾನು ಹೇಳಿದ ಮಾತಲ್ಲಿ ಇವನಿಗೆ ಪರವಾಗಿಲ್ಲ ಅನ್ನಿಸ್ತೋ, ಪರವಾಗಿಲ್ಲ ಅನಿಸಿದೆ ಅವನಿಗೆ. ಮನಃಪರಿವರ್ತನೆ ಆಗಲಿಲ್ಲ ಧೃತರಾಷ್ಟ್ರನಿಗೆ. ಯಾವ ಕಣಿಕಾಚಾರ್ಯ ಹಿಂದೆ ಧರ್ಮೋಪದೇಶ ಮಾಡಿದ್ನೋ ಅದೇ ಸ್ಥಿರವಾಗಿದೆ. ವಿದುರ ಹೇಳಿದ ನೀತಿ ಪಾಠ ಏನೂ ಕೆಲಸ ಮಾಡಲಿಲ್ಲ. ಆದರೆ ತುಂಬ ಕೇಳಿ ತುಂಬ ಸೊಗಸಾಗಿದೆ. ಹೇಳಪ್ಪ ಅಂತ ಹೇಳ್ತಾ ಇದ್ದೆ. ಇನ್ನೂ ಹೇಳು ತುಂಬ ಸೊಗಸಾಗಿದೆ ಕೇಳಲಿಕ್ಕೆ, ಆಚರಣೆಗಲ್ಲ. ಅದು ಮಧ್ಯೆ ಪರೀಕ್ಷೆ ಮಾಡ್ತಾ ಇದ್ದಾನೆ. ಯಸ್ಮೈ ದೇವಾ ಪ್ರಯಚ್ಛಂತಿ, ಕೊನೆಯಲ್ಲಿ ಅವನು ಬೇಸತ್ತು ಇದನ್ನು ಹೇಳ್ತಾನೆ ವಿದುರ. ಯಸ್ಮೈ ದೇವಾ ಪ್ರಯಚ್ಛಂತಿ ಪುರುಷಾಯ ಪರಾಭವಂ ಬುದ್ಧಿಂ ತಸ್ಯ ಅಪಕರ್ಷಂತೆ ಸಹ ಅರ್ವಾಚೀನಾನಿ ಪಶ್ಯತಿ. ಯಾವನ ಅವಸಾನ ಆಗಬೇಕು ಅಂತ ಇದೆಯೋ ಅವನ ಬುದ್ಧಿಯನ್ನು ಸುಮಾರು ನೋಡ್ದ ವಿದುರ. ಹೇಳಿ ಮನಃಪರಿವರ್ತನೆ ಆಗಲಿಲ್ಲ. ಇದನ್ನೂ ಸೂಕ್ಷ್ಮವಾಗಿ ಹೇಳ್ದ. ಯಾವನ ಅವಸಾನ ಆಗಬೇಕು ಅಂತಿದೆಯೋ ಅಂಥವನ ಬುದ್ಧಿಯನ್ನು ಮೊದಲೇ ಅಪಕರ್ಷೆ ಮಾಡಿಬಿಡ್ತಾರೆ, ಸೆಳೆದು ಬಿಡ್ತಾರೆ ದೇವತೆಗಳು. ದೇವತೆಗಳೇ ಅವನ ಬುದ್ಧಿಯನ್ನು ಸೆಳೆದಾಗ ಇವನಿಗೆ ಸೆಲ್ಫ್ ಕಂಟ್ರೋಲಲ್ಲಿ ಇರೋದಿಲ್ಲ. ಅದು ಕಂಟ್ರೋಲ್ ಇಲ್ಲ ಅವನಿಗೆ. ಬುದ್ಧಿ ಅವನ ಕಂಟ್ರೋಲಲ್ಲಿ ಇರೋದಿಲ್ಲ. ಅವನ ಕುಕಾರ್ಯಗಳಲ್ಲೇ ತೊಡಗುತ್ತಾನೆ, ಕೆಟ್ಟ ಕಾರ್ಯಗಳಲ್ಲೇ ತೊಡಗುತ್ತಾನೆ. ಯಾಕೆಂದರೆ ಅವನ ಅವಸಾನ ಆಗಬೇಕಾಗಿದೆ. ತಾನೆ ಕೆಟ್ಟ ಕೆಲಸ ಮಾಡಿ ಅವನ ಅವಸಾನ ಆಗಬೇಕು. ಅವನ ಕೈಯಲ್ಲಿ ಇಲ್ಲ. ಈಗ ನಿನ್ನ ಪರಿಸ್ಥಿತಿ ಹೀಗೆ ಆಗಿದೆ, ನಿನ್ನ ಅವಸಾನ ನಿಶ್ಚಿತ ಎಂಬುದನ್ನು ಹೀಗೆ ದ್ಯೋತಕ ಸಾಕ್ಷಾತ್ ಹೇಳುವುದಿಲ್ಲ, ಇವ ತೋರ್ಪಡಿಸ್ತಾನೆ. ಹೀಗೆ ಬುದ್ಧವು ಕಲುಷಭೂತಾಯ, ಈ ಬುದ್ಧಿಗೆ ಕಾಲುಷ್ಯ ಉಂಟಾಗ್ತದೆ. ಯಾವಾಗ ಬುದ್ಧಿ ಕಲುಷಿತವಾಗ್ತದೆಯೋ ಬುದ್ಧವು ಕಲುಷಭೂತಾಯಾಮ್ ವಿನಾಶೇ ಪ್ರತ್ಯುಪಸ್ಥಿದೆ ಅನಯ ನಯ ಸಂಸ್ಕಾರ. ಬುದ್ಧಿ ಯಾವಾಗ ಕಲುಷಿತವಾಗ್ತದೆಯೋ, ಯಾವುದು ಮಿಥ್ಯೆಯೋ ಅದೇ ಸತ್ಯ ಅಂತ ಅನ್ನಿಸ್ತದೆ. ಆವಾಗ ಯಾವುದು ಕೆಟ್ಟ ಕೆಲಸವೋ ಅದೇ ಒಳ್ಳೆಯ ಕೆಲಸ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾಕೆಂದರೆ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ನಾವು ಆಗಾಗ ಹೇಳ್ತಾ ಇರ್ತೇವೆ ವ್ಯವಹಾರದಲ್ಲಿ. ಯಾರನ್ನೂ ಬಿಟ್ಟಿಲ್ಲ ಅದು. ರಾಮನು ಕಾಡಿಗೆ ಹೋದಾಗ ಸೀತಾ ಸಮೇತನಾಗಿ ಅರಣ್ಯದಲ್ಲಿ ಕಾಂಚನ ಮೃಗ ಕಾಣಿಸಿತು. ಮಾರೀಚ ಕಾಂಚನ ಮೃಗ ವೇಷದಿಂದ ಬಂದ. ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು ಅಂತ ಸುಮ್ಮನೆ ಹೇಳೋದು. ರಾಮಾಯಣ ನಡಿಬೇಕು, ಕವಿಗಳು ವರ್ಣನೆ ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡ್ಬೋದಿತ್ತಲ್ವ ರಾಮ. ಬಂಗಾರದ ಜಿಂಕೆ ಸಾಧ್ಯ ಉಂಟಾ, ಸಂಭವ ಉಂಟಾ? ಇಲ್ಲ ತಾನೆ, ಇದು ರಾಕ್ಷಸರ ಮಾಯೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೋದಿತ್ತಲ್ಲ. ಸೀತೆ ಹೇಳಿದರು ಆ ಬಂಗಾರ ಜಿಂಕೆ ನನಗೆ ತಂದುಕೊಂಡು ಅಂತ. ಬಂಗಾರ ಇದು ಮೋಸ. ಲಕ್ಷ್ಮಣ ಹೇಳ್ತಾನೆ ಇದು ರಾಕ್ಷಸರ ಮಾಯೆ. ರಾಮನಿಗೆ ಆದರೂ ಕೂಡ ಸೀತೆ ಹೇಳಿದಾಳಲ್ಲ, ಸೀತೆಯ ಆಸೆಯನ್ನು ಪೂರೈಸಬೇಕು ಎಂಬುದಾಗಿ ರಾಮ ಹೋಗ್ತಾನೆ. ಸ್ವಲ್ಪ ಯೋಚನೆ ಮಾಡ್ಬೋದಿತ್ತಲ್ಲ ರಾಮ ಅಂತ ಹೇಳ್ತಾರೆ, ವ್ಯಾಖ್ಯಾನ ಮಾಡ್ತಾನೆ. ಅಸಂಭವಂ ಹೇಮಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೆ ಮೃಗಾಯ. ಎಲ್ಲರಿಗೂ ಹಾಗೆ ಪುರುಷರಿಗೆ ಸಮಾಪನ್ನ ವಿಪತ್ತಿ ಕಾಲೆ, ವಿನಾಶಕಾಲ ಬಂದಾಗ ಬುದ್ಧಿ ಮಲಿನವಾಗಿಬಿಡುತ್ತದೆ. ಈಗ ಹೇಳಿದ್ನಲ್ಲ, ಧೃತರಾಷ್ಟ್ರನಿಗೆ ದೇವತೆಗಳೇ ಅವನ ಬುದ್ಧಿಯನ್ನು ಅಪಕರ್ಷ ಮಾಡಿದ್ದಾರೆ. ಹಾಗಾಗಿ ಅವನ ಅವಸಾನ ಕಾಲ ಸನ್ನಿಹಿತವಾಗಿದೆ ಎಂಬುದನ್ನು ತೋರಿಸ್ತಾ ಇದ್ದಾನೆ ವಿದುರ. ಭೀಷ್ಮಾಚಾರ್ಯನೇ ಒಂದು ಮಾತನ್ನು ಹೇಳಿದ್ದ. ಈ ದ್ರೌಪದಿಯ ಸೀರೆಯನ್ನು ಸೆಳೆದರು. ಭೀಷ್ಮಾಚಾರ್ಯರೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದು. ಯಾಕೆಂದರೆ ಕೌರವರ ಅನ್ನವನ್ನು ಊಟ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಸುಮ್ಮನೆ ಕುಳಿತಿದ್ರು. ಯಾರೋ ಕೇಳಿದ್ರು ಅಂತ, ಯಾಕೆ ಸುಮ್ಮನೆ ಕುಳಿತಿದ್ರು ಅಂತ. ನೋಡಿರಿ, ಅವರೆಲ್ಲ ಮಾತಾಡಿದರೆ ಮಹಾಭಾರತ ಆಗ್ತಿತ್ತಾ? ಭೀಷ್ಮ ಎಲ್ಲ ಮಾತಾಡೋಲ್ಲೇ ತಣ್ಣಗೆ ಮಾಡಿದರೆ ಮಹಾಭಾರತ ಯುದ್ಧ ಆಗ್ತಿತ್ತಾ ಕೇಳಿದೆ ನಾನು. ಮಹಾಭಾರತ ನಡೀತಿರಲಿಲ್ಲ. ಹಾಗಾಗಿ ಭೀಷ್ಮ ಯಾರೂ ಮಾತಾಡಲಿಲ್ಲ, ಭೀಷ್ಮಾಚಾರ್ಯ ದ್ರೋಣಾಚಾರ್ಯರಲ್ಲಿ. ಆದರೆ ಅವರಿಗೆ ಒಂದು ಋಣ ಇತ್ತು. ಕೌರವರ ಅನ್ನವನ್ನು ತಿಂತಾ ಇದ್ದರು, ಅದರ ಋಣ ಇತ್ತಲ್ಲ, ಅವರನ್ನು ಮೌನವಾಗಿಸಿತ್ತು. ಅವರು ಒಂದು ಮಾತು ಹೇಳಿದರು, ಅತಿಕ್ರಾಂತ ಸುಖ ಕಾಲಾ ಪ್ರತ್ಯುಪಸ್ಥಿತ ದಾರುಣಾ ಶ್ವಶ್ವ ಪಾಪೀಯ ದಿವಸ. ಸುಖವಾದ ಕಾಲಗಳೆಲ್ಲ ಮುಗಿದೋಯ್ತಪ್ಪ ಅಂತ ಅವರು ಗುಣಕ್ಕೊಳ್ತಾ ಇದ್ದರು. ಸುಖವಾದ ಕಾಲ ಎಲ್ಲ ಮುಗಿದೋಯ್ತು. ಪ್ರತ್ಯುಪಸ್ಥಿತ ದಾರುಣ, ದಾರುಣ ಕಾಲ ಬಂದಿದೆ. ಇನ್ನು ನಾಳೆ ಏನು ಬರ್ತದೆ ಅದೆಲ್ಲ ಪಾಪೀಯ, ಪಾಪದ ದಿನಗಳೇ, ಒಂದಕ್ಕಿಂತ ಒಂದು ಹೆಚ್ಚಿನ ಪಾಪದ ದಿನಗಳೇ. ಪೃಥ್ವಿ ಗತಯೌವನ, ಈ ಪೃಥ್ವಿಗೆ ಯೌವನವೂ ಮುಗೀತು. ಅಂದರೆ ಇಷ್ಟೇ ಅವಸಾನವನ್ನು ಈ ರೀತಿಯಾಗುವ ಬಿಚ್ಚಿಟ್ಟಿದ್ದಾನೆ ಭೀಷ್ಮಾಚಾರ್ಯ. ಹೀಗೆ
ಧೃತರಾಷ್ಟ್ರನಿಗೆ ವಿದುರನು ಈ ರೀತಿಯಾಗಿ ಸಂಬೋಧನೆ ಮಾಡಿದಾಗ ಕೊನೆಯಲ್ಲಿ ಏನಾಯಿತು, ಇನ್ನು ತುಂಬ ಬೋಧನೆ ಮಾಡ್ತಾನೆ, ಕೊನೆಯಲ್ಲಿ ಏನಾಯಿತು, ಮನಃಪರಿವರ್ತನೆ ಆಯಿತೇ. ಧೃತರಾಷ್ಟ್ರನ ಕೊನೆಯ ಉತ್ತರ ಏನು ಅಂತ ಕೇಳಿದೆ. ಅಷ್ಟಕ್ಕೂ ಬಿಡಲಿಲ್ಲ. ದತ್ತಾತ್ರೇಯ ಸಂವಾದವನ್ನು ಹೇಳ್ತಾನೆ, ಸಾಧ್ಯರ ಸಂವಾದವನ್ನು ತರ್ತಾನೆ ವಿದುರ, ಮನಃಪರಿವರ್ತನೆ ಮಾಡ್ತೀನಿ. ಆದರೆ ಇದು ಫೈನಲ್ ಉತ್ತರ, ಒಂದು ಆನ್ಸರ್, ಒಂದು ಧೃತರಾಷ್ಟ್ರಂದು ತುಂಬ ಹೇಳ್ತಾನೆ, ನಾನು ಇಷ್ಟೇ ಹೇಳಿದೆ ಅಂತ. ಅವನು ಒಂದು ಮಾತು ಹೇಳ್ತಾನೆ, ಅಪ್ರಾಪ್ತಕಾಲಂ ವಚನಂ ಬೃಹಸ್ಪತಿರಪಿಬ್ರುವನ್ ಲಭತೆ ಬುದ್ಧಿವಿಜ್ಞಾನಂ ಅವಮಾನಂಚ ಭಾರತ. ವಿನಾಶಕಾಲ ಸನ್ನಿಹಿತ ಆಗ್ತದೆ ಅಂತಾದರೆ ಬೃಹಸ್ಪತಿ ಬಂದು ಹೇಳಿದರೂ ಅವನ ಮಾತನ್ನು ಯಾರು ಅಂಥವನು ಕೇಳೋದಿಲ್ಲ. ಹಾಗಾಯಿತು ನಿನ್ನ ಪರಿಸ್ಥಿತಿ. ಈಗ ನಾನು ಇಷ್ಟು ಹೇಳಿದ್ದನ್ನು ನೀನು ಸುಮ್ಮನೆ ಒಂದು ಕೇಳಿಬಿಟ್ಟೆ, ನಿನ್ನ ಮನಃಪರಿವರ್ತನೆ ಆಗಲಿಲ್ಲ. ಕೊನೆಯಲ್ಲಿ ಅವನು ಹೇಳ್ತಾನೆ, ಸರ್ವಂ ತ್ವಮಾಯತೀಯುಕ್ತಂ ಭಾಷಸೆ ಪ್ರಾಜ್ಞಸಮ್ಮತಂ ನಚೋತ್ಸಹೇ ಸುತಂ ತ್ಯಕ್ತುಂ ಯಥೋ ಧರ್ಮಸ್ತತೋ ಜಯಃ. ತುಂಬ ಚೆನ್ನಾಗಿ ಹೇಳಿದೆ ನೀನು. ಹೇಗೆ ಆಚರಣೆ ಇರಬೇಕು ಮನುಷ್ಯಂದು, ರಾಜನಾತ್ಮನು ಹೇಗಿರಬೇಕು ಅಷ್ಟು ತುಂಬ ಚೆನ್ನಾಗಿ ಹೇಳಿದ್ದೀನಿ. ನಿನ್ನಂಥವ್ರು ನಮ್ಮ ವಂಶದಲ್ಲೇ ಯಾರೂ ಇಲ್ಲ. ತುಂಬ ಚೆನ್ನಾಗಿ ಹೇಳಿದೆ, ತುಂಬ ಹಿತವಾಗಿದೆ ಕೇಳಲಿಕ್ಕೆ. ಆದರೆ ತುಂಬ ಚೆನ್ನಾಗಿ ಅನಿಸಿದೆ, ಆದರೆ ಮಗನನ್ನು ಬಿಡಲಿಕ್ಕೆ ನನಗೆ ಉತ್ಸಾಹ ಇಲ್ಲ. ನನ್ನ ಮಗನ ಪಕ್ಷವನ್ನೇ ನಾನು ವಹಿಸ್ತೇನೆ. ನಚ ಉತ್ಸಹೇ ಸುತಂ ತ್ಯಕ್ತುಂ. ಏನಾಗುತ್ತೆ ಆಗ ದೈವ ಸಂಕಲ್ಪ ಹೇಗಿದೆ ಆಗ ಆಗ್ತದೆ. ಇದೇ ಒಂದು ಕೊನೆಯ ಮಾತು. ಮಗನನ್ನು ಬಿಡಲಿಕ್ಕೆ ನನಗೆ ಇಚ್ಛೆ ಇಲ್ಲ ನೋಡಪ್ಪ. ಕೊನೆಯಲ್ಲಿ ಆಗೋದು ಏನು ಬೇಕಾದರೂ ಆಗಲಿ, ವಿಧಿ ಸಂಕಲ್ಪ ದೈವ ಸಂಕಲ್ಪ ಹೇಗಿದೆಯೋ ಹಾಗಾಗ್ತದೆ. ಯಥೋ ಧರ್ಮ, ಯಾವ ಪಕ್ಷಕ್ಕೆ ಧರ್ಮ ಇದೆಯೋ, ಯಾವ ಧರ್ಮ ರೀತಿಯಿಂದ ನಡ್ಕೊಳ್ತಾರೋ ಅವರಿಗೆ ಜಯವಾಗ್ತದೆ. ಅದೇ ತಾನೇ ಯಥೋ ಧರ್ಮಸ್ತತೋ ಜಯ. ಜಯ ಶಬ್ದವನ್ನು ಹೇಳಿ ಇಲ್ಲಿಗೆ ನಾನು ನನ್ನ ಮಾತಿಗೆ ಮುಕ್ತಾಯವನ್ನು ಕೊಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಲ್ಲಿವರೆಗೆ ಕೇಳಿದ್ದಕ್ಕೆ ಸಹನೆಯಿಂದ. ನಾಳೆ ಇದೇ ವೇದಿಕೆಯಲ್ಲಿ ಸಂಜೆ 6:30ರಿಂದ 8 ಗಂಟೆಯವರೆಗೆ ವಿ.ಸಿ. ಸಂಪದ ದತ್ತಿಯ ಆಶ್ರಯದಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಪತ್ರಕರ್ತರಾದ ಶ್ರೀ ಎಸ್. ಸೂರ್ಯಪ್ರಕಾಶ್ ಪಂಡಿತ್ ಅವರು ವಿ.ಸಿ.ಯವರ ಕಾಣಿಕೆಯಲ್ಲಿ ಶ್ರೀಕೃಷ್ಣ ಅನ್ನೋ ವಿಷಯವಾಗಿ ಮಾತನಾಡಲಿಕ್ಕಿದ್ದಾರೆ. ನಾಳೆ ಸಂಜೆ 6:30ರಿಂದ 8ರವರೆಗೆ. ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರ ಸ್ಮರಣೆಯನ್ನು ಮಾಡ್ತಾ ವಿದುರ ನೀತಿಯನ್ನು ಕೇಳಿದ್ವಿ. ವಿದುರ ನೀತಿ ಅನ್ನೋದು 1-2 ದಿನದಲ್ಲಿ ಮುಗಿತಕ್ಕಂಥದ್ದಲ್ಲ ಅನ್ನೋದನ್ನು ಚಂದ್ರಶೇಖರ್ ಭಟ್ರು ನಿನ್ನೆನೇ ಹೇಳಿದರು. ತುಂಬ ವಿಸ್ತಾರವನ್ನು ಹೊಂದಿರತಕ್ಕಂಥದ್ದು ಮತ್ತು ವ್ಯಾಖ್ಯಾನದಲ್ಲಿಯೂ ಅಷ್ಟೇ ವಿಸ್ತಾರವಾಗಿ ಅಳವಡ್ತಕ್ಕಂಥದ್ದು ಅನ್ನೋ ನೆಲೆಯಲ್ಲಿ ಇವತ್ತಿಗಂತೂ ಅದು ಮತ್ತೆ ಮತ್ತೆ ಪ್ರಸ್ತುತ ಅನ್ನೋದು ನಮ್ಮನ್ನು ನಿತ್ಯವೂ ಕಾಡುತ್ತೆ. ಈ 2 ದಿನದ ಕಾರ್ಯಕ್ರಮಕ್ಕೋಸ್ಕರವೇ ಶೃಂಗೇರಿಯಿಂದ ಇಲ್ಲಿಗೆ ಬಂದು ಈ 2 ದಿನದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಚಂದ್ರಶೇಖರ್ ಭಟ್ರಿಗೆ ಸಂಸ್ಥೆಯ ಪರವಾಗಿ, ದತ್ತಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಿರಿಯರೊಬ್ಬರು ಹೇಳ್ತಾ ಇದ್ದರು, ವಿದುರ ಅಂತ ಬಂದಾಗೆಲ್ಲ ಅವರು ಹೇಳೋರು, ವಿದುರ ನಮ್ಮೊಳಗಿನ ವಿವೇಕದ ಪ್ರತಿಮಾರೂಪ ಅಂತ. ಅರಿಷಡ್ವರ್ಗಗಳಲ್ಲಿ ಯಾವುದೋ ಒಂದು ನಮ್ಮ ಬುದ್ಧಿಯನ್ನು ಕುರುಡಾಗಿಸಿದಾಗ, ಧೃತರಾಷ್ಟ್ರನನ್ನಾಗಿ ಮಾಡಿದಾಗ, ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಮೊದಲಾದ ಇಂದ್ರಿಯಗಳು ಲಂಗು ಲಗಾಮಿಲ್ಲದೆ ಹಾರಾಡತೊಡಗ್ತವೆ. ಆಗ ವಿವೇಕ ಸರಿಯಾದ ಸಮಯದಲ್ಲಿ ಎಚ್ಚರಿಸಬೇಕು. ಎಚ್ಚರಿಸದೆ ಇದ್ದರೆ ನಮ್ಮನ್ನು ಈ ಇಂದ್ರಿಯ ವ್ಯಾಪಾರಗಳು ಕುರುಕ್ಷೇತ್ರಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ತವೆ. ವಿವೇಕವನ್ನು ಉದಾಸೀನ ಮಾಡಿದಷ್ಟು ಮನುಷ್ಯ ಕುರುಕ್ಷೇತ್ರದೆಡೆಗೆ ಸಾಗ್ತಾ ಹೋಗ್ತಾನೆ ಅನ್ನೋ ರೀತಿಯಲ್ಲಿ ಅದನ್ನು ಹೇಳ್ತಾ ಇದ್ರು. ಆ ವಿದುರ ನೀತಿಯ ಹಲವು ಪ್ರಮುಖ ಅಂಶಗಳನ್ನಿಟ್ಟುಕೊಂಡು ಈ 2 ದಿನಗಳ ಕಾಲ ಚಂದ್ರಶೇಖರ್ ಭಟ್ರು ನಮಗೆ ಅಮೂಲ್ಯ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವರು ದತ್ತಿಯ ಪರವಾಗಿ, ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಈ ಒಂದು ಕಿರು ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಅದಕ್ಕೂ ಮುನ್ನ ದತ್ತಿಯನ್ನು ಆಯೋಜಿಸಿರುವ ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರ ಸೋದರರು ಮತ್ತು ಅವರ ಕುಟುಂಬದವರಿಗೂ ಕೂಡ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.